ನಮಸ್ಕಾರ ಎಲ್ಲರಿಗೂ ಅಲೈನ್ಡ್ ಬೋಟ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಖರೀದಿ ಮಾಡ್ಯೂಲ್ ಅನ್ನು ಅನ್ವೇಷಿಸುತ್ತೇವೆ. ಇದು ನಿಮ್ಮ ವ್ಯವಹಾರದ ಸರಕುಗಳು ಮತ್ತು ಸೇವೆಗಳ ಖರೀದಿಯನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಶಕ್ತಿಶಾಲಿ ಸಾಧನವಾಗಿದೆ. ನೀವು ಕಚ್ಚಾ ವಸ್ತುಗಳು, ಕಚೇರಿ ಸರಕುಗಳು ಅಥವಾ ಯಾವುದೇ ರೀತಿಯ ಇನ್ವೆಂಟರಿ ಖರೀದಿಸುತ್ತಿದ್ದರೂ ಈ ಮಾಡ್ಯೂಲ್ ನಿಮಗೆ ಎಲ್ಲವನ್ನೂ ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಸಂಪೂರ್ಣ ನಿಖರತೆಯಿಂದ ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ. ನಾವು ಈ ಮಾಡ್ಯೂಲ್ನ ಸಂರಚನಾ ಸೆಟ್ಟಿಂಗ್ಗಳಿಂದ ಪ್ರಾರಂಭಿಸೋಣ. ಖರೀದಿ ಮಾಡ್ಯೂಲ್ ಅನ್ನು ಸಂರಚಿಸಲು ಸಂರಚನಾ ವಿಭಾಗಕ್ಕೆ ಹೋಗಿ ಕಂಪನಿ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ಪರ್ಚೇಸ್ ಸೆಟಪ್ ಅಡಿಯಲ್ಲಿ ನೀವು ಖರೀದಿ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದ ಎಲ್ಲಾ ಸೆಟ್ಟಿಂಗ್ಗಳನ್ನು ಕಾಣಬಹುದು. ಪ್ರತಿ ಆಯ್ಕೆಯನ್ನು ಒಂದೊಂದಾಗಿ ನೋಡೋಣ. ಮೊದಲ ಆಯ್ಕೆ ವೆಂಡರ್ ಲೇಬಲ್ ಆಗಿದೆ. ಇದು ನಿಮ್ಮ ಪೂರೈಕೆದಾರರನ್ನು ಸಿಸ್ಟಂನಲ್ಲಿ ಹೇಗೆ ಗುರುತಿಸಬೇಕು ಎಂಬುದನ್ನು ನೀವು ನಿರ್ಧರಿಸಲು ಸಹಾಯ ಮಾಡುತ್ತದೆ. ನೀವು ಸಪ್ಲೈಯರ್, ವೆಂಡರ್, ಜಾಬರ್, ಕಾಂಟ್ರಾಕ್ಟರ್ ಅಥವಾ ಮರ್ಚೆಂಟ್ ಎಂಬ ಹಲವು ಲೇಬಲ್ಗಳಿಂದ ಆಯ್ಕೆ ಮಾಡಬಹುದು. ನಿಮ್ಮ ವ್ಯವಹಾರದ ಪದಪ್ರಯೋಗದ ಆಧಾರದ ಮೇಲೆ ನೀವು ಅತ್ಯಂತ ಸೂಕ್ತವಾದ ಲೇಬಲ್ ಅನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ, ನನ್ನ ಸಂದರ್ಭದಲ್ಲಿ ನಾನು ವೆಂಡರ್ ಅನ್ನು ಆಯ್ಕೆ ಮಾಡುತ್ತೇನೆ, ಏಕೆಂದರೆ ನಾವು ನಮ್ಮ ಪೂರೈಕೆದಾರರನ್ನು ಹೀಗೆ ಕರೆಯುತ್ತೇವೆ. ಮುಂದಿನದು ಲಾಜಿಸ್ಟಿಕ್ ವಿವರಗಳು. ಇದು ನೀವು ಸಾಗಣೆ ಸಂಬಂಧಿತ ಮಾಹಿತಿಯನ್ನು ದಾಖಲಿಸಬೇಕಾದರೆ, ವಿಶೇಷವಾಗಿ ಇ-ವೇ ಬಿಲ್ ಅನ್ನು ರಚಿಸುವಾಗ ಉಪಯುಕ್ತವಾಗಿದೆ. ನೀವು ಈ ಆಯ್ಕೆಯನ್ನು ಸಕ್ರಿಯಗೊಳಿಸಿದರೆ ನಿಮ್ಮ ಬಿಲ್ಲಿಂಗ್ ಪರದೆಯಲ್ಲಿ ಒಂದು ಹೆಚ್ಚುವರಿ ವಿಭಾಗ ಕಾಣಿಸುತ್ತದೆ. ಅಲ್ಲಿ ನೀವು ಸಾಗಣೆ ಕಂಪನಿಯ ವಿವರಗಳು ಮತ್ತು ಸಂಬಂಧಿತ ಲಾಜಿಸ್ಟಿಕ್ಸ್ ಮಾಹಿತಿಯನ್ನು ನಮೂದಿಸಬಹುದು. ಮುಂದಿನ ಆಯ್ಕೆ ಡಾಕ್ಯುಮೆಂಟ್ ಕ್ಲಾಸಿಫಿಕೇಶನ್ ಆಗಿದೆ. ಇದು ನಿಮ್ಮ ಖರೀದಿ ದಾಖಲೆಗಳನ್ನು ವರ್ಗೀಕರಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನೀವು ಇನ್ವೆಂಟರಿ ಐಟಂಗಳಿಗೆ ಸಂಬಂಧಿಸಿದ ಖರೀದಿ ದಾಖಲೆಗಳು ಮತ್ತು ಕಾರ್ಯಾಚರಣಾ ವೆಚ್ಚಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಿಭಜಿಸಲು ಬಯಸಬಹುದು. ಈ ವೈಶಿಷ್ಟ್ಯವು ಅವುಗಳನ್ನು ಅನುಗುಣವಾಗಿ ವರ್ಗೀಕರಿಸಿ ವ್ಯವಸ್ಥೆಗೊಳಿಸಲು ನಿಮಗೆ ಅವಕಾಶ ನೀಡುತ್ತದೆ. ಮುಂದೆ ನಮ್ಮ ಬಳಿ ಏಜೆಂಟ್ ಆಧಾರಿತ ಬಿಲ್ಲಿಂಗ್ ಇದೆ. ನಿಮ್ಮ ವ್ಯವಹಾರದಲ್ಲಿ ಏಜೆಂಟ್ಗಳು ಅಥವಾ ಮಧ್ಯವರ್ತಿಗಳು ಇದ್ದರೆ ಮತ್ತು ನೀವು ಅವರನ್ನು ಖರೀದಿ ಬಿಲ್ಲುಗಳಿಗೆ ನಿಯೋಜಿಸಬೇಕಾದರೆ ಈ ಆಯ್ಕೆಯನ್ನು ಸಕ್ರಿಯಗೊಳಿಸಬಹುದು. ಇದನ್ನು ಆನ್ ಮಾಡಿದ ನಂತರ ನೀವು ಖರೀದಿ ಇನ್ವಾಯ್ಸ್ ಬುಕ್ ಮಾಡುವಾಗ ಏಜೆಂಟ್ ಅನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ. ಅನಂತರ ನಮ್ಮ ಬಳಿ ತೆರಿಗೆ ಮತ್ತು ರೇಟ್ಸ್ಗಾಗಿ ಸೆಟ್ಟಿಂಗ್ ಇದೆ. ಇದು ನಿಮ್ಮ ಖರೀದಿ ಬಿಲ್ಲುಗಳಲ್ಲಿ ತೆರಿಗೆಗಳನ್ನು ಹೇಗೆ ಅನ್ವಯಿಸಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ನೀವು ತೆರಿಗೆಗಳನ್ನು ಒಳಗೊಂಡಂತೆ, ಹೊರಗೊಂಡಂತೆ ಅಥವಾ ಡಾಕ್ಯುಮೆಂಟ್ ಆಧಾರಿತವಾಗಿ ಅನ್ವಯಿಸಬಹುದು. ಡಾಕ್ಯುಮೆಂಟ್ ಆಧಾರಿತ ಆಯ್ಕೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸುತ್ತೇನೆ. ನೀವು ಖರೀದಿ ಬಿಲ್ ಸೃಷ್ಟಿಸುವಾಗ ತೆರಿಗೆ ಸೆಟ್ಟಿಂಗ್ ಡಾಕ್ಯುಮೆಂಟ್ ಆಧಾರಿತವಾಗಿ ಸಂರಚನೆಯಾದರೆ, ಬಿಲ್ ಸೃಷ್ಟಿಸುವ ಸಮಯದಲ್ಲಿ ತೆರಿಗೆ ಒಳಗೊಂಡಂತೆ ಅಥವಾ ಹೊರಗೊಂಡಂತೆ ಲೆಕ್ಕ ಹಾಕಬೇಕೆಂದು ಆಯ್ಕೆ ಮಾಡುವ ಸೌಲಭ್ಯ ನಿಮಗೆ ಸಿಗುತ್ತದೆ. ಪರ್ಯಾಯವಾಗಿ, ನೀವು ಯಾವಾಗಲೂ ಒಂದು ಸ್ವರೂಪವನ್ನು, ಉದಾಹರಣೆಗೆ ಒಳಗೊಂಡಂತೆ, ಇಷ್ಟಪಡುತ್ತೀರಾ ಎಂದಾದರೆ ನೀವು ಇದನ್ನು ಇಲ್ಲಿ ಪೂರ್ವನಿಯೋಜಿಸಬಹುದು ಮತ್ತು ಪ್ರತಿ ಸಾರಿ ವ್ಯವಸ್ಥೆ ಅದನ್ನು ಡೀಫಾಲ್ಟ್ ಆಗಿ ಅನ್ವಯಿಸುತ್ತದೆ. ಮುಂದಿನ ಸಂರಚನೆಯೆಂದರೆ ಖರೀದಿ ಸ್ಟಾಕ್ ಪೋಸ್ಟಿಂಗ್ ಆನ್. ಇದು ನಿಮ್ಮ ಇನ್ವೆಂಟರಿ ಸ್ಟಾಕ್ ಅನ್ನು ಯಾವಾಗ ನವೀಕರಿಸಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಸ್ಟಾಕ್ ಪ್ರಮಾಣಗಳನ್ನು ಖರೀದಿ ಆರ್ಡರ್ ಸೃಷ್ಟಿಸುವ ಸಮಯದಲ್ಲೇ ಪೋಸ್ಟ್ ಮಾಡಬೇಕೆ ಅಥವಾ ಖರೀದಿ ಇನ್ವಾಯ್ಸ್ ರಚನೆಯಾದಾಗ ಮಾತ್ರ ಪೋಸ್ಟ್ ಮಾಡಬೇಕೆ? ನಿಮ್ಮ ವ್ಯವಹಾರ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಆಧಾರದ ಮೇಲೆ ನೀವು ನಿಮ್ಮ ಆಯ್ಕೆಯನ್ನು ಇಲ್ಲಿ ಹೊಂದಿಸಬಹುದು. ಇಲ್ಲಿ ನಿಮಗೆ 3 ಆಯ್ಕೆಗಳು ಇವೆ: ಇನ್ವಾಯ್ಸ್, ರನ್ ಅಥವಾ ಮೊದಲ ಡಾಕ್ಯುಮೆಂಟ್. ನೀವು ಇನ್ವಾಯ್ಸ್ ಆಯ್ಕೆ ಮಾಡಿದರೆ ಖರೀದಿ ಇನ್ವಾಯ್ಸ್ ರಚನೆಯಾದಾಗ ಮಾತ್ರ ಸ್ಟಾಕ್ ನವೀಕರಿಸಲಾಗುತ್ತದೆ. ನೀವು ಗೃಣ ಆಯ್ಕೆ ಮಾಡಿದರೆ ಇದರಲ್ಲಿ ರಿಸೀಟ್ ನೋಟ್ಗಳು ಸೇರಿವೆ, ಸರಕುಗಳನ್ನು ಸ್ವೀಕರಿಸಿದಾಗ ಸ್ಟಾಕ್ ಪೋಸ್ಟ್ ಮಾಡಲಾಗುತ್ತದೆ. ಮತ್ತು ಮೊದಲ ಡಾಕ್ಯುಮೆಂಟ್ಸ್ ಎಂದರೆ ನೀವು ಯಾವ ಡಾಕ್ಯುಮೆಂಟ್ ಅನ್ನು ಮೊದಲು ರಚಿಸುತ್ತೀರೋ, ಅದು ಗೃಣ ಆಗಿರಲಿ ಅಥವಾ ಇನ್ವಾಯ್ಸ್ ಆಗಿರಲಿ, ಆ ಡಾಕ್ಯುಮೆಂಟ್ ಆಧಾರದ ಮೇಲೆ ಸ್ಟಾಕ್ ಪೋಸ್ಟ್ ಮಾಡಲಾಗುತ್ತದೆ. ಮುಂದೆ ನಮ್ಮ ಬಳಿ ಖರೀದಿ ರಿಟರ್ನ್ ಸ್ಟಾಕ್ ಪೋಸ್ಟಿಂಗ್ ಆನ್ ಇದೆ. ಖರೀದಿ ಪೋಸ್ಟಿಂಗ್ಗೆ ಹೋಲಿಕೆಯಾಗುವಂತೆ ಈ ಸೆಟ್ಟಿಂಗ್ ರಿಟರ್ನ್ ಆಗುವ ಸಂದರ್ಭದಲ್ಲಿ ಸ್ಟಾಕ್ ಯಾವಾಗ ಕಡಿಮೆಯಾಗುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ನೀವು ಸ್ಟಾಕ್ ಅನ್ನು ಯಾವಾಗ ನವೀಕರಿಸಬೇಕು ಎಂದು ಆಯ್ಕೆ ಮಾಡಬಹುದು: ಖರೀದಿ ರಿಟರ್ನ್ ರಚಿಸುವ ಸಮಯದಲ್ಲಿ, ಚಾಲನ್ ಹಂತದಲ್ಲಿ ಅಥವಾ ಮತ್ತೆ ಮೊದಲ ಡಾಕ್ಯುಮೆಂಟ್ ಆಧಾರದ ಮೇಲೆ. ಈಗ ನಾವು ರೌಂಡ್ ಆಫ್ಗೆ ಸಾಗೋಣ. ಇಲ್ಲಿ ನೀವು ಬಿಲ್ ಮೊತ್ತವನ್ನು ಹೇಗೆ ರೌಂಡ್ ಆಫ್ ಮಾಡಬೇಕು ಎಂಬುದನ್ನು ನಿಯಂತ್ರಿಸಬಹುದು. ನೀವು ಮೊತ್ತವನ್ನು ನಿಮ್ಮ ಖರೀದಿ ಡಾಕ್ಯುಮೆಂಟ್ಗಳಲ್ಲಿ ಹೇಗೆ ಪ್ರದರ್ಶಿಸಬೇಕು ಎಂಬುದರ ಆಧಾರದ ಮೇಲೆ ಹತ್ತಿರದ ಯೂನಿಟ್, 10, 100 ಇತ್ಯಾದಿಗಳಿಗೆ ರೌಂಡ್ ಆಫ್ ಮಾಡಬಹುದು. ಮುಂದೆ ಇದೆ ಪೋಸ್ಟಿಂಗ್ ಲೆಡ್ಜರ್ ಆಧಾರಿತ. ಇದು ಲೆಡ್ಜರ್ ಎಂಟ್ರಿಗಳನ್ನು ಹೇಗೆ ರಚಿಸಬೇಕು ಎಂಬುದನ್ನು ನೀವು ನಿರ್ಧರಿಸಬಹುದು, ಐಟಂವಾರು ವಿವರಗಳ ಆಧಾರದಲ್ಲಿ ಅಥವಾ ತೆರಿಗೆ ವರ್ಗೀಕರಣವನ್ನು ಬಳಸಿಕೊಂಡು. ಅದಾದ ಮೇಲೆ ಇದೆ ಡಾಕ್ಯುಮೆಂಟ್ನಲ್ಲಿ ದರ ವರ್ಗವನ್ನು ಆಯ್ಕೆ ಮಾಡಿ. ಇದು ವಿಶೇಷವಾಗಿ ಉಪಯುಕ್ತವಾಗುತ್ತದೆ ನೀವು ಒಂದೇ ಐಟಂಗೆ ವಿಭಿನ್ನ ದರಗಳನ್ನು ನೀಡುವ ವಿವಿಧ ವಿತರಕರೊಂದಿಗೆ ಕೆಲಸ ಮಾಡುತ್ತಿರುವಾಗ. ಅಲೈನ್ಡ್ ಬುಕ್ಸ್ನಲ್ಲಿ ನೀವು ನಿರ್ದಿಷ್ಟ ಪೂರೈಕೆದಾರರಿಗೆ ಲಿಂಕ್ ಮಾಡಿರುವ ದರ ವರ್ಗಗಳು ಅಥವಾ ಬೆಲೆಪಟ್ಟಿಗಳನ್ನು ರಚಿಸಬಹುದು. ಈ ಆಯ್ಕೆಯನ್ನು ಸಕ್ರಿಯಗೊಳಿಸಿದರೆ ಖರೀದಿ ಡಾಕ್ಯುಮೆಂಟ್ ರಚಿಸುವಾಗ ಅನ್ವಯವಾಗುವ ದರ ವರ್ಗವನ್ನು ನೀವು ಆಯ್ಕೆ ಮಾಡಬಹುದು. ಹೀಗಾಗಿ ನಿಮ್ಮ ಪೂರ್ವನಿರ್ಧರಿತ ಸೆಟ್ ಆಧಾರದಲ್ಲಿ ದರಗಳು ಸ್ವಯಂಚಾಲಿತವಾಗಿ ಆಯ್ಕೆ ಮಾಡಲಾಗುತ್ತವೆ. ಮುಂದಿನ ಆಯ್ಕೆಯಾಗಿದೆ ಇನ್ಪುಟ್ ಬಿಲ್ಲಿಂಗ್ ಚಾರ್ಜಸ್.
ನೀವು ಯಾವುದೇ ಹೆಚ್ಚುವರಿ ಶುಲ್ಕಗಳನ್ನು ಉದಾಹರಣೆಗೆ ಸಾರಿಗೆ, ಪ್ಯಾಕೇಜಿಂಗ್ ಅಥವಾ ಹ್ಯಾಂಡ್ಲಿಂಗ್ ಶುಲ್ಕಗಳನ್ನು ಸರಕು ಸ್ವೀಕೃತಿ ನೋಟು ಗ್ರನ್ ರಚಿಸುವಾಗ ನಮೂದಿಸಲು ಬಯಸಿದರೆ ಈ ಸೆಟ್ಟಿಂಗ್ ಅನ್ನು ಆನ್ ಮಾಡಿ ಆ ಶುಲ್ಕಗಳನ್ನು ನೇರವಾಗಿ ಗ್ರನ್ನಲ್ಲಿ ನಮೂದಿಸಲು ಅವಕಾಶ ನೀಡಬಹುದು. ಮುಂದೆ ಇದೆ ಒಂದು ಶಕ್ತಿಶಾಲಿ ವೈಶಿಷ್ಟ್ಯ, ಖರೀದಿ ಕಸ್ಟಮ್ ಫೀಲ್ಡ್ಸ್. ಅಲೈನ್ ಬುಕ್ಸ್ ಈಗಾಗಲೇ ಖರೀದಿಗಳನ್ನು ನಿರ್ವಹಿಸಲು ಅಗತ್ಯವಿರುವ ಎಲ್ಲಾ ಮಾನಕ ಫೀಲ್ಡ್ಗಳನ್ನು ಒದಗಿಸುತ್ತದೆ. ಆದರೆ ನಿಮ್ಮ ವ್ಯವಹಾರಕ್ಕೆ ಹೆಚ್ಚುವರಿ ಮಾಹಿತಿಗಾಗಿ ಕಸ್ಟಮ್ ಫೀಲ್ಡ್ಗಳು ಬೇಕಾದರೆ ನೀವು 5 ಹೆಚ್ಚುವರಿ ಫೀಲ್ಡ್ಗಳನ್ನು ಸಕ್ರಿಯಗೊಳಿಸಬಹುದು. ಪ್ರತಿ ಫೀಲ್ಡ್ ಅನ್ನು ನೀವು ಚೆಕ್ಬಾಕ್ಸ್ ಮೂಲಕ ಸಂರಚಿಸಬಹುದು. ಇದರಿಂದ ಫೀಲ್ಡ್ ಅನ್ನು ಸಕ್ರಿಯಗೊಳಿಸಲು ಮತ್ತು ಆಯ್ಕೆಯಾದರೆ ಖಾಲಿ ಇರಲು ಅವಕಾಶ ನೀಡಬಹುದು. ಫೀಲ್ಡ್ಗೆ ನೀವು ಯಾವ ಶೀರ್ಷಿಕೆ ನೀಡಬೇಕೆಂದು ನಿರ್ಧರಿಸುವ ಕ್ಯಾಪ್ಷನ್ ಮತ್ತು ಟೈಪ್ ಆಯ್ಕೆ ಮಾಡಬಹುದು. ಅದು ಪಠ್ಯ ಫೀಲ್ಡ್, ಸಂಖ್ಯಾತ್ಮಕ, ಕರೆನ್ಸಿ ಅಥವಾ ದಿನಾಂಕವಾಗಿರಬಹುದು. ನೀವು ಸೆಟ್ಟಿಂಗ್ಗಳನ್ನು ಉಳಿಸಿದ ನಂತರ ಈ ಕಸ್ಟಮ್ ಫೀಲ್ಡ್ಗಳು ನಿಮ್ಮ ಖರೀದಿ ಡಾಕ್ಯುಮೆಂಟ್ಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದರಿಂದ ನಿಮ್ಮ ಕಾರ್ಯಪ್ರವಾಹಕ್ಕೆ ಬೇಕಾದ ಯಾವುದೇ ನಿರ್ದಿಷ್ಟ ಮಾಹಿತಿಯನ್ನು ಸಂಗ್ರಹಿಸಲು ಹೆಚ್ಚುವರಿ ಲವಚಿಕತೆ ಸಿಗುತ್ತದೆ. ಈಗ ನಾವು ಕಂಪನಿ ಸೆಟಪ್ ಪರದೆಗೆ ಹಿಂತಿರುಗೋಣ. ಮುಂದಿನ ವಿಭಾಗವು ವಿಕ್ರೇತ ಕಸ್ಟಮ್ ಫೀಲ್ಡ್ಗಳಿಗಾಗಿ. ಇದು ಖರೀದಿ ಕಸ್ಟಮ್ ಫೀಲ್ಡ್ಗಳಂತೆ ಇದ್ದರೂ ಈ ಬಾರಿ ನಿಮ್ಮ ವಿಕ್ರೇತ ಮಾಸ್ಟರ್ಗೆ ವಿಶೇಷವಾಗಿ ಅನ್ವಯಿಸುತ್ತದೆ. ಯಾವುದೇ ಖರೀದಿಯನ್ನು ಮಾಡುವ ಮೊದಲು ನೀವು ಮೊದಲು ವಿಕ್ರೇತ ಅಥವಾ ಪೂರೈಕೆದಾರರ ಪಟ್ಟಿ ರಚಿಸಿ ನಿರ್ವಹಿಸಬೇಕಾಗುತ್ತದೆ. ಮತ್ತು ವಿಕ್ರೇತ ಕಸ್ಟಮ್ ಫೀಲ್ಡ್ಗಳೊಂದಿಗೆ ನೀವು ವಿಕ್ರೇತ ಮಟ್ಟದಲ್ಲಿ ಬೇಕಾಗುವ ಯಾವುದೇ ಹೆಚ್ಚುವರಿ ಮಾಹಿತಿಯನ್ನು ಸಂಗ್ರಹಿಸಬಹುದು. ನಿಮ್ಮ ನಿರ್ದಿಷ್ಟ ಅಗತ್ಯಗಳ ಆಧಾರದ ಮೇಲೆ ನೀವು ಯಾವುದೇ ಹೆಚ್ಚುವರಿ ಫೀಲ್ಡ್ಗಳನ್ನು ಸಕ್ರಿಯಗೊಳಿಸಬಹುದು. ಈ ವಿಭಾಗವು ಖರೀದಿ ಕಸ್ಟಮ್ ಫೀಲ್ಡ್ಗಳಂತೆ ಒಂದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೀವು ಸಕ್ರಿಯಗೊಳಿಸಲು ಬಯಸುವ ಫೀಲ್ಡ್ಗಳ ಚೆಕ್ಬಾಕ್ಸ್ಗಳನ್ನು ಟಿಕ್ ಮಾಡಿ, ಸೂಕ್ತವಾದ ಹೆಸರನ್ನು ಅಥವಾ ಲೇಬಲ್ ಅನ್ನು ನೀಡಿರಿ. ನಂತರ ಅದು ಪಠ್ಯ ಇನ್ಪುಟ್, ಸಂಖ್ಯಾತ್ಮಕ ಮೌಲ್ಯ, ದಿನಾಂಕ ಅಥವಾ ಕರೆನ್ಸಿ ಎಂಬುದನ್ನು ನಿರ್ಧರಿಸಿ. ಮುಂದೆ ಸಾಗಿದರೆ ನಮಗೆ ಐಟಂ ಮಟ್ಟದಲ್ಲಿ ಬಿಲ್ಲಿಂಗ್ ಸೆಟಪ್ ಇದೆ. ಈ ಸೆಟ್ಟಿಂಗ್ನಿಂದ ನೀವು ಐಟಂ ಮಟ್ಟದಲ್ಲೇ ಇನ್ವಾಯ್ಸಿನಲ್ಲಿ ಹೆಚ್ಚುವರಿ ಶುಲ್ಕಗಳು ಅಥವಾ ರಿಯಾಯಿತಿಗಳನ್ನು, ಉದಾಹರಣೆಗೆ ಫ್ರೈಟ್, ಪ್ಯಾಕಿಂಗ್ ಅಥವಾ ಪ್ರಮೋಷನಲ್ ರಿಯಾಯಿತಿಗಳನ್ನು ಸೇರಿಸಬಹುದು. ಅಲೈನ್ ಬುಕ್ಸ್ ಇಲ್ಲಿ 3 ಕಸ್ಟಮೈಸ್ ಮಾಡಬಹುದಾದ ಫೀಲ್ಡ್ಗಳನ್ನು ಒದಗಿಸುತ್ತದೆ. ನೀವು ಈ ಫೀಲ್ಡ್ಗಳನ್ನು ಸಕ್ರಿಯಗೊಳಿಸಿ ಅವುಗಳ ಕ್ಯಾಪ್ಷನ್ಗಳನ್ನು ಹೊಂದಿಸಿ ಪ್ರತಿ ಶುಲ್ಕ ಅಥವಾ ರಿಯಾಯಿತಿ ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ನಿರ್ಧರಿಸಬಹುದು. ಉದಾಹರಣೆಗೆ, ನೀವು ಶುಲ್ಕವನ್ನು ಐಟಂನ ಮೂಲ ಮೌಲ್ಯದಲ್ಲಿ ಅಥವಾ ಬೆಲೆ ರಚನೆಯಲ್ಲಿನ ಪಾಯಿಂಟ್ ಬಿ ಎಂಬ ಇನ್ನೊಂದು ಆಧಾರದ ಮೇಲೆ ಲೆಕ್ಕ ಹಾಕಬೇಕೆಂದು ಆಯ್ಕೆ ಮಾಡಬಹುದು. ನೀವು ಪೋಸ್ಟಿಂಗ್ ಲೆಡ್ಜರ್ ಅನ್ನು ಕೂಡ ನಿರ್ಧರಿಸಬಹುದು, ಅಂದರೆ ಆ ಶುಲ್ಕ ಅಥವಾ ರಿಯಾಯಿತಿಗೆ ಸಂಬಂಧಿಸಿದ ಲೆಕ್ಕಚೌಕಟ್ಟಿನ ಎಂಟ್ರಿಯನ್ನು ನಿಮ್ಮ ಪುಸ್ತಕಗಳಲ್ಲಿ ಎಲ್ಲಿಗೆ ಪೋಸ್ಟ್ ಮಾಡಬೇಕು ಎಂಬುದನ್ನು ಸೂಚಿಸುತ್ತದೆ. ಮುಂದೆ ನಮಗೆ ಆಡ್ ಅಥವಾ ರಿಡಕ್ಸ್ ಸೆಟ್ಟಿಂಗ್ ಇದೆ. ಇಲ್ಲಿ ಹೆಚ್ಚುವರಿ ಶುಲ್ಕವನ್ನು ಮೌಲ್ಯವನ್ನು ಹೆಚ್ಚಿಸುವಂತೆ, ಉದಾಹರಣೆಗೆ ಶುಲ್ಕ, ಅಥವಾ ಮೌಲ್ಯವನ್ನು ಕಡಿಮೆ ಮಾಡುವಂತೆ, ಉದಾಹರಣೆಗೆ ರಿಯಾಯಿತಿ, ನಿರ್ಧರಿಸಬಹುದು. ನೀವು ಫ್ಲೋಟಿಂಗ್ ಆಯ್ಕೆಯನ್ನು ಆರಿಸಿದರೆ ಇನ್ವಾಯ್ಸ್ ರಚಿಸುವಾಗ ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನು ಬಳಸುವುದರಿಂದ ಆ ಮೌಲ್ಯವನ್ನು ಸೇರಿಸಬೇಕೋ ಅಥವಾ ಕಡಿಮೆ ಮಾಡಬೇಕೋ ನಿರ್ಧರಿಸಬಹುದು. ಮತ್ತೊಂದು ಸುಧಾರಿತ ಆಯ್ಕೆಯೆಂದರೆ ಸ್ಲ್ಯಾಬ್ ಬೇಸ್ಡ್ ಆನ್. ಇದು ಹೆಚ್ಚುವರಿ ಕ್ಷೇತ್ರದ ಲೆಕ್ಕಾಚಾರವು ವಸ್ತುಗಳ ಪ್ರಮಾಣದ ಆಧಾರದಲ್ಲಿದೆಯೋ ಅಥವಾ ಮೊತ್ತದ ಆಧಾರದಲ್ಲಿದೆಯೋ ಎಂಬುದನ್ನು ನಿರ್ಧರಿಸುತ್ತದೆ. ಅನಂತರ ಫ್ರೈಟ್ ಬೇಸ್ಡ್ ಆನ್ ಸೆಟ್ಟಿಂಗ್ ಬರುತ್ತದೆ. ಇಲ್ಲಿ ನೀವು ಫ್ರೈಟ್ ಅನ್ನು ಹೇಗೆ ಅನ್ವಯಿಸಬೇಕು ಎಂಬುದನ್ನು ನಿರ್ಧರಿಸಬಹುದು. ವಸ್ತು ಆಧಾರಿತವಾಗಿಯೋ, ಪಾರ್ಟಿ ಆಧಾರಿತವಾಗಿಯೋ, ಬ್ರ್ಯಾಂಡ್ ಆಧಾರಿತವಾಗಿಯೋ, ಪಾರ್ಟಿ ಬ್ರ್ಯಾಂಡ್ ಆಧಾರಿತವಾಗಿಯೋ, ಅಥವಾ ಬೇರೆ ಯಾವುದೇ ಆಯ್ಕೆ ಮಾಡಿದ ವರ್ಗೀಕರಣದ ಆಧಾರದಲ್ಲಿಯೋ. ಈಗ ನಾವು ಡಾಕ್ಯುಮೆಂಟ್ ಮಟ್ಟದಲ್ಲಿ ಬಿಲ್ಲಿಂಗ್ ಸೆಟಪ್ಗೆ ಸಾಗೋಣ. ಹಿಂದಿನ ಸೆಟ್ಟಿಂಗ್ಗಳು ವಸ್ತು ಮಟ್ಟದಲ್ಲಿ ಅನ್ವಯವಾಗಿದ್ದರೆ, ಈ ವಿಭಾಗವು ಸಂಪೂರ್ಣ ಡಾಕ್ಯುಮೆಂಟ್ಗೆ ಅನ್ವಯಿಸುವ ಶುಲ್ಕಗಳು ಅಥವಾ ರಿಯಾಯಿತಿಗಳನ್ನು ನೀವು ನಿರ್ಧರಿಸಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ, ಸಂಪೂರ್ಣ ಇನ್ವಾಯ್ಸ್ಗೆ ಫ್ಲಾಟ್ ರೇಟ್ ಶುಲ್ಕ. ಇಲ್ಲಿಯೂ ಸಹ ನೀವು 3 ಕ್ಷೇತ್ರಗಳನ್ನು ಸಕ್ರಿಯಗೊಳಿಸಬಹುದು, ಕ್ಯಾಪ್ಷನ್ಗಳನ್ನು ಹೊಂದಿಸಬಹುದು, ಲೆಕ್ಕಾಚಾರದ ತರ್ಕವನ್ನು ನಿರ್ಧರಿಸಬಹುದು ಮತ್ತು ಪ್ರತಿ ಎಂಟ್ರಿಯನ್ನು ನಿಮ್ಮ ಲೆಡ್ಜರ್ಗಳಲ್ಲಿ ಎಲ್ಲಿ ಪೋಸ್ಟ್ ಮಾಡಬೇಕು ಎಂಬುದನ್ನು ತೀರ್ಮಾನಿಸಬಹುದು. ನಿಮಗೆ ಅಗತ್ಯವಿರುವ ಎಲ್ಲಾ ಸೆಟ್ಟಿಂಗ್ಗಳನ್ನು ಸಂರಚಿಸಿದ ನಂತರ ಬದಲಾವಣೆಗಳನ್ನು ಅನ್ವಯಿಸಲು ಸೇವ್ ಕ್ಲಿಕ್ ಮಾಡಿ. ಇದರಿಂದ ನಾವು ಪರ್ಚೇಸ್ ಮಾಡ್ಯೂಲ್ನ ಸಂರಚನಾ ಸೆಟ್ಟಿಂಗ್ ವಿಭಾಗವನ್ನು ಪೂರ್ಣಗೊಳಿಸಿದ್ದೇವೆ. ನಾವು ಸಂರಚನಾ ಸೆಟ್ಟಿಂಗ್ಗಳನ್ನು ಪೂರ್ಣಗೊಳಿಸಿದ ನಂತರ ಈಗ ಪರ್ಚೇಸ್ ಮಾಡ್ಯೂಲ್ನ ಪ್ರತಿಯೊಂದು ವೈಶಿಷ್ಟ್ಯವನ್ನು ಅನ್ವೇಷಿಸಲು ಪ್ರಾರಂಭಿಸೋಣ. ಮೊದಲ ಆಯ್ಕೆ ವೆಂಡರ್ ಆಗಿದೆ. ಹಿಂದೆ ನಾವು ಸಂರಚಿಸಿದಂತೆ ಪೂರೈಕೆದಾರರನ್ನು ಗುರುತಿಸಲು ವೆಂಡರ್ ಅನ್ನು ಆದ್ಯತೆಯ ಲೇಬಲ್ ಆಗಿ ಆಯ್ಕೆ ಮಾಡಿದ್ದೇವೆ. ಆದ್ದರಿಂದ ಈ ಪರದೆಯಲ್ಲಿ ನೀವು ವೆಂಡರ್ ಹೆಸರು ಎಂಬ ಶೀರ್ಷಿಕೆಯನ್ನು ನೋಡಬಹುದು, ಅದು ಆ ಆಯ್ಕೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ನಿಮ್ಮ ಎಲ್ಲ ಇತ್ತೀಚಿನ ವೆಂಡರ್ ಮಾಸ್ಟರ್ಗಳು ಪಟ್ಟಿ ಮಾಡಿರುವ ಮುಖ್ಯ ಡ್ಯಾಶ್ಬೋರ್ಡ್ ಆಗಿದೆ. ಹೊಸ ವೆಂಡರ್ ಅನ್ನು ರಚಿಸಲು ಸರಳವಾಗಿ ಕ್ರಿಯೇಟ್ ನ್ಯೂ ವೆಂಡರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮ ವೆಂಡರ್ನ ಎಲ್ಲಾ ಸಂಬಂಧಿತ ವಿವರಗಳನ್ನು ನಮೂದಿಸಲು ಸಾಧ್ಯವಾಗುವ ವಿವರವಾದ ನಮೂದು ಫಾರ್ಮ್ ಅನ್ನು ತೆರೆಯುತ್ತದೆ. ವೆಂಡರ್ ರಚನೆ ಫಾರ್ಮ್ ಅನ್ನು ಸುಲಭವಾದ ನ್ಯಾವಿಗೇಷನ್ಗಾಗಿ ಅನೇಕ ವಿಭಾಗಗಳಾಗಿ ವ್ಯವಸ್ಥೆ ಮಾಡಲಾಗಿದೆ. ನಾವು ಮೂಲಭೂತ ಮಾಹಿತಿಯಿಂದ ಪ್ರಾರಂಭಿಸುತ್ತೇವೆ. ಇಲ್ಲಿ ನೀವು ವೆಂಡರ್ನ ಹೆಸರು, ಸಂಸ್ಥೆಯ ಸ್ಥಿತಿ, ಉದಾಹರಣೆಗೆ ವೈಯಕ್ತಿಕ ಪ್ರೊಪ್ರೈಟರ್ಶಿಪ್, ಕಂಪನಿ ಇತ್ಯಾದಿ, ವೆಂಡರ್ ವರ್ಗ ಮತ್ತು ಸಂಪರ್ಕ ಸಂಖ್ಯೆಯನ್ನು ನಮೂದಿಸಬೇಕು. ಮುಂದಿನದು ಕಾನೂನು ಸಂಬಂಧಿತ ಮಾಹಿತಿಯ ವಿಭಾಗ. ಇಲ್ಲಿ ನೀವು ವೆಂಡರ್ ಜಿಎಸ್ಟಿ ನೋಂದಾಯಿತನೋ ಅಥವಾ ಅಲ್ಲವೋ ಅವರ ಜಿಎಸ್ಟಿ ಸಂಖ್ಯೆ ಮತ್ತು ಅನ್ವಯಿಸುವ ತೆರಿಗೆ ಪ್ರಕಾರವನ್ನು ಉಲ್ಲೇಖಿಸಬೇಕು.
ಪ್ರತಿ ವಿಭಾಗದ ಪಕ್ಕದಲ್ಲಿರುವ ಬಾಣವನ್ನು ಕ್ಲಿಕ್ ಮಾಡಿದರೆ ಆ ವಿಭಾಗದ ಕ್ಷೇತ್ರಗಳು ಕುಗ್ಗುತ್ತವೆ ಅಥವಾ ವಿಸ್ತರಿಸುತ್ತವೆ. ಇದರಿಂದ ನೀವು ಆ ಸಮಯದಲ್ಲಿ ಬೇಕಾದ ಮಾಹಿತಿಗೆ ಮಾತ್ರ ಗಮನಹರಿಸಬಹುದು. ಮುಂದೆ ಸಾಗಿದರೆ ನಮ್ಮ ಬಳಿ ಸಂವಹನ ವಿವರಗಳಿವೆ. ಇದರಲ್ಲಿ ವೆಂಡರ್ನ ಬಿಲ್ಲಿಂಗ್ ವಿಳಾಸ, ಶಿಪ್ಪಿಂಗ್ ವಿಳಾಸ ಮತ್ತು ಸಂಪರ್ಕ ವಿವರಗಳು ಸೇರಿವೆ. ಈ ಕ್ಷೇತ್ರಗಳನ್ನು ಜಾಗ್ರತೆಯಿಂದ ಭರ್ತಿ ಮಾಡಿ, ಏಕೆಂದರೆ ಖರೀದಿ ದಾಖಲೆಗಳನ್ನು ರಚಿಸುವಾಗ ಇವು ಬಳಸಲಾಗುತ್ತವೆ. ಅದಾದ ನಂತರ ಸಾಮಾಜಿಕ ಪ್ರೊಫೈಲ್ ವಿಭಾಗ ಬರುತ್ತದೆ. ಇಲ್ಲಿ ನೀವು ಐಚ್ಛಿಕವಾಗಿ ವೆಂಡರ್ನ ಸಾಮಾಜಿಕ ಮಾಧ್ಯಮ ಅಥವಾ ವೆಬ್ ಪ್ರಸ್ತುತಿಗೆ ಲಿಂಕ್ಗಳನ್ನು ಸೇರಿಸಬಹುದು. ನಂತರ ಡಿಫಾಲ್ಟ್ ಸೆಟ್ಟಿಂಗ್ಗಳ ಟ್ಯಾಬ್ ಬರುತ್ತದೆ. ಇಲ್ಲಿ ನೀವು ಡಿಫಾಲ್ಟ್ ಪಾವತಿ ನಿಯಮಗಳನ್ನು ನಿರ್ಧರಿಸಬಹುದು, ಬೆಲೆ ವರ್ಗವನ್ನು ನಿಯೋಜಿಸಬಹುದು ಅಥವಾ ಅಗತ್ಯವಿದ್ದರೆ ಈ ವೆಂಡರ್ಗೆ ಡಿಫಾಲ್ಟ್ ಏಜೆಂಟ್ ಅನ್ನು ಲಿಂಕ್ ಮಾಡಬಹುದು. ಮುಂದೆ ನಮ್ಮ ಬಳಿ ಬ್ಯಾಂಕ್ ವಿವರಗಳ ವಿಭಾಗವಿದೆ. ಇಲ್ಲಿ ನೀವು ವೆಂಡರ್ನ ಖಾತೆ ಮಾಹಿತಿಯನ್ನು ನಮೂದಿಸಿ ಸುಲಭ ಪಾವತಿ ಮತ್ತು ಹೊಂದಾಣಿಕೆಗೆ ಸಹಾಯ ಮಾಡಬಹುದು. ಅದಾದ ನಂತರ ನಾವು ಮೊದಲು ಸಂರಚನಾ ಸೆಟಪ್ನಲ್ಲಿ ಸಕ್ರಿಯಗೊಳಿಸಿದ ಕಸ್ಟಮ್ ಕ್ಷೇತ್ರಗಳು ಬರುತ್ತವೆ. ಈ ಹೆಚ್ಚುವರಿ ಕ್ಷೇತ್ರಗಳು ಇಲ್ಲಿ ಕಾಣಿಸಿಕೊಳ್ಳುತ್ತವೆ ಮತ್ತು ನಿಮ್ಮ ನಿರ್ದಿಷ್ಟ ವ್ಯವಹಾರ ಅಗತ್ಯಗಳ ಆಧಾರದ ಮೇಲೆ ಭರ್ತಿ ಮಾಡಬಹುದು. ಉದಾಹರಣೆಗೆ, ಯಾವುದೇ ಆಂತರಿಕ ವರ್ಗೀಕರಣ ಕೋಡ್ಗಳು ಅಥವಾ ಅನುಸರಣೆ ಟ್ಯಾಗ್ಗಳು. ನೀವು ಸಂಪರ್ಕ ವ್ಯಕ್ತಿಯ ವಿವರಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸಬಹುದು. ನಿಮ್ಮ ವೆಂಡರ್ ಕಂಪನಿಗೆ ಅನೇಕ ಸಂಪರ್ಕ ಬಿಂದುಗಳು ಇದ್ದಾಗ ಇದು ಉಪಯುಕ್ತವಾಗಿದೆ. ಅಟ್ಯಾಚ್ಮೆಂಟ್ಗಳ ವಿಭಾಗವು ವೆಂಡರ್ಗೆ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ, ಒಪ್ಪಂದಗಳು, ಪ್ರಮಾಣಪತ್ರಗಳು ಅಥವಾ ಗುರುತಿನ ದಾಖಲೆಗಳು. ಈಗ ವೆಂಡರ್ ರಚನೆ ಪ್ರಕ್ರಿಯೆಯಲ್ಲಿ ಒಂದು ಬಹಳ ಶಕ್ತಿಶಾಲಿ ವೈಶಿಷ್ಟ್ಯವನ್ನು ಅನ್ವೇಷಿಸೋಣ: ಜಿಎಸ್ಟಿ ಸಂಖ್ಯೆ ಪರಿಶೀಲನೆ. ಮೂಲ ವಿವರಗಳ ಟ್ಯಾಬ್ನಲ್ಲಿ ನೀವು ವೆಂಡರ್ನ ಜಿಎಸ್ಟಿ ಸಂಖ್ಯೆಯನ್ನು ನಮೂದಿಸಿ ಫ್ಯಾಚ್ ಇನ್ಫೋ ಬಟನ್ ಕ್ಲಿಕ್ ಮಾಡಿದಾಗ ಅಲೈನ್ ಬುಕ್ಸ್ ಅಧಿಕೃತ ಜಿಎಸ್ಟಿ ಪೋರ್ಟಲ್ನಿಂದ ಎಲ್ಲಾ ಸಂಬಂಧಿತ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಪಡೆಯುತ್ತದೆ. ಇದರಲ್ಲಿ ವೆಂಡರ್ನ ಕಾನೂನು ಹೆಸರು, ಜಿಎಸ್ಟಿಐಎನ್, ಪರಿಶೀಲನೆ ಸ್ಥಿತಿ, ನಿಯಮಿತ ಅಥವಾ ಸಂಯೋಜಿತ ಪ್ಯಾನ್ ಸಂಖ್ಯೆ, ನೋಂದಣಿ ದಿನಾಂಕ, ನೋಂದಾಯಿತ ಬಿಲ್ಲಿಂಗ್ ವಿಳಾಸ, ರಾಜ್ಯ, ನಗರ ಮತ್ತು ದೇಶದ ವಿವರಗಳು ಸೇರಿವೆ. ಈ ಎಲ್ಲಾ ಕ್ಷೇತ್ರಗಳು ಸ್ವಯಂಚಾಲಿತವಾಗಿ ಭರ್ತಿಯಾಗುತ್ತವೆ. ಇದರಿಂದ ನೀವು ಪ್ರತಿ ವಿವರವನ್ನು ಕೈಯಾರೆ ನಮೂದಿಸುವ ಶ್ರಮವನ್ನು ಉಳಿಸಬಹುದು ಮತ್ತು ಖಚಿತತೆಯನ್ನು ಖಾತ್ರಿಪಡಿಸಬಹುದು. ವೆಂಡರ್ ಜಿಎಸ್ಟಿ ಅಡಿಯಲ್ಲಿ ನೋಂದಾಯಿಸಿರದಿದ್ದರೆ ನೀವು ಈ ಹಂತವನ್ನು ಬಿಟ್ಟುಹೋಗಿ ಮಾಹಿತಿಯನ್ನು ಕೈಯಾರೆ ನಮೂದಿಸಬಹುದು. ಈಗ ವೆಂಡರ್ ರಚನೆ ಫಾರ್ಮ್ನ ಮುಂದಿನ ವಿಭಾಗವನ್ನು ಮುಂದುವರಿಸೋಣ. ಇಲ್ಲಿ ಮೊದಲ ಕ್ಷೇತ್ರವು ಹೆಸರು. ಇಲ್ಲಿ ನೀವು ವೆಂಡರ್ನ ಹೆಸರನ್ನು ನಮೂದಿಸಬೇಕು. ಯಾವುದೇ ಕಾರಣಕ್ಕಾಗಿ ನೀವು ಈ ಕ್ಷೇತ್ರದ ಹೆಸರನ್ನು ಬದಲಾಯಿಸಲು ಇಚ್ಛಿಸಿದರೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಅದನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದು. ಅದಕ್ಕೆ ಪಕ್ಕದಲ್ಲಿ ನೀವು ಒಂದು ಭಾಷಾ ಐಕಾನ್ ನೋಡಬಹುದು. ಈ ಐಕಾನ್ನಿಂದ ನೀವು ವೆಂಡರ್ನ ಹೆಸರನ್ನು ಮತ್ತೊಂದು ಭಾಷೆಯಲ್ಲಿ ಸೇರಿಸಬಹುದು. ಅಲೈನ್ ಬುಕ್ಸ್ ಅನೇಕ ಪ್ರಾದೇಶಿಕ ಭಾಷೆಗಳನ್ನು ಬೆಂಬಲಿಸುತ್ತದೆ. ಆದ್ದರಿಂದ ನಿಮ್ಮ ವ್ಯವಹಾರಕ್ಕೆ ಅಗತ್ಯವಿರುವ ಯಾವುದೇ ಭಾಷೆಯಲ್ಲಿ ಹೆಸರನ್ನು ನಮೂದಿಸಬಹುದು. ಒಮ್ಮೆ ನಮೂದಿಸಿದ ನಂತರ ಅದನ್ನು ಉಳಿಸಲು ಸರಿ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನದು ಪ್ರಿಂಟ್ ಹೆಸರು. ಮುದ್ರಿತ ಇನ್ವಾಯ್ಸುಗಳಲ್ಲಿ ಬೇರೆ ಹೆಸರು ತೋರಿಸಬೇಕೆಂದು ನಿಮಗೆ ಇಚ್ಛೆಯಿದ್ದರೆ ಇದು ವಿಶೇಷವಾಗಿ ಉಪಯುಕ್ತವಾಗಿದೆ. ಉದಾಹರಣೆಗೆ, ನಿಮ್ಮ ಆಂತರಿಕ ದಾಖಲೆಗಳಲ್ಲಿ ವಿಸ್ಟಾ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಎಂದು ಇರಬಹುದು. ಆದರೆ ಇನ್ವಾಯ್ಸಿನಲ್ಲಿ ನೀವು ಕೇವಲ ವಿಸ್ಟಾ ಎಂಬುದನ್ನು ಮಾತ್ರ ತೋರಿಸಲು ಬಯಸಬಹುದು. ಇಂತಹ ಸಂದರ್ಭಗಳಲ್ಲಿ ಈ ಕ್ಷೇತ್ರದಲ್ಲಿ ಪರ್ಯಾಯ ಹೆಸರನ್ನು ಸರಳವಾಗಿ ನಮೂದಿಸಿ. ಐಡೆಂಟಿಫಿಕೇಷನ್ ಕ್ಷೇತ್ರವು ಐಚ್ಛಿಕವಾಗಿದೆ. ನೀವು ಯಾವುದೇ ಆಂತರಿಕ ಉಲ್ಲೇಖ ಅಥವಾ ಐಡಿಯನ್ನು ನಮೂದಿಸಬಹುದು. ಇದು ವಿತರಕರನ್ನು ಇನ್ನಷ್ಟು ಗುರುತಿಸಲು ಅಥವಾ ವರ್ಗೀಕರಿಸಲು ಸಹಾಯ ಮಾಡುತ್ತದೆ. ಕೋಡ್ ಕ್ಷೇತ್ರವನ್ನು ವ್ಯವಸ್ಥೆಯೇ ಸ್ವಯಂಚಾಲಿತವಾಗಿ ರಚಿಸುತ್ತದೆ. ಅಲೈನ್ ಬುಕ್ಸ್ ಪ್ರತಿ ವಿತರಕರಿಗೂ ವಿಶಿಷ್ಟ ಕೋಡ್ ಅನ್ನು ಸ್ವಯಂಚಾಲಿತವಾಗಿ ನೀಡುತ್ತದೆ. ಇದರಿಂದ ಸರಿಯಾದ ಮ್ಯಾಪಿಂಗ್ ಮತ್ತು ನಕಲಿ ದಾಖಲೆಗಳನ್ನು ತಪ್ಪಿಸಬಹುದು. ನೀವು ಮ್ಯಾಪಿಂಗ್ ಕೋಡ್ ಎಂಬ ಕ್ಷೇತ್ರವನ್ನು ಕಾಣಬಹುದು. ಇದು ಅಗತ್ಯವಿದ್ದರೆ ಆಂತರಿಕ ಅಥವಾ ತೃತೀಯ ಪಕ್ಷದ ವ್ಯವಸ್ಥೆಗಳನ್ನು ಏಕೀಕರಿಸಲು ಉಪಯುಕ್ತವಾಗಿದೆ. ಮುಂದಿನ ಆಯ್ಕೆ ಲೆಡ್ಜರ್ ಅಡಿಯಲ್ಲಿ ಇದೆ. ಇಲ್ಲಿ ಈ ವಿತರಕರ ವ್ಯವಹಾರಗಳನ್ನು ಯಾವ ಲೆಡ್ಜರ್ ಅಡಿಯಲ್ಲಿ ಪೋಸ್ಟ್ ಮಾಡಬೇಕು ಎಂಬುದನ್ನು ನೀವು ನಿರ್ಧರಿಸಬಹುದು. ಉದಾಹರಣೆಗೆ, ನೀವು ಸಾಮಾನ್ಯವಾಗಿ ಪೂರೈಕೆದಾರರಿಗೆ ಬಳಸುವ ಸನ್ರಿ ಟ್ರೇಡ್ ಕ್ರೆಡಿಟರ್ಸ್ ಅನ್ನು ಆಯ್ಕೆ ಮಾಡಬಹುದು. ಈಗ ಒಂದು ಮಹತ್ವದ ಟಾಗಲ್ ಬರುತ್ತದೆ: ಮಾರಾಟ ಅಥವಾ ಖರೀದಿಗೆ ಸಾಮಾನ್ಯ ವಿತರಕ. ಕೆಲವೊಮ್ಮೆ ಅದೇ ಪಕ್ಷವು ವಿತರಕ ಮತ್ತು ಗ್ರಾಹಕ ಎರಡರಲ್ಲಿಯೂ ಕಾರ್ಯನಿರ್ವಹಿಸಬಹುದು. ನೀವು ಅದೇ ಸಂಸ್ಥೆಗೆ ಖರೀದಿ ಮತ್ತು ಮಾರಾಟ ಮಾಡಬಹುದು. ಅದೇನಾದರೂ ಆಗಿದ್ದರೆ ನೀವು ಈ ಆಯ್ಕೆಯನ್ನು ಸಕ್ರಿಯಗೊಳಿಸಬಹುದು. ಒಮ್ಮೆ ಸಕ್ರಿಯಗೊಳಿಸಿದ ನಂತರ ಈ ಪಕ್ಷವು ಮಾರಾಟ ಮತ್ತು ಖರೀದಿ ದಾಖಲೆಗಳಲ್ಲಿ ಎರಡರಲ್ಲಿಯೂ ಲಭ್ಯವಾಗುತ್ತದೆ. ಮುಂದಿನ ಆಯ್ಕೆ ಉಪವಿತರಕ. ನೀವು ಈ ವಿತರಕನನ್ನು ವಿಶಾಲವಾದ ವಿತರಕರ ಗುಂಪಿನ ಭಾಗವಾಗಿ ಲಿಂಕ್ ಮಾಡಬೇಕಾದರೆ ಈ ವೈಶಿಷ್ಟ್ಯವನ್ನು ಸಕ್ರಿಯಗೊಳಿಸಬಹುದು. ಇದು ಉತ್ತಮ ವರದಿ ಅಥವಾ ನಿರ್ವಹಣೆಗೆ ಅನೇಕ ವಿತರಕರನ್ನು ಒಬ್ಬ ಪೋಷಕ ವಿತರಕನ ಅಡಿಯಲ್ಲಿ ಗುಂಪು ಮಾಡಲು ಸಹಾಯ ಮಾಡುತ್ತದೆ. ಆ ನಂತರ ಫರ್ಮ್ ಸ್ಥಿತಿಯನ್ನು ಆಯ್ಕೆ ಮಾಡಿ, ಅಂದರೆ ವಿತರಕ ವ್ಯಕ್ತಿಗತವಾಗಿದ್ದಾನೆಯೋ, ಏಕಸ್ವಾಮ್ಯವಾಗಿದ್ದಾನೆಯೋ, ಪಾಲುದಾರಿಕೆ ಸಂಸ್ಥೆಯೋ, ಲೋಪಿಯೋ ಅಥವಾ ನೋಂದಾಯಿತ ಕಂಪನಿಯಾಗಿದ್ದಾನೆಯೋ ಎಂಬುದನ್ನು ಆಯ್ಕೆ ಮಾಡಿ. ಇದು ವಿತರಕರನ್ನು ಅವರ ಕಾನೂನು ಗುರುತಿನ ಪ್ರಕಾರ ವರ್ಗೀಕರಿಸಲು ಸಹಾಯ ಮಾಡುತ್ತದೆ. ಅದಾದ ನಂತರ ಟೆರಿಟರಿ ಕ್ಷೇತ್ರ ಬರುತ್ತದೆ. ಟೆರಿಟರಿಗಳು ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ವಿತರಕರನ್ನು ನಿರ್ವಹಿಸಲು ಮತ್ತು ಫಿಲ್ಟರ್ ಮಾಡಲು ನಿಮಗೆ ಸಹಾಯ ಮಾಡುತ್ತವೆ. ನೀವು ಈಗಾಗಲೇ ಟೆರಿಟರಿಯನ್ನು ರಚಿಸಿಲ್ಲದಿದ್ದರೆ ಸಣ್ಣ ಸೇರ್ಪಡೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಟೆರಿಟರಿ ಹೆಸರನ್ನು ನಮೂದಿಸಿ ಮತ್ತು ಅದನ್ನು ಉಳಿಸಿ.
ಸಿಸ್ಟಮ್ ಸ್ವಯಂಚಾಲಿತವಾಗಿ ಟೆರಿಟರಿ ಕೋಡ್ ಅನ್ನು ರಚಿಸುತ್ತದೆ. ಕೊನೆಗೆ ನಿಮಗೆ ವಿತರಕ ವರ್ಗ ಕ್ಷೇತ್ರ ಇದೆ. ಇಲ್ಲಿ ನೀವು ನಿಮ್ಮ ವಿತರಕರನ್ನು ಹೇಗೆ ವರ್ಗೀಕರಿಸಬೇಕು ಎಂದು ನಿರ್ಧರಿಸಬಹುದು. ಉದಾಹರಣೆಗೆ ಸ್ಥಳೀಯ, ಅಂತಾರಾಷ್ಟ್ರೀಯ, ಕಚ್ಚಾ ವಸ್ತು ಪೂರೈಕೆದಾರರು, ಸೇವಾ ಪೂರೈಕೆದಾರರು ಇತ್ಯಾದಿ. ವರ್ಗಗಳು ನಂತರದಲ್ಲಿ ವಿಂಗಡಣೆ ಮತ್ತು ಗುರಿಯಾಗಿರುವ ವರದಿಗಳನ್ನು ರಚಿಸಲು ಸಹಾಯ ಮಾಡುತ್ತವೆ. ನೀವು ನಿಮ್ಮ ವಿತರಕರನ್ನು ಗುಂಪು ಮಾಡಲು ಅಥವಾ ವರ್ಗೀಕರಿಸಲು ಬಯಸಿದರೆ, ಉದಾಹರಣೆಗೆ ಕೆಲವು ವಿತರಕರನ್ನು ಕಚ್ಚಾ ವಸ್ತುಗಳ ಅಡಿಯಲ್ಲಿ ಗುರುತಿಸಲು ಮತ್ತು ಇತರರನ್ನು ಕಚೇರಿ ಸರಕುಗಳ ಅಡಿಯಲ್ಲಿ ಗುರುತಿಸಲು ಬಯಸಿದರೆ, ನೀವು ವಿತರಕ ವರ್ಗ ಕ್ಷೇತ್ರವನ್ನು ಬಳಸಬಹುದು. ಇದು ನಿಮ್ಮ ಡೇಟಾಬೇಸ್ ಅನ್ನು ಸಂಘಟಿಸಲು ಮತ್ತು ವಿತರಕ ಮಾಹಿತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಫಿಲ್ಟರ್ ಮಾಡಲು ಸಹಾಯ ಮಾಡುತ್ತದೆ, ವಿಶೇಷವಾಗಿ ವರದಿ ಉದ್ದೇಶಗಳಿಗಾಗಿ. ಮುಂದೆ ನಮ್ಮ ಬಳಿ ಸಂಪರ್ಕ ವ್ಯಕ್ತಿ ಕ್ಷೇತ್ರ ಇದೆ. ಇಲ್ಲಿ ನೀವು ಈ ವಿತರಕರಿಗೆ ಸಂಬಂಧಿಸಿದ ಪ್ರಾಥಮಿಕ ಸಂಪರ್ಕದ ಹೆಸರನ್ನು ಉಲ್ಲೇಖಿಸಬಹುದು. ಅದರ ಪಕ್ಕದಲ್ಲೇ ನೀವು ಬ್ರೌಸ್ ಬಟನ್ ಅನ್ನು ಕಾಣಬಹುದು. ನೀವು ವಿತರಕರ ಫೋಟೋ ಅಥವಾ ಲೋಗೋವನ್ನು ಜೋಡಿಸಲು ಬಯಸಿದರೆ, ಸರಳವಾಗಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವ್ಯವಸ್ಥೆಯಿಂದ ಸೂಕ್ತ ಚಿತ್ರ ಫೈಲ್ ಆಯ್ಕೆ ಮಾಡಿ ಮತ್ತು ಓಪನ್ ಕ್ಲಿಕ್ ಮಾಡಿ. ಚಿತ್ರವು ಈ ವಿತರಕ ಮಾಸ್ಟರ್ಗೆ ಜೋಡಿಸಲಾಗುತ್ತದೆ ಮತ್ತು ನೀವು ಅವರ ಪ್ರೊಫೈಲ್ ನೋಡುವಾಗ ಯಾವಾಗಲೂ ಗೋಚರವಾಗುತ್ತದೆ. ಈಗ ನಾವು ಕಾನೂನು ವಿಭಾಗದತ್ತ ಸಾಗೋಣ. ಇಲ್ಲಿ ನೀವು ವಿತರಕರ ಎಲ್ಲಾ ಅನುಸರಣೆ ಸಂಬಂಧಿತ ವಿವರಗಳನ್ನು ನಿರ್ವಹಿಸುತ್ತೀರಿ. ನೀವು ಹಿಂದಿನದಾಗಿ ಬ್ಯಾಚ್ ಇನ್ಫೋ ಬಟನ್ ಅನ್ನು ಬಳಸಿದ್ದರೆ, ಈ ಜಿಎಸ್ಟಿ ಸಂಬಂಧಿತ ಬಹುತೇಕ ಕ್ಷೇತ್ರಗಳನ್ನು ಅಲೈನ್ ಬಾಕ್ಸ್ ಜಿಎಸ್ಟಿ ಸಂಖ್ಯೆಯ ಆಧಾರದ ಮೇಲೆ ಸ್ವಯಂಚಾಲಿತವಾಗಿ ತುಂಬಿರುತ್ತದೆ. ಜಿಎಸ್ಟಿ ಸಂಖ್ಯೆ, ನೋಂದಣಿ ದಿನಾಂಕ ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳನ್ನು ನೇರವಾಗಿ ಜಿಎಸ್ಟಿ ಪೋರ್ಟಲ್ನಿಂದ ಪಡೆಯಲಾಗುತ್ತದೆ. ಈ ವಿಭಾಗದಲ್ಲಿ ನೀವು ವಿತರಕರ ಕೆನ್ ಸಂಖ್ಯೆ, ಕಾರ್ಪೊರೇಟ್ ಐಡೆಂಟಿಟಿ ಸಂಖ್ಯೆ ಮತ್ತು ಪ್ಯಾನ್ ಸಂಖ್ಯೆಯನ್ನು ಕೂಡ ನಮೂದಿಸಬಹುದು. ಭವಿಷ್ಯದಲ್ಲಿ ಯಾವುದೇ ಸಮಯದಲ್ಲಿ ವಿತರಕರ ಜಿಎಸ್ಟಿ ನೋಂದಣಿ ಅಮಾನತುಗೊಂಡರೆ, ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಲು ಸಸ್ಪೆಂಡೆಡ್ ಗೆಸ್ಟೇ ಎಂದು ಗುರುತಿಸಲಾದ ಚೆಕ್ಬಾಕ್ಸ್ ಅನ್ನು ನೀವು ಸರಳವಾಗಿ ಟಿಕ್ ಮಾಡಬಹುದು. ಮುಂದಿನದು ತೆರಿಗೆ ಪ್ರಕಾರ. ಇದು ಈ ವಿತರಕನಿಗೆ ತೆರಿಗೆಗಳನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ನೀವು ಒಳಗೊಂಡಿರುವ ಇನ್ಕ್ಲೂಸಿವ್ ಮತ್ತು ಹೊರಗಿರುವ ಎಕ್ಸ್ಕ್ಲೂಸಿವ್ ತೆರಿಗೆ ಆಯ್ಕೆಗಳನ್ನು ಆರಿಸಬಹುದು. ಈ ಆಯ್ಕೆಯನ್ನು ನೀವು ಜಾಗತಿಕವಾಗಿ ಸಂರಚನೆಯಲ್ಲಿ ಹೊಂದಿಸಬಹುದು, ಆದರೆ ಇಲ್ಲಿ ಪ್ರತಿ ವಿತರಕನಿಗೆ ಪ್ರತ್ಯೇಕವಾಗಿ ಕಸ್ಟಮೈಸ್ ಮಾಡಬಹುದು. ಅದನ್ನು ಅನುಸರಿಸಿ ಡಿಸ್ಟೆನ್ಸ್ ಅಂತರ ಕ್ಷೇತ್ರ ಬರುತ್ತದೆ. ಈ ವಿತರಕನು ನಿಮ್ಮ ವ್ಯವಹಾರ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಎಂಬುದನ್ನು ನೀವು ಇಲ್ಲಿ ನಮೂದಿಸಬಹುದು. ಇದು ಲಾಜಿಸ್ಟಿಕ್ಸ್ ಲೆಕ್ಕಾಚಾರ ಅಥವಾ ನಿರ್ದಿಷ್ಟ ಶಿಪ್ಪಿಂಗ್ ಷರತ್ತುಗಳಿಗೆ ಅರ್ಹತೆ ನಿರ್ಧರಿಸಲು ಉಪಯುಕ್ತವಾಗಬಹುದು. ಈಗ ಟಿಡಿಎಸ್ ಆಯ್ಕೆಗಳ ಬಗ್ಗೆ ಮಾತನಾಡೋಣ. ಮೊದಲದು ಟಿಡಿಎಸ್ ಮತ್ತು ಜಿಎಸ್ಟಿ ಅನ್ವಯವಾಗುವುದು. ಈ ವಿತರಕನು ಟಿಡಿಎಸ್ ಮತ್ತು ಜಿಎಸ್ಟಿ ನಿಯಮಗಳಿಗೆ ಒಳಪಟ್ಟಿದ್ದರೆ, ಅಂದರೆ ಜಿಎಸ್ಟಿ ಕಾಯ್ದೆಯಡಿ ಮೂಲದಲ್ಲಿ ತೆರಿಗೆ ಕಡಿತಗೊಳ್ಳಬೇಕಾದರೆ, ನೀವು ಈ ಆಯ್ಕೆಯನ್ನು ಸಕ್ರಿಯಗೊಳಿಸಬಹುದು. ಟಿಡಿಎಸ್ ಮತ್ತು ಜಿಎಸ್ಟಿ ಅನ್ವಯವಾಗುವುದು ಎಂದರೆ, ನೋಂದಾಯಿತ ವ್ಯಕ್ತಿ ಪೂರೈಕೆದಾರರಿಗೆ ಪಾವತಿ ಮಾಡಿದಾಗ ಇದು ಅನ್ವಯಿಸುತ್ತದೆ. ಆ ಪಾವತಿಯ ನಿರ್ದಿಷ್ಟ ಶೇಕಡಾವಾರು ಭಾಗವನ್ನು ತೆರಿಗೆಯಾಗಿ ಹಿಡಿದು ಇರಬೇಕಾಗುತ್ತದೆ. ಇದು ಸರ್ಕಾರಕ್ಕೆ ತೆರಿಗೆಗಳನ್ನು ಸಮಯಕ್ಕೆ ಸರಿಯಾಗಿ ಸಂಗ್ರಹಿಸಲು ಮತ್ತು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ. ನಿಮ್ಮ ವಿತರಕನು ನಿಯಮಿತ ಟಿಡಿಎಸ್ ಕಡಿತಕ್ಕೆ ಒಳಪಟ್ಟಿದ್ದರೆ, ಕೇವಲ ಜಿಎಸ್ಟಿ ಮಾತ್ರವಲ್ಲದೆ ನೀವು ಸಾಮಾನ್ಯ ಟಿಡಿಎಸ್ ಅನ್ವಯವಾಗುತ್ತದೆ ಎಂಬ ಚೆಕ್ಬಾಕ್ಸ್ ಅನ್ನು ಕೂಡ ಸಕ್ರಿಯಗೊಳಿಸಬಹುದು. ಇದು ಈ ವಿತರಕನಿಗಾಗಿ ಖರೀದಿ ದಾಖಲೆಗಳನ್ನು ರಚಿಸುವಾಗ ವ್ಯವಸ್ಥೆ ಸರಿಯಾದ ಟಿಡಿಎಸ್ ದರಗಳನ್ನು ಅನ್ವಯಿಸುವಂತೆ ಖಚಿತಪಡಿಸುತ್ತದೆ. ಮುಂದೆ ನಾವು ಸಂವಹನ ವಿಭಾಗಕ್ಕೆ ಸಾಗುತ್ತೇವೆ. ಇಲ್ಲಿ ನೀವು ವಿತರಕನ ಸಂಪೂರ್ಣ ವಿಳಾಸ ವಿವರಗಳನ್ನು ನಮೂದಿಸಬೇಕು. ನೀವು ಇಲ್ಲಿ ಬಿಲ್ಲಿಂಗ್ ವಿಳಾಸ ಮತ್ತು ಶಿಪ್ಪಿಂಗ್ ವಿಳಾಸ ಎರಡನ್ನೂ ನಿರ್ವಹಿಸಬಹುದು. ವ್ಯವಹಾರದಲ್ಲಿ ಬಹುಪಾಲು ಸಮಯದಲ್ಲಿ ಇನ್ವಾಯ್ಸ್ ಅನ್ನು ಒಂದು ಸ್ಥಳಕ್ಕೆ ಕಳುಹಿಸಲಾಗುತ್ತದೆ, ಆದರೆ ಸರಕುಗಳನ್ನು ಮತ್ತೊಂದು ಸ್ಥಳಕ್ಕೆ ರವಾನಿಸಲಾಗುತ್ತದೆ. ಅಲೈನ್ ಬುಕ್ಸ್ ನಿಮಗೆ ಎರಡೂ ವಿಳಾಸಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುವ ಅವಕಾಶವನ್ನು ನೀಡುತ್ತದೆ. ದೇಶ, ರಾಜ್ಯ, ನಗರ, ಪಿನ್ ಕೋಡ್, ಫೋನ್ ನಂಬರ್, ಇಮೇಲ್ ಐಡಿ ಮತ್ತು ಅಗತ್ಯವಿದ್ದರೆ ಅಕ್ಷಾಂಶ ಮತ್ತು ರೇಖಾಂಶವನ್ನು ನಮೂದಿಸುವುದರಿಂದ ಪ್ರಾರಂಭಿಸಿ. ರೇಖಾಂಶವು ಭೂಮಿಯ ಮೇಲ್ಮೈಯಲ್ಲಿ ಪೂರ್ವ-ಪಶ್ಚಿಮ ಸ್ಥಾನವನ್ನು ಸೂಚಿಸುವ ಭೌಗೋಳಿಕ ನಿರ್ದಿಷ್ಟಾಂಕವಾಗಿದೆ. ಈಗ ನೀವು ಪಿನ್ ಕೋಡ್ ನಮೂದಿಸಿದ ನಂತರ ಅಲೈನ್ ಬುಕ್ಸ್ ಸಂಬಂಧಿತ ಅಕ್ಷಾಂಶ ಮತ್ತು ರೇಖಾಂಶ ಮೌಲ್ಯಗಳನ್ನು ಸ್ವಯಂಚಾಲಿತವಾಗಿ ಪಡೆಯುತ್ತದೆ. ಇದು ವಿತರಕನ ಸ್ಥಳವನ್ನು ಗೂಗಲ್ ಮ್ಯಾಪ್ಗಳಲ್ಲಿ ವೀಕ್ಷಿಸಲು ನಿಮಗೆ ಸಹಾಯ ಮಾಡುತ್ತದೆ. ಈ ಭೌಗೋಳಿಕ ಸ್ಥಳದ ಡೇಟಾವನ್ನು ಸ್ಥಳಾಧಾರಿತ ವರದಿ ಮಾಡುವುದಕ್ಕೂ ಬಳಸಬಹುದು. ಶಿಪ್ಪಿಂಗ್ ಮಾಹಿತಿಯ ಅಡಿಯಲ್ಲಿ ಶಿಪ್ಪಿಂಗ್ ವಿಳಾಸವು ಬಿಲ್ಲಿಂಗ್ ವಿಳಾಸದಂತೆಯೇ ಇದ್ದರೆ, ಕೇವಲ ಕಾಪಿ ಫ್ರಮ್ ಬಿಲ್ಲಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಿಲ್ಲಿಂಗ್ ವಿಭಾಗದಲ್ಲಿರುವ ಎಲ್ಲಾ ವಿಳಾಸ ವಿವರಗಳು ಶಿಪ್ಪಿಂಗ್ ವಿಭಾಗದಲ್ಲಿ ಸ್ವಯಂಚಾಲಿತವಾಗಿ ತುಂಬಲ್ಪಡುವುದು. ನೀವು ಮಾರ್ಗ ಆಧಾರಿತ ವಿತರಣೆಯನ್ನೋ ಅಥವಾ ವಿತರಕ ವಿಭಾಗೀಕರಣವನ್ನೋ ಅನುಸರಿಸುತ್ತಿದ್ದರೆ, ನೀವು ಮಾರ್ಗ ಅಥವಾ ಪ್ರದೇಶದ ಹೆಸರನ್ನು ಸೂಚಿಸಬಹುದು. ಇದು ಟ್ರ್ಯಾಕಿಂಗ್ ಮತ್ತು ಲಾಜಿಸ್ಟಿಕ್ಸ್ ಯೋಜನೆಗೆ ಸಹಾಯ ಮಾಡುತ್ತದೆ. ಈಗ ನಾವು ಸಾಮಾಜಿಕ ಪ್ರೊಫೈಲ್ಗಳ ವಿಭಾಗಕ್ಕೆ ಸಾಗೋಣ. ಇಲ್ಲಿ ನೀವು ವಿತರಕನ ಆನ್ಲೈನ್ ಹಾಜರಾತಿಯ ಮಾಹಿತಿಯನ್ನು, ಉದಾಹರಣೆಗೆ ಅವರ ವೆಬ್ಸೈಟ್, ಫೇಸ್ಬುಕ್ ಪುಟ, ಸ್ಕೈಪ್ ಐಡಿ, ಟ್ವಿಟರ್ ಹ್ಯಾಂಡಲ್ ಅಥವಾ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನು ಸಂಗ್ರಹಿಸಬಹುದು. ಅದಾದ ನಂತರ ನಾವು ಡಿಫಾಲ್ಟ್ ವಿಭಾಗಕ್ಕೆ ಬರುತ್ತೇವೆ. ಇದು ಬಹಳ ಮುಖ್ಯವಾದ ಪ್ರದೇಶವಾಗಿದ್ದು, ಇಲ್ಲಿ ನೀವು ವಿತರಕನ ಮಾನಕ ವ್ಯವಹಾರಿಕ ಆದ್ಯತೆಗಳನ್ನು ನಿರ್ಧರಿಸುತ್ತೀರಿ.
ನೀವು ಪಾವತಿ ನಿಯಮಗಳು, ಬೆಲೆ ವರ್ಗ, ಏಜೆಂಟ್ ಅಥವಾ ಬ್ರೋಕರ್, ಸಾರಿಗೆದಾರ, ಕ್ರೆಡಿಟ್ ಮಿತಿ ಮತ್ತು ಗರಿಷ್ಠ ಕ್ರೆಡಿಟ್ ದಿನಗಳನ್ನು ಹೊಂದಿಸಬಹುದು. ಪಾವತಿ ನಿಯಮಗಳು ಎಂದರೆ ವಿತರಕನು ಪಾವತಿಯನ್ನು ಹೇಗೆ ಮತ್ತು ಯಾವಾಗ ಪಡೆಯಬೇಕೆಂದು ನಿರೀಕ್ಷಿಸುತ್ತಾನೆ ಎಂಬುದನ್ನು ನಿರ್ಧರಿಸುತ್ತವೆ. ಉದಾಹರಣೆಗೆ, ವಿತರಕನು ದೈನಂದಿನ, ಸಾಪ್ತಾಹಿಕ, ಮಾಸಿಕ ಅಥವಾ 30 ದಿನಗಳ ಪಾವತಿ ಚಕ್ರಗಳನ್ನು ಇಚ್ಛಿಸಬಹುದು. ಈ ನಿಯಮಗಳು ವಿತರಕನ ವ್ಯವಹಾರ ನೀತಿಗಳು ಅಥವಾ ಕ್ರೆಡಿಟ್ ಒಪ್ಪಂದಗಳ ಆಧಾರದಲ್ಲಿ ಬದಲಾಗಬಹುದು. ಅಲೈನ್ಡ್ ಬುಕ್ಸ್ ಮಾನಕ ಆಯ್ಕೆಗಳೊಂದಿಗೆ ಡ್ರಾಪ್ಡೌನ್ ಅನ್ನು ಒದಗಿಸುತ್ತದೆ, ಆದರೆ ನೀವು ಕಸ್ಟಮ್ ನಿಯಮವನ್ನು ರಚಿಸಬೇಕಾದರೆ ಸರಳವಾಗಿ ಆಡ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ವ್ಯವಹಾರ ಅಗತ್ಯಗಳಿಗೆ ಅನುಗುಣವಾಗಿ ನಿಮ್ಮದೇ ಆದ ಪಾವತಿ ನಿಯಮವನ್ನು ನೀವು ನಿರ್ಧರಿಸಬಹುದು. ಬೆಲೆ ವರ್ಗ ಆಯ್ಕೆ ನೀವು ಈಗಾಗಲೇ ಹೊಂದಿಸಿದ ಸಂರಚನೆಗೆ ಹಿಂತಿರುಗುತ್ತದೆ. ಇದು ಈ ವಿತರಕನಿಗೆ ಖರೀದಿ ಬಿಲ್ ರಚಿಸುವಾಗ ವ್ಯವಸ್ಥೆಗೆ ಪೂರ್ವನಿರ್ಧರಿತ ದರ ಪಟ್ಟಿಯಿಂದ ವಸ್ತು ದರಗಳನ್ನು ಸ್ವಯಂಚಾಲಿತವಾಗಿ ಆಯ್ಕೆ ಮಾಡಲು ಅವಕಾಶ ನೀಡುತ್ತದೆ. ಸರಳವಾಗಿ ಡ್ರಾಪ್ಡೌನ್ನಿಂದ ಸಂಬಂಧಿತ ಬೆಲೆ ವರ್ಗವನ್ನು ಆಯ್ಕೆ ಮಾಡಿ. ಈ ವಿತರಕನು ಏಜೆಂಟ್ ಅಥವಾ ಬ್ರೋಕರ್ ಮೂಲಕ ನಿರ್ವಹಿಸಲ್ಪಟ್ಟಿದ್ದರೆ ನೀವು ಅವರನ್ನು ಇಲ್ಲಿ ನಿಯೋಜಿಸಬಹುದು. ಮತ್ತೊಮ್ಮೆ ಅವರು ಈಗಾಗಲೇ ವ್ಯವಸ್ಥೆಯಲ್ಲಿ ಇಲ್ಲದಿದ್ದರೆ ಹೊಸ ಏಜೆಂಟ್ ರಚಿಸಲು ಆಡ್ ಬಟನ್ ಬಳಸಿ. ಕೊನೆಗೆ ನೀವು ಈ ವಿತರಕನಿಗೆ ಸಾರಿಗೆದಾರನನ್ನು ಕೂಡ ನಿಯೋಜಿಸಬಹುದು. ನಿರ್ದಿಷ್ಟ ಲಾಜಿಸ್ಟಿಕ್ಸ್ ಪಾಲುದಾರರು ಈ ವಿತರಕನ ಶಿಪ್ಮೆಂಟ್ಗಳನ್ನು ನಿರ್ವಹಿಸುತ್ತಿದ್ದರೆ ಈ ವಿವರವನ್ನು ಇಲ್ಲಿ ಉಳಿಸಿ ನಂತರದ ದಾಖಲೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಬಹುದು. ಮುಂದೆ ನಾವು ಕ್ರೆಡಿಟ್ ಮಿತಿ ವಿಭಾಗಕ್ಕೆ ಸಾಗುತ್ತೇವೆ. ಕ್ರೆಡಿಟ್ ಮಿತಿ ವಿಶೇಷವಾಗಿ ನೀವು ಅದೇ ಪಕ್ಷದೊಂದಿಗೆ ಮಾರಾಟ ಮತ್ತು ಖರೀದಿಗಳಲ್ಲಿ ತೊಡಗಿಕೊಂಡಿದ್ದಾಗ ಉಪಯುಕ್ತವಾಗುತ್ತದೆ. ಅಂದರೆ ಈ ವಿತರಕನು ಗ್ರಾಹಕರಾಗಿಯೂ ಕಾರ್ಯನಿರ್ವಹಿಸಬಹುದು. ಅಂತಹ ಸಂದರ್ಭಗಳಲ್ಲಿ ನೀವು ಇಲ್ಲಿ ನಿರ್ದಿಷ್ಟ ಕ್ರೆಡಿಟ್ ಮಿತಿಯನ್ನು ನಿರ್ವಹಿಸಬಹುದು. ಈ ಮಿತಿಯು ನೀವು ಈ ಪಕ್ಷಕ್ಕೆ ಕ್ರೆಡಿಟ್ ಮೇಲೆ ಸರಬರಾಜು ಮಾಡಲು ಸಿದ್ಧವಿರುವ ಗೂಡ್ಸ್ಗಳ ಗರಿಷ್ಠ ಮೌಲ್ಯವನ್ನು ನಿಯಂತ್ರಿಸುತ್ತದೆ. ಅದಕ್ಕಿಂತ ಕೆಳಗೆ ನೀವು ಗರಿಷ್ಠ ಕ್ರೆಡಿಟ್ ದಿನಗಳನ್ನು ಕೂಡ ನಿರ್ಧರಿಸಬಹುದು, ಅಂದರೆ ಈ ಪಕ್ಷಕ್ಕೆ ಪಾವತಿ ಮಾಡಲು ಅನುಮತಿಸಲಾದ ದಿನಗಳ ಸಂಖ್ಯೆ. ಪಕ್ಷವು ನಿರ್ಧರಿಸಿದ ಕ್ರೆಡಿಟ್ ದಿನಗಳೊಳಗೆ ಪಾವತಿಯನ್ನು ತೆರೆಯದಿದ್ದರೆ ಮತ್ತು ಬಾಕಿ ಮೊತ್ತ ಉಳಿದಿದ್ದರೆ ನೀವು ಆ ಬಾಕಿ ಮೊತ್ತಕ್ಕೆ ಅನ್ವಯಿಸುವ ಬಡ್ಡಿದರವನ್ನು ಕೂಡ ನಿಗದಿಪಡಿಸಬಹುದು. ಅದಕ್ಕಿಂತ ಕೆಳಗೆ ಒಂದು ಅತ್ಯಂತ ಪ್ರಗತಿಪರ ವೈಶಿಷ್ಟ್ಯವಿದೆ: ಅಲೈನ್ ಬುಕ್ಸ್ ಖಾಸ್ ಪ್ರವೇಶವನ್ನು ಅನುಮತಿಸಿ. ನಾವು ಗ್ರಾಹಕರಿಗೆ ಅವರ ಖಾತೆ ವಿವರಗಳನ್ನು ಪರಿಶೀಲಿಸಲು ಪ್ರವೇಶವನ್ನು ನೀಡುವಂತೆ ನೀವು ವಿತರಕರಿಗೂ ಪ್ರವೇಶವನ್ನು ನೀಡಬಹುದು, ವಿಶೇಷವಾಗಿ ಅವರು ನಿಮ್ಮ ಗ್ರಾಹಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರೆ. ಖಾಸ್ ಎಂದರೆ ಕಸ್ಟಮರ್ ವೆಂಡರ್ ಸೆಲ್ಫ್ ಸರ್ವೈಸ್. ಇದು ಪಕ್ಷಕ್ಕೆ ಅವರ ಇಮೇಲ್ ಐಡಿ ಬಳಸಿ ಲಾಗಿನ್ ಆಗಲು ಮತ್ತು ಮಾರಾಟ ಇನ್ವಾಯ್ಸ್ಗಳು, ಬಾಕಿ ಸ್ಟೇಟ್ಮೆಂಟ್ಗಳು ಮತ್ತು ಹೊಸ ಆರ್ಡರ್ಗಳನ್ನು ನೇರವಾಗಿ ಪೋರ್ಟಲ್ನಿಂದ ಹಾಕುವಂತಹ ಪ್ರಮುಖ ವಿವರಗಳನ್ನು ವೀಕ್ಷಿಸಲು ಅವಕಾಶ ನೀಡುತ್ತದೆ. ಈ ಪ್ರವೇಶವನ್ನು ಸಕ್ರಿಯಗೊಳಿಸಲು ಸರಳವಾಗಿ ಚೆಕ್ಬಾಕ್ಸ್ ಅನ್ನು ಟಿಕ್ ಮಾಡಿ ಮತ್ತು ವಿತರಕರ ಇಮೇಲ್ ಐಡಿ ಮೇಲ್ಭಾಗದಲ್ಲಿ ಸರಿಯಾಗಿ ನಮೂದಿಸಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಒಮ್ಮೆ ಸಕ್ರಿಯಗೊಳಿಸಿದ ನಂತರ ವಿತರಕರು ಅಲೈನ್ಡ್ ಬುಕ್ಸ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಕಂಪನಿ ಕೋಡ್ ಮತ್ತು ಅವರ ಇಮೇಲ್ ವಿವರಗಳನ್ನು ಬಳಸಿ ಖಾಸ್ ಪ್ಯಾನೆಲ್ಗೆ ಲಾಗಿನ್ ಆಗಬಹುದು. ಇದು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಮತ್ತು ಸಂವಹನದ ಅಂತರವನ್ನು ಕಡಿಮೆ ಮಾಡಲು ಶಕ್ತಿಶಾಲಿ ವಿಧಾನವಾಗಿದೆ. ಮುಂದೆ ಬ್ಯಾಂಕ್ ವಿವರಗಳ ವಿಭಾಗ ಇದೆ. ಇಲ್ಲಿ ನೀವು ಎಫ್ಸ್ಟ್ ಕೋಡ್ ಅಥವಾ ರಿಟಿಡಿಸ್ ಕೋಡ್ ಅನ್ನು ನಮೂದಿಸಬಹುದು ಮತ್ತು ಸಾಫ್ಟ್ವೇರ್ ಸ್ವಯಂಚಾಲಿತವಾಗಿ ಸಂಬಂಧಿತ ಬ್ಯಾಂಕ್ ಹೆಸರು ಮತ್ತು ಶಾಖೆಯನ್ನು ಪಡೆಯುತ್ತದೆ. ನಂತರ ನೀವು ಖಾತೆ ಸಂಖ್ಯೆಯನ್ನು ಕೈಯಾರೆ ನಮೂದಿಸಬಹುದು. ಅದಾದ ನಂತರ ನಾವು ಕಸ್ಟಮ್ ಫೀಲ್ಡ್ಗಳ ವಿಭಾಗವನ್ನು ಹೊಂದಿದ್ದೇವೆ. ಇವು ನೀವು ಸಂರಚನೆಯಿಂದ ಸಕ್ರಿಯಗೊಳಿಸಿರುವ ಅದೇ ಹೆಚ್ಚುವರಿ ಕ್ಷೇತ್ರಗಳಾಗಿವೆ. ಅವಶ್ಯಕತೆ ಇದ್ದರೆ ನೀವು ಈ ಕಸ್ಟಮ್ ಫೀಲ್ಡ್ಗಳಲ್ಲಿ ವಿತರಕನಿಗೆ ಸಂಬಂಧಿಸಿದ ಹೆಚ್ಚುವರಿ ಮಾಹಿತಿಯನ್ನು ನಮೂದಿಸಬಹುದು. ಅದರ ಕೆಳಗೆ ಸಂಪರ್ಕ ವ್ಯಕ್ತಿ ವಿಭಾಗ ಇದೆ. ವಿತರಕ ಸಂಸ್ಥೆಯಲ್ಲಿ ಹಲವಾರು ಸಂಪರ್ಕ ವ್ಯಕ್ತಿಗಳು ಇದ್ದರೆ, ಉದಾಹರಣೆಗೆ ಖಾತೆಗಳು, ಮಾರಾಟ ಅಥವಾ ರವಾನೆಗೆ ವಿಭಿನ್ನ ವ್ಯಕ್ತಿಗಳು ಇದ್ದರೆ, ನೀವು ಅವರ ಹೆಸರುಗಳು, ಹುದ್ದೆಗಳು, ಫೋನ್ ಸಂಖ್ಯೆಗಳು ಮತ್ತು ಇಮೇಲ್ ಐಡಿಗಳನ್ನು ಇಲ್ಲಿ ನಮೂದಿಸಬಹುದು. ಇದು ಭವಿಷ್ಯದಲ್ಲಿ ಉಲ್ಲೇಖಕ್ಕಾಗಿ ಸಂಪೂರ್ಣ ಡೈರೆಕ್ಟರಿಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಕೊನೆಗೆ ಅಟ್ಯಾಚ್ಮೆಂಟ್ ವಿಭಾಗವಿದೆ. ನೀವು ವಿತರಕನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಯಾವುದೇ ನೋಂದಣಿ ಪ್ರಮಾಣಪತ್ರದಂತಹ ಅಧಿಕೃತ ದಾಖಲೆಗಳನ್ನು ಜೋಡಿಸಲು ಬಯಸಿದರೆ ನೀವು ಇಲ್ಲಿ ಅದನ್ನು ಮಾಡಬಹುದು. ಸರಳವಾಗಿ ಸೆಲೆಕ್ಟ್ ಫೈಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಸ್ಥಳೀಯ ಡೈರೆಕ್ಟರಿಯನ್ನು ಬ್ರೌಸ್ ಮಾಡಿ ಮತ್ತು ನೀವು ಅಪ್ಲೋಡ್ ಮಾಡಲು ಬಯಸುವ ಫೈಲ್ ಆಯ್ಕೆ ಮಾಡಿ. ಒಮ್ಮೆ ಜೋಡಿಸಿದ ನಂತರ ಅದು ವಿತರಕನ ಪ್ರೊಫೈಲ್ನಲ್ಲಿ ಉಳಿಯುತ್ತದೆ. ಎಲ್ಲಾ ಮಾಹಿತಿಯನ್ನು ನಮೂದಿಸಿದ ನಂತರ ವಿತರಕನ ವಿವರಗಳನ್ನು ಸಂಗ್ರಹಿಸಲು ಸೇವ್ ಬಟನ್ ಕ್ಲಿಕ್ ಮಾಡಿ. ನೀವು ಉಳಿಸುವ ಮೊದಲು ನಮೂದಿಸಿದ ಎಲ್ಲಾ ಡೇಟಾವನ್ನು ಅಳಿಸಿ ಹೊಸದಾಗಿ ಪ್ರಾರಂಭಿಸಲು ಬಯಸಿದರೆ ಸರಳವಾಗಿ ಕ್ಲಿಯರ್ ಬಟನ್ ಕ್ಲಿಕ್ ಮಾಡಿ. ಇದು ಫಾರ್ಮ್ ಅನ್ನು ಮರುಹೊಂದಿಸಿ ನೀವು ಹೊಸ ಮಾಹಿತಿಯನ್ನು ಪುನಃ ಪ್ರಾರಂಭದಿಂದ ನಮೂದಿಸಲು ಅವಕಾಶ ಮಾಡಿಕೊಡುತ್ತದೆ. ನೀವು ವಿತರಕನ ವಿವರಗಳನ್ನು ನಮೂದಿಸುವುದನ್ನು ಪೂರ್ಣಗೊಳಿಸಿದ ನಂತರ ಮೇಲಿನ ಮೆನುನಲ್ಲಿ ಕೆಲವು ಹೆಚ್ಚುವರಿ ಆಯ್ಕೆಗಳು ಲಭ್ಯವಿವೆ. ನೀವು ವಿತರಕನ ಪ್ರೊಫೈಲ್ ಅನ್ನು ಮುದ್ರಿಸಲು ಬಯಸಿದರೆ ಸರಳವಾಗಿ ಪ್ರಿಂಟ್ ಬಟನ್ ಕ್ಲಿಕ್ ಮಾಡಿ. ಇದು ನೀವು ನಮೂದಿಸಿದ ಎಲ್ಲಾ ಮಾಹಿತಿಯ ಹಾರ್ಡ್ ಕಾಪಿಯನ್ನು ಉಲ್ಲೇಖ ಅಥವಾ ದಾಖಲೆ ಉದ್ದೇಶಗಳಿಗಾಗಿ ರಚಿಸಲು ಅವಕಾಶ ನೀಡುತ್ತದೆ. ನೀವು ವಿತರಕನ ವಿವರಗಳನ್ನು ಅಳಿಸಲು ಬಯಸಿದರೆ ಡೆಲೀಟ್ ಬಟನ್ ಕ್ಲಿಕ್ ಮಾಡಬಹುದು.
ಆದರೆ ದಯವಿಟ್ಟು ಗಮನಿಸಿ, ವಿತರಕನಿಗೆ ಯಾವುದೇ ವ್ಯವಹಾರಗಳು ಲಭ್ಯವಿಲ್ಲದಿದ್ದರೆ ಮಾತ್ರ ಸಾಫ್ಟ್ವೇರ್ ಅಳಿಸುವಿಕೆಯನ್ನು ಅನುಮತಿಸುತ್ತದೆ. ಯಾವುದೇ ಖರೀದಿ, ಪಾವತಿ ಅಥವಾ ಸಂಬಂಧಿತ ದಾಖಲೆಗಳು ಇದ್ದರೆ ವ್ಯವಸ್ಥೆ ಅಳಿಸುವಿಕೆಯನ್ನು ನಿರ್ಬಂಧಿಸುತ್ತದೆ. ವಿತರಕ ರಚನೆ ವಿಂಡೋದಿಂದ ನಿರ್ಗಮಿಸಿ ಪಟ್ಟಿ ವೀಕ್ಷಣೆಗೆ ಹಿಂತಿರುಗಲು ಸರಳವಾಗಿ ಎಕ್ಸಿಟ್ ಬಟನ್ ಕ್ಲಿಕ್ ಮಾಡಿ. ಈಗ ಇಂಪೋರ್ಟ್ ಆಯ್ಕೆಗೆ ಬರುವುದಾದರೆ ಇದು ಸಮಯ ಉಳಿಸುವ ವೈಶಿಷ್ಟ್ಯವಾಗಿದೆ. ವಿತರಕರನ್ನು ಒಂದೊಂದಾಗಿ ರಚಿಸುವ ಬದಲು ಅಲೈನ್ ಬಾಕ್ಸ್ ನಿಮಗೆ ಎಕ್ಸೆಲ್ ಫೈಲ್ ಬಳಸಿ ವಿತರಕ ಮಾಸ್ಟರ್ಗಳನ್ನು ಸಮೂಹವಾಗಿ ಆಮದು ಮಾಡುವ ಅವಕಾಶವನ್ನು ನೀಡುತ್ತದೆ. ನಿಮ್ಮ ವಿತರಕ ಡೇಟಾ ಈಗಾಗಲೇ ಎಕ್ಸೆಲ್ನಲ್ಲಿ ಇಲ್ಲದಿದ್ದರೆ ಡೌನ್ಲೋಡ್ ಫಾರ್ಮ್ಯಾಟ್ ಬಟನ್ ಕ್ಲಿಕ್ ಮಾಡಿ. ಇದು ನಿಮಗೆ ಎಲ್ಲ ಅಗತ್ಯವಾದ ಕ್ಷೇತ್ರಗಳನ್ನು ತುಂಬಲು ಸಿದ್ಧವಾದ ಎಕ್ಸೆಲ್ ಟೆಂಪ್ಲೇಟ್ ಅನ್ನು ನೀಡುತ್ತದೆ. ನಿಮ್ಮ ಎಕ್ಸೆಲ್ ಶೀಟ್ ಸಿದ್ಧವಾದ ನಂತರ ಇಂಪೋರ್ಟ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫೈಲ್ ಆಯ್ಕೆ ಮಾಡಿ ಮತ್ತು ಓಕೆ ಒತ್ತಿ. ಎಲ್ಲ ವಿತರಕ ವಿವರಗಳು ತಕ್ಷಣವೇ ವ್ಯವಸ್ಥೆಗೆ ಅಪ್ಲೋಡ್ ಆಗುತ್ತವೆ. ನೀವು ಈಗಾಗಲೇ ಕಸ್ಟಮ್ ಫಾರ್ಮ್ಯಾಟ್ನಲ್ಲಿರುವ ಎಕ್ಸೆಲ್ ಫೈಲ್ ಹೊಂದಿದ್ದರೆ ಆಮದು ಮಾಡುವ ಮೊದಲು ಎಕ್ಸೆಲ್ ಕಾಲಂಗಳನ್ನು ವ್ಯವಸ್ಥೆಯ ಕ್ಷೇತ್ರಗಳೊಂದಿಗೆ ಮ್ಯಾಪ್ ಮಾಡುವ ಸೌಲಭ್ಯವನ್ನು ಅಲೈನ್ ಬಾಕ್ಸ್ ನೀಡುತ್ತದೆ. ಇದು ನಿಮ್ಮ ಇತ್ತೀಚಿನ ಡೇಟಾದ ಸುಗಮ ಏಕೀಕರಣವನ್ನು ಖಚಿತಪಡಿಸುತ್ತದೆ. ಎಲ್ಲ ಅಗತ್ಯ ಎಂಟ್ರಿಗಳನ್ನು ಪೂರ್ಣಗೊಳಿಸಿದ ನಂತರ ಸೇವ್ ಬಟನ್ ಕ್ಲಿಕ್ ಮಾಡಿ ವಿತರಕ ಮಾಹಿತಿಯನ್ನು ಸಂಗ್ರಹಿಸಿ. ಈಗ ನೀವು ನಂತರ ಯಾವುದೇ ವಿತರಕದ ವಿವರಗಳನ್ನು ಸಂಪಾದಿಸಲು ಅಥವಾ ನವೀಕರಿಸಲು ಬಯಸಿದರೆ ಹೀಗೆ ಮಾಡಬಹುದು. ಸರಳವಾಗಿ ಪಟ್ಟಿಯಿಂದ ವಿತರಕವನ್ನು ಆಯ್ಕೆ ಮಾಡಿ ಮತ್ತು ಎಡಿಟ್ ಬಟನ್ ಕ್ಲಿಕ್ ಮಾಡಿ. ಇದು ವಿತರಕ ಫಾರ್ಮ್ ಅನ್ನು ಮತ್ತೆ ತೆರೆಯುತ್ತದೆ. ಇಲ್ಲಿ ನೀವು ಬದಲಾವಣೆಗಳನ್ನು ಮಾಡಬಹುದು ಮತ್ತು ನಂತರ ಸೇವ್ ಕ್ಲಿಕ್ ಮಾಡಿ ದಾಖಲೆಯನ್ನು ನವೀಕರಿಸಬಹುದು. ನೀವು ವಿತರಕದ ದಾಖಲೆಯನ್ನು ಶಾಶ್ವತವಾಗಿ ತೆಗೆದುಹಾಕಲು ಬಯಸಿದರೆ ಆ ವಿತರಕಕ್ಕಾಗಿ ಯಾವುದೇ ವ್ಯವಹಾರಗಳು ನಡೆದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ವಿತರಕವನ್ನು ಬಳಸಲಾಗದಿದ್ದರೆ ನೀವು ಅವರನ್ನು ವ್ಯವಸ್ಥೆಯಿಂದ ಅಳಿಸಬಹುದು. ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ಕಾಲಂಗಳನ್ನು ಸ್ಕ್ರೋಲ್ ಅಥವಾ ಸ್ಲೈಡ್ ಮಾಡಿದರೆ ಪ್ರತಿ ವಿತರಕಕ್ಕೂ ಕೆಲವು ಉಪಯುಕ್ತ ವಿಜೆಟ್ಗಳು ಲಭ್ಯವಿರುವುದನ್ನು ಕಾಣಬಹುದು. ಇವುಗಳಲ್ಲಿ ಕಳೆದ 6 ತಿಂಗಳ ಖರೀದಿ ಮತ್ತು ಪಾವತಿ ಡೇಟಾ, ವಿತರಕರಿಂದ ಖರೀದಿಸಿದ ವಸ್ತುಗಳು, ಖರೀದಿ ಇತಿಹಾಸ, ಬಾಕಿ ಮೊತ್ತಗಳು, ಏಜಿಂಗ್ ವರದಿಗಳು ಸೇರಿವೆ. ನೀವು ಈ ಎಲ್ಲಾ ಮಾಹಿತಿಯನ್ನು ವಿತರಕ ಸ್ಕ್ರೀನ್ನಿಂದ ಹೊರಹೋಗದೆ ತಕ್ಷಣವೇ ಪ್ರವೇಶಿಸಬಹುದು. ನೀವು ವಿತರಕನನ್ನು ಸಕ್ರಿಯ ಅಥವಾ ನಿಷ್ಕ್ರಿಯ ಎಂದು ಹೊಂದುವ ಆಯ್ಕೆಯೂ ಇದೆ, ನೀವು ಪ್ರಸ್ತುತ ಅವರೊಂದಿಗೆ ವ್ಯವಹರಿಸುತ್ತಿದ್ದೀರಾ ಎಂಬುದರ ಆಧಾರದಲ್ಲಿ. ವಿತರಕ ಪಟ್ಟಿ ವೀಕ್ಷಣೆಯಲ್ಲಿ ವಿತರಕ ಕೋಡ್, ಫೋನ್ ನಂಬರ್, ಇಮೇಲ್ ಐಡಿ, ಅಕ್ಷಾಂಶ ಮತ್ತು ರೇಖಾಂಶದಂತಹ ಪ್ರಮುಖ ವಿವರಗಳನ್ನು ನೀವು ಕಾಣಬಹುದು. ಈ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನಮೂದಿಸಿದರೆ ವಿತರಕನನ್ನು ಗೂಗಲ್ ಮ್ಯಾಪ್ಸ್ನಲ್ಲಿ ಪತ್ತೆಹಚ್ಚಲು ಬಳಸಲಾಗುತ್ತದೆ. ನೀವು ನಕ್ಷೆ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಅಳವಡಿಸಿದ ನಕ್ಷೆ ವೀಕ್ಷಣೆಯ ಮೂಲಕ ಅವರ ಭೌತಿಕ ಸ್ಥಳಕ್ಕೆ ನೀವು ಕರೆದೊಯ್ಯಲ್ಪಡುವಿರಿ. ಗೆಸ್ಟ್ ಸಂಖ್ಯೆಯನ್ನು ಸಂಪಾದಿಸಲು ಗೆಸ್ಟ್ ಕ್ಷೇತ್ರದ ಪಕ್ಕದಲ್ಲಿರುವ ವಿಶೇಷ ಸಂಪಾದನೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಂಪೂರ್ಣ ವಿತರಕ ಪಟ್ಟಿಯನ್ನು ಮುದ್ರಿಸಲು ಬಯಸಿದರೆ ಪಟ್ಟಿ ವೀಕ್ಷಣೆಯ ಮೇಲ್ಭಾಗದಲ್ಲಿರುವ ಮುದ್ರಣ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೊನೆಗೆ ಸಮೂಹ ಅಳಿಸುವಿಕೆಗೆ ಅಲೈನ್ ಬಾಕ್ಸ್ ನಿಮಗೆ ಚೆಕ್ಬಾಕ್ಸ್ಗಳ ಮೂಲಕ ಅನೇಕ ವಿತರಕರನ್ನು ಆಯ್ಕೆ ಮಾಡಲು ಮತ್ತು ಬಾಕ್ಸ್ ಡಿಲೀಟ್ ಬಟನ್ ಕ್ಲಿಕ್ ಮಾಡಿ ಎಲ್ಲವನ್ನೂ ಒಂದೇ ಬಾರಿ ಅಳಿಸಲು ಅವಕಾಶ ನೀಡುತ್ತದೆ. ಮತ್ತೊಮ್ಮೆ ನೆನಪಿಡಿ, ಸಕ್ರಿಯ ವ್ಯವಹಾರಗಳಿರುವ ವಿತರಕರನ್ನು ಅಳಿಸಲಾಗದು. ಸ್ಕ್ರೀನ್ನ ಕೆಳಭಾಗದಲ್ಲಿ ನಿಮ್ಮ ವಿತರಕ ಮಾಸ್ಟರ್ ಪಟ್ಟಿಯನ್ನು ನಿರ್ವಹಿಸಲು ಮತ್ತು ಕಸ್ಟಮೈಸ್ ಮಾಡಲು ಕೆಲವು ಉಪಯುಕ್ತ ನಿಯಂತ್ರಣಗಳನ್ನು ನೀವು ಕಾಣಬಹುದು. ಇಲ್ಲಿ ಸೆಟ್ಟಿಂಗ್ಸ್ ಆಯ್ಕೆಯೂ ಲಭ್ಯವಿದೆ. ಅದಕ್ಕಿಂತ ಕೆಳಗೆ ನೀವು 2 ಬಟನ್ಗಳನ್ನು ಗಮನಿಸಬಹುದು, ಕ್ಲಿಯರ್ ಫಿಲ್ಟರ್ ಮತ್ತು ಶೋ ಫಿಲ್ಟರ್. ಶೋ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರತಿ ಕಾಲಂನ ಮೇಲ್ಭಾಗದಲ್ಲಿ ಫಿಲ್ಟರ್ ಬಾಕ್ಸ್ಗಳು ಪ್ರದರ್ಶಿಸಲಾಗುತ್ತವೆ. ಇದು ನಿಮಗೆ ನಿರ್ದಿಷ್ಟ ವಿತರಕ ದಾಖಲೆಗಳನ್ನು ವೇಗವಾಗಿ ಹುಡುಕಿ ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನೀವು ಕೆಲವೊಂದು ವಿತರಕ ದಾಖಲೆಗಳನ್ನು ಮಾತ್ರ ನೋಡಲು ಬಯಸಿದರೆ ಪ್ರತಿ ಕಾಲಂನಲ್ಲಿ ಲಭ್ಯವಿರುವ ಫಿಲ್ಟರ್ಗಳನ್ನು ಬಳಸಬಹುದು. ಯಾವುದೇ ಸಮಯದಲ್ಲಿ ನೀವು ಈ ಫಿಲ್ಟರ್ಗಳನ್ನು ಮರೆಮಾಡಲು ಬಯಸಿದರೆ ಹೈಡ್ ಫಿಲ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ವಿತರಕ ಮಾಸ್ಟರ್ ವೀಕ್ಷಣೆಯ ಪ್ರತಿಯೊಂದು ಕಾಲಂಗೂ ಅದರದೇ ಆದ ಫಿಲ್ಟರ್ ಕಾರ್ಯಕ್ಷಮತೆ ಇದೆ. ಉದಾಹರಣೆಗೆ, ನೀವು 2 ನಿರ್ದಿಷ್ಟ ವಿತರಕರನ್ನು ಮಾತ್ರ ನೋಡಲು ಬಯಸಿದರೆ ಹೆಸರು ಕಾಲಂನ ಡ್ರಾಪ್ಡೌನ್ ಬಳಸಿ ಫಿಲ್ಟರ್ ಅನ್ವಯಿಸಬಹುದು. ಆಗ ಆ 2 ಮಾತ್ರ ನಿಮ್ಮ ಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತವೆ. ಎಲ್ಲಾ ಸಕ್ರಿಯ ಫಿಲ್ಟರ್ಗಳನ್ನು ತೆಗೆದುಹಾಕಿ ವೀಕ್ಷಣೆಯನ್ನು ಮರುಹೊಂದಿಸಲು ಕ್ಲಿಯರ್ ಫಿಲ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಸಂಪೂರ್ಣ ವಿತರಕ ಪಟ್ಟಿ ಮರುಸ್ಥಾಪಿಸಲಾಗುತ್ತದೆ. ಪ್ರತಿ ಕಾಲಂ ಹೆಸರಿನ ಪಕ್ಕದಲ್ಲಿಯೂ ಒಂದು ಬಾಣದ ಚಿಹ್ನೆ ಕಾಣಿಸುತ್ತದೆ. ಇದು ಕ್ರಮವ್ಯವಸ್ಥೆ ಅಥವಾ ಸೋರ್ಟಿಂಗ್ಗಾಗಿ. ಉದಾಹರಣೆಗೆ, ನೀವು ಹೆಸರು ಕಾಲಂನ ಬಾಣದ ಮೇಲೆ ಕ್ಲಿಕ್ ಮಾಡಿದರೆ ಪಟ್ಟಿ ವರ್ಣಮಾಲೆಯ ಕ್ರಮದಲ್ಲಿ ಸೋರ್ಟ್ ಆಗುತ್ತದೆ. ಈಗ ನೀವು ವಿತರಕದ ಮಾಹಿತಿಯಲ್ಲಿ ಬದಲಾವಣೆ ಮಾಡಿದರೆ ಅಥವಾ ಒಂದು ದಾಖಲೆ ಅಳಿಸಿದರೆ, ಆದರೆ ಪಟ್ಟಿ ತಕ್ಷಣವೇ ಆ ಬದಲಾವಣೆಯನ್ನು ತೋರಿಸದಿದ್ದರೆ, ಅಂತಹ ಸಂದರ್ಭಗಳಲ್ಲಿ ಸರಳವಾಗಿ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಡೇಟಾ ಮರುಲೋಡ್ ಆಗಿ ಇತ್ತೀಚಿನ ಬದಲಾವಣೆಗಳನ್ನು ತೋರಿಸುತ್ತದೆ. ಖರೀದಿ ವಿಭಾಗದ ಮುಂದಿನ ಆಯ್ಕೆ ಎಂದರೆ ಖರೀದಿ ಬೆಲೆ ಪಟ್ಟಿ. ಅಲೈನ್ ಬಾಕ್ಸ್ನ ಈ ವೈಶಿಷ್ಟ್ಯವು ನಿಮ್ಮ ಖರೀದಿ ಬೆಲೆ ಮತ್ತು ರಿಯಾಯಿತಿ ರಚನೆಗಳನ್ನು ಬಹಳವಾದ ಲವಚಿಕತೆಯಿಂದ ನಿರ್ವಹಿಸಲು ಸಹಾಯ ಮಾಡುತ್ತದೆ.
ಇಲ್ಲಿ ನಿಮ್ಮ ವ್ಯವಹಾರದ ಅಗತ್ಯಗಳ ಆಧಾರದ ಮೇಲೆ ಬೆಲೆಗಳನ್ನು ವರ್ಗೀಕರಿಸಿ ನಿಯಂತ್ರಿಸಲು 4 ವಿಭಿನ್ನ ಆಯ್ಕೆಗಳನ್ನು ನಾವು ಒದಗಿಸಿದ್ದೇವೆ. ಮೊದಲನೆಯದು ಬೆಲೆ ಪಟ್ಟಿ ಆಯ್ಕೆ. ಇಲ್ಲಿ ನೀವು ವಿಭಿನ್ನ ಬೆಲೆ ವರ್ಗಗಳಿಗಾಗಿ ವಸ್ತು ಆಧಾರಿತ ಖರೀದಿ ದರಗಳನ್ನು ರಚಿಸಿ ನಿರ್ವಹಿಸಬಹುದು. ಎರಡನೆಯದು ಪಾರ್ಟಿ ಬೆಲೆ ರಿಯಾಯಿತಿ. ಇಲ್ಲಿ ನೀವು ನಿರ್ದಿಷ್ಟ ವಿತರಕರು ಅಥವಾ ಪಾರ್ಟಿಗಳಿಗೆ ವಿಶೇಷ ರಿಯಾಯಿತಿಗಳನ್ನು ನಿರ್ಧರಿಸಬಹುದು. ಮೂರನೆಯದು ಬ್ರ್ಯಾಂಡ್ ಆಧಾರಿತ ಖರೀದಿ ಶುಲ್ಕಗಳು. ಇದು ನಿರ್ದಿಷ್ಟ ಬ್ರ್ಯಾಂಡ್ಗಳಿಗೆ ಸೇರಿದ ವಸ್ತುಗಳಿಗಾಗಿ ವಿಶೇಷ ಖರೀದಿ ಶುಲ್ಕಗಳನ್ನು ನಿಗದಿಪಡಿಸಲು ನಿಮಗೆ ಅವಕಾಶ ನೀಡುತ್ತದೆ. ಮತ್ತು ಕೊನೆಗೆ ನಮ್ಮ ಬಳಿ ಪಾರ್ಟಿ ಬ್ರ್ಯಾಂಡ್ ಆಧಾರಿತ ಖರೀದಿ ಶುಲ್ಕಗಳಿವೆ. ಇದು ಎರಡರ ಸಂಯೋಜನೆ, ಅಂದರೆ ನೀವು ನಿರ್ದಿಷ್ಟ ಬ್ರ್ಯಾಂಡ್ಗೆ ವಿಶೇಷ ಶುಲ್ಕಗಳನ್ನು ನಿಗದಿಪಡಿಸಬಹುದು, ಆದರೆ ಅದು ನಿರ್ದಿಷ್ಟ ಪಾರ್ಟಿಯೊಂದಿಗೆ ವ್ಯವಹರಿಸುವಾಗ ಮಾತ್ರ. ಇದು ನಿಮ್ಮ ಬೆಲೆ ನಿಗದಿಯನ್ನು ಬಹಳ ಗುರಿತಟ್ಟಿದ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಮೊದಲ ಆಯ್ಕೆಯಿಂದ ಪ್ರಾರಂಭಿಸೋಣ. ಹೊಸ ಬೆಲೆ ಪಟ್ಟಿಯನ್ನು ರಚಿಸುವುದು. ಆರಂಭಿಸಲು ಹೊಸ ಪಟ್ಟಿ ರಚಿಸುವ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನೀವು ನಿಮ್ಮ ಬೆಲೆ ಪಟ್ಟಿಗೆ ಹೆಸರನ್ನು ನಮೂದಿಸಲು ಪ್ರೇರೇಪಿಸಲಾಗುತ್ತದೆ. ಇದು ನಿಮ್ಮ ಆಂತರಿಕ ರಚನೆ ಅಥವಾ ವಿತರಕರ ವರ್ಗಕ್ಕೆ ಸಂಬಂಧಿಸಿದ್ದದ್ದಾಗಿರಬಹುದು. ಅದಾದ ನಂತರ ಡ್ರಾಪ್ಡೌನ್ನಿಂದ ಬೆಲೆ ವರ್ಗವನ್ನು ಆಯ್ಕೆ ಮಾಡಿ ಮತ್ತು ಪರಿಣಾಮಕಾರಿ ದಿನಾಂಕವನ್ನು ನಿರ್ದಿಷ್ಟಪಡಿಸಿ. ಈ ದಿನಾಂಕದಿಂದ ನಿಮ್ಮ ವ್ಯವಹಾರಗಳಲ್ಲಿ ಬೆಲೆ ಪಟ್ಟಿ ಅನ್ವಯವಾಗುತ್ತದೆ. ಮುಂದೆ ನಿಮ್ಮ ಪರದೆಯ ಮೇಲೆ ವಸ್ತುಗಳ ಪಟ್ಟಿ ಕಾಣಿಸುತ್ತದೆ. ಇಲ್ಲಿ ನೀವು ವಸ್ತು ಆಧಾರಿತ ದರಗಳನ್ನು ನಿರ್ಧರಿಸಬಹುದು, ಉದಾಹರಣೆಗೆ ಡೀಲರ್ ದರ, ಹೋಲ್ಸೇಲ್ ದರ, ಎನ್ಆರ್ಪಿ ಮತ್ತು ನೀವು ನೀಡಲು ಬಯಸುವ ಯಾವುದೇ ಹೆಚ್ಚುವರಿ ರಿಯಾಯಿತಿಗಳು. ಈಗ ಇಲ್ಲಿ ರಿಯಾಯಿತಿ ಕ್ಷೇತ್ರ ಹೇಗೆ ತೋರಿಸುತ್ತಿದೆ ಎಂದು ನೀವು ಆಶ್ಚರ್ಯಪಡಬಹುದು. ಅದು ನಾವು ಈ ವ್ಯವಸ್ಥೆಯ ಸೆಟಪ್ನಲ್ಲಿ ಇದನ್ನು ಮೊದಲು ಸಂಯೋಜಿಸಿದ್ದರಿಂದ ಆಗಿದೆ. ನಾವು ಅದನ್ನು ತ್ವರಿತವಾಗಿ ನೋಡೋಣ. ಖರೀದಿ ಸೆಟಪ್ನಲ್ಲಿ ನಾವು ವಸ್ತು ಮಟ್ಟದಲ್ಲಿ ಹೆಚ್ಚುವರಿ ಕ್ಷೇತ್ರಗಳನ್ನು ಸಕ್ರಿಯಗೊಳಿಸಿದ್ದೆವು. ಉದಾಹರಣೆಗೆ ನಾವು ಹೆಚ್ಚುವರಿ ಕ್ಷೇತ್ರಗಳ ವಿಭಾಗದಲ್ಲಿ ರಿಯಾಯಿತಿ ಕ್ಷೇತ್ರವನ್ನು ಸೇರಿಸಿದ್ದೆವು. ಇಲ್ಲಿಂದ ನೀವು ಕ್ಷೇತ್ರಕ್ಕೆ ಹೆಸರಿಡುವುದಷ್ಟೇ ಅಲ್ಲದೆ ರಿಯಾಯಿತಿಯನ್ನು ಹೇಗೆ ಲೆಕ್ಕ ಹಾಕಬೇಕು ಮತ್ತು ವರ್ಗೀಕರಿಸಬೇಕು ಎಂಬುದನ್ನು ಹೊಂದಿಸಬಹುದು. ಉದಾಹರಣೆಗೆ ಅದು ಶೇಕಡಾವಾರು ಆಧಾರಿತವಾಗಿರಬೇಕೋ ಅಥವಾ ಸ್ಥಿರವಾಗಿರಬೇಕೋ ಎಂಬುದನ್ನು. ನೀವು ಈ ಸೆಟ್ಟಿಂಗ್ ಅನ್ನು ಉಳಿಸಿ ಡಾಕ್ಯುಮೆಂಟ್ನಲ್ಲಿ ದರ ವರ್ಗ ಆಯ್ಕೆ ಮಾಡುವ ಆಯ್ಕೆಯನ್ನು ಸಕ್ರಿಯಗೊಳಿಸಿದ ನಂತರ ನೀವು ಖರೀದಿ ಡಾಕ್ಯುಮೆಂಟ್ ರಚಿಸುವಾಗ ಅಲೈನ್ ಬಾಕ್ಸ್ ನಿಮಗೆ ದರ ವರ್ಗವನ್ನು ಆಯ್ಕೆ ಮಾಡಲು ಸೂಚಿಸುತ್ತದೆ. ಇದು ವ್ಯವಹಾರದ ನಮೂದು ಸಮಯದಲ್ಲಿ ಸರಿಯಾದ ದರ ರಚನೆ ಸ್ವಯಂಚಾಲಿತವಾಗಿ ಅನ್ವಯವಾಗುವುದನ್ನು ಖಚಿತಪಡಿಸುತ್ತದೆ. ಈಗ ನಮ್ಮ ಬೆಲೆಪಟ್ಟಿಗೆ ಹಿಂತಿರುಗೋಣ. ನೀವು ಅಗತ್ಯವಿರುವ ಎಲ್ಲಾ ದರಗಳು ಮತ್ತು ರಿಯಾಯಿತಿಗಳನ್ನು ತುಂಬಿದ ನಂತರ ವಿವರಗಳನ್ನು ಸಂಗ್ರಹಿಸಲು ಕೇವಲ ಉಳಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಸಮಯದಲ್ಲಿ ನೀವು ಹೊಸದಾಗಿ ಪ್ರಾರಂಭಿಸಲು ಬಯಸಿದರೆ ಕೇವಲ ಕ್ಲಿಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ನೀವು ನಮೂದಿಸಿದ ಎಲ್ಲಾ ಡೇಟಾವನ್ನು ತೆಗೆದುಹಾಕಿ ಮತ್ತೆ ಪ್ರಾರಂಭಿಸಲು ನಿಮಗೆ ಸ್ವಚ್ಛವಾದ ಪುಟವನ್ನು ನೀಡುತ್ತದೆ. ಹಾರ್ಡ್ ಕಾಪಿ ಇರಿಸಿಕೊಳ್ಳಬೇಕೇ? ನಿಮ್ಮ ಬೆಲೆಪಟ್ಟಿಯ ಮುದ್ರಣಯೋಗ್ಯ ಆವೃತ್ತಿಯನ್ನು ರಚಿಸಲು ಪ್ರಿಂಟ್ ಬಟನ್ ಬಳಸಿ. ನೀವು ಇನ್ನಷ್ಟು ಬೇಕಾಗದ ನಿರ್ದಿಷ್ಟ ಪಟ್ಟಿ ಇದ್ದರೆ ಅದನ್ನು ಶಾಶ್ವತವಾಗಿ ತೆಗೆದುಹಾಕಲು ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಬೆಲೆಪಟ್ಟಿ ವಿಂಡೋದಿಂದ ನಿರ್ಗಮಿಸಲು ಕೇವಲ ಎಕ್ಸಿಟ್ ಬಟನ್ ಬಳಸಿ. ನಾವು ಶೋ ಫಿಲ್ಟರ್ ಆಯ್ಕೆಯನ್ನು ಸೇರಿಸಿದ್ದೇವೆ. ನೀವು ನಿಮ್ಮ ಪಟ್ಟಿಯನ್ನು ನಿರ್ದಿಷ್ಟ ಐಟಂಗಳು, ಬೆಲೆ ವರ್ಗಗಳು ಅಥವಾ ದರಗಳ ಆಧಾರದ ಮೇಲೆ ಫಿಲ್ಟರ್ ಮಾಡಲು ಬಯಸಿದರೆ ಇದು ಬಹಳ ಉಪಯುಕ್ತವಾಗಿದೆ. ನೀವು ಹುಡುಕುತ್ತಿರುವ ನಮೂದುಗಳನ್ನು ತ್ವರಿತವಾಗಿ ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ. ಈಗ ನೀವು ಎಕ್ಸೆಲ್ನಿಂದ ಬೆಲೆ ವರ್ಗವನ್ನು ಆಮದು ಮಾಡಿಕೊಳ್ಳಲು ಬಯಸಿದರೆ ಇಂಪೋರ್ಟ್ ಡ್ರಾಪ್ಡೌನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬಳಿ ಈಗಾಗಲೇ ಎಕ್ಸೆಲ್ ಫೈಲ್ ಇದ್ದರೆ ನೀವು ಫಾರ್ಮ್ಯಾಟ್ ರಚಿಸಿ ಆ ಫೈಲ್ ಅನ್ನು ಆಮದು ಮಾಡುವ ಮೂಲಕ ಕಾಲಂಗಳನ್ನು ಅನುಗುಣವಾಗಿ ಮ್ಯಾಪ್ ಮಾಡಬಹುದು. ನಿಮ್ಮ ಬಳಿ ಫೈಲ್ ಇಲ್ಲದಿದ್ದರೆ ಡೌನ್ಲೋಡ್ ಫಾರ್ಮ್ಯಾಟ್ ಬಟನ್ ಬಳಸಿ ಸಿದ್ಧವಾಗಿರುವ ಎಕ್ಸೆಲ್ ಟೆಂಪ್ಲೇಟ್ ಅನ್ನು ಡೌನ್ಲೋಡ್ ಮಾಡಬಹುದು. ಟೆಂಪ್ಲೇಟ್ನಲ್ಲಿ ಡೇಟಾವನ್ನು ತುಂಬಿ ಅಲೈನ್ ಬಾಕ್ಸ್ಗೆ ಮರಳಿ ಮತ್ತು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಂಪೂರ್ಣ ಬೆಲೆಪಟ್ಟಿಯನ್ನು ಒಂದೇ ಬಾರಿ ತರಬಹುದು. ಅಲೈನ್ ಬಾಕ್ಸ್ ಬಹುತೇಕ ಪ್ರತಿಯೊಂದು ವಿಭಾಗದಲ್ಲಿಯೂ ಆಮದು ಕಾರ್ಯಕ್ಷಮತೆಯನ್ನು ಒದಗಿಸುತ್ತದೆ. ಆದ್ದರಿಂದ ನೀವು ನಿಮ್ಮ ದೊಡ್ಡ ಪ್ರಮಾಣದ ಡೇಟಾವನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದು, ಕೈಯಾರೆ ನಮೂದಿಸುವ ಅಗತ್ಯವಿಲ್ಲ. ಯಾವುದೇ ಇರುವ ಬೆಲೆಪಟ್ಟಿಯನ್ನು ಸಂಪಾದಿಸಲು ಸಂಪಾದನೆ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಡೇಟಾವನ್ನು ನವೀಕರಿಸಿ ಮತ್ತು ಉಳಿಸಿ. ಯಾವುದೇ ಬೆಲೆಪಟ್ಟಿಯನ್ನು ಶಾಶ್ವತವಾಗಿ ತೆಗೆದುಹಾಕಲು ಡಿಲೀಟ್ ಬಟನ್ ಅಥವಾ ಆ ಎಂಟ್ರಿಯ ಪಕ್ಕದಲ್ಲಿರುವ ಕೆಂಪು ಕ್ರಾಸ್ ಐಕಾನ್ ಕ್ಲಿಕ್ ಮಾಡಿ. ಪ್ರತಿ ಕಾಲಂಗೆ ಫಿಲ್ಟರ್ ಐಕಾನ್ ಇದೆ. ಇದು ನಿಮಗೆ ನಿರ್ದಿಷ್ಟ ಎಂಟ್ರಿಗಳನ್ನು ತ್ವರಿತವಾಗಿ ಹುಡುಕಲು ಸಹಾಯ ಮಾಡುತ್ತದೆ. ನೀವು ಪ್ರತಿ ಕಾಲಂ ಶೀರ್ಷಿಕೆಯ ಪಕ್ಕದಲ್ಲಿರುವ ಬಾಣ ಐಕಾನ್ ಬಳಸಿ ಪಟ್ಟಿಯನ್ನು ಕ್ರಮಿಸಬಹುದು ಕೂಡ. ನೀವು ಬದಲಾವಣೆ ಮಾಡಿದ ನಂತರ ನಿಮ್ಮ ಪರದೆ ನವೀಕರಿಸದಿದ್ದರೆ ರಿಫ್ರೆಶ್ ಬಟನ್ ಕ್ಲಿಕ್ ಮಾಡಿ. ಇದು ಪರದೆಯನ್ನು ಮರುಲೋಡ್ ಮಾಡಿ ಎಲ್ಲಾ ಇತ್ತೀಚಿನ ನವೀಕರಣಗಳನ್ನು ತೋರಿಸುತ್ತದೆ. ಈಗ ನಾವು ಪಾರ್ಟಿ ಖರೀದಿ ರಿಯಾಯಿತಿ ದರ ಆಯ್ಕೆಗೆ ಸಾಗೋಣ. ಇದು ನಿಮಗೆ ಪಾರ್ಟಿ ಪ್ರಕಾರ ಖರೀದಿ ರಿಯಾಯಿತಿಗಳು ಅಥವಾ ಶುಲ್ಕಗಳನ್ನು ರಚಿಸಲು ಅವಕಾಶ ನೀಡುತ್ತದೆ. ಹೊಸ ಪಟ್ಟಿಯನ್ನು ರಚಿಸಲು ಕ್ರಿಯೇಟ್ ನ್ಯೂ ಪಾರ್ಟಿ ಪರ್ಚೇಸ್ ಡಿಸ್ಕೌಂಟ್ ಚಾರ್ಜಸ್ ಕ್ಲಿಕ್ ಮಾಡಿ. ನೀವು ಎಲ್ಲಾ ಸಂಬಂಧಿತ ವಿವರಗಳನ್ನು ನಮೂದಿಸಬಹುದಾದ ಒಂದು ಫಾರ್ಮ್ ನಿಮಗೆ ಕಾಣಿಸುತ್ತದೆ. ಮುಂದುವರಿಯುವ ಮೊದಲು ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ನಲ್ಲಿ ರಿಯಾಯಿತಿಗಾಗಿ ಹೆಚ್ಚುವರಿ ಕ್ಷೇತ್ರವನ್ನು ಸಕ್ರಿಯಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದನ್ನು ಮಾಡಲು ಕಂಪನಿ ಸೆಟಪ್ಗೆ ಹೋಗಿ, ನಂತರ ಪರ್ಚೇಸ್ ಸೆಟಪ್ಗೆ ಹೋಗಿ ಮತ್ತು ಐಟಂ ಲೆವೆಲ್ ಅಥವಾ ಡಾಕ್ಯುಮೆಂಟ್ ಲೆವೆಲ್ನಡಿ ಬಿಲ್ಲಿಂಗ್ ಸೆಟಪ್ಗೆ ನ್ಯಾವಿಗೇಟ್ ಮಾಡಿ. ನೀವು ರಿಯಾಯಿತಿಗಳನ್ನು ಹೇಗೆ ಅನ್ವಯಿಸಲು ಬಯಸುತ್ತೀರೋ ಅದರ ಪ್ರಕಾರ
ದಯವಿಟ್ಟು ಗಮನಿಸಿ, ಪಾರ್ಟಿ ಪ್ರಕಾರ ರಿಯಾಯಿತಿ ಮತ್ತು ಶುಲ್ಕಗಳನ್ನು ಐಟಂ ಮತ್ತು ಡಾಕ್ಯುಮೆಂಟ್ ಎರಡೂ ಮಟ್ಟಗಳಲ್ಲಿ ಅನ್ವಯಿಸಬಹುದು, ಆದರೆ ಪ್ರೈಸ್ ಲಿಸ್ಟ್ಗಳನ್ನು ಕೇವಲ ಐಟಂ ಲೆವೆಲ್ನಲ್ಲಿ ಮಾತ್ರ ಅನ್ವಯಿಸಬಹುದು. ಈ ಉದಾಹರಣೆಗೆ ನಾವು ಡಾಕ್ಯುಮೆಂಟ್ ಲೆವೆಲ್ ರಿಯಾಯಿತಿ ಕ್ಷೇತ್ರವನ್ನು ಸಕ್ರಿಯಗೊಳಿಸುತ್ತಿದ್ದೇವೆ. ಎರಡನೇ ಕ್ಷೇತ್ರದಲ್ಲಿ ನಾವು ಇದನ್ನು ಪಾರ್ಟಿ ರಿಯಾಯಿತಿಯಾಗಿ ನಿರ್ಧರಿಸಿ ಅದರ ಲೆಕ್ಕಾಚಾರದ ವಿಧಾನ ಮತ್ತು ದರವನ್ನು ಹೊಂದಿಸಿ ಕಾನ್ಫಿಗರೇಶನ್ ಅನ್ನು ಉಳಿಸುತ್ತೇವೆ. ಈಗ ನಾವು ಮತ್ತೆ ಪರ್ಚೇಸ್ ಮಾಡ್ಯೂಲ್ಗೆ ಹಿಂತಿರುಗುತ್ತೇವೆ. ಪರ್ಚೇಸ್ ಪ್ರೈಸ್ ಲಿಸ್ಟ್ಗೆ ಹೋಗಿ ನಂತರ ಪಾರ್ಟಿ ಪರ್ಚೇಸ್ ರಿಯಾಯಿತಿ ದರವನ್ನು ಆಯ್ಕೆ ಮಾಡಿ. ಹೊಸದು ಸೃಷ್ಟಿಸಲು ಕ್ಲಿಕ್ ಮಾಡಿ. ಗುರುತಿಸುವ ಉದ್ದೇಶಕ್ಕಾಗಿ ಸೂಕ್ತ ವಿವರಣೆಯನ್ನು ನಮೂದಿಸಿ ಮತ್ತು ಈ ಪಟ್ಟಿ ಅನ್ವಯವಾಗಬೇಕಾದ ಪರಿಣಾಮಕಾರಿ ದಿನಾಂಕವನ್ನು ಆಯ್ಕೆ ಮಾಡಿ. ಪಾರ್ಟಿಗಳ ಪಟ್ಟಿ ಕಾಣಿಸುತ್ತದೆ. ಈಗ ನೀವು ಪಾರ್ಟಿ ರಿಯಾಯಿತಿ ಕ್ಷೇತ್ರವನ್ನು ಸಕ್ರಿಯಗೊಳಿಸಲಾಗಿದೆ ಎಂದು ಗಮನಿಸುತ್ತೀರಿ. ಪ್ರತಿ ಪಾರ್ಟಿಗೆ ನೀವು ಅನ್ವಯಿಸಲು ಬಯಸುವ ರಿಯಾಯಿತಿ ಶೇಕಡಾವಾರಿಯನ್ನು ನಮೂದಿಸಬಹುದು. ಮುಗಿದ ನಂತರ ಉಳಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇತರ ವಿಭಾಗಗಳಂತೆ ಇಲ್ಲಿ ಕೂಡ ನಿಮಗೆ ಕ್ಲಿಯರ್, ಪ್ರಿಂಟ್, ಡಿಲೀಟ್ ಮತ್ತು ಎಕ್ಸಿಟ್ ಬಟನ್ಗಳು ಲಭ್ಯವಿವೆ. ಇಂಪೋರ್ಟ್ ವೈಶಿಷ್ಟ್ಯವೂ ಸಹ ಇದೆ. ನೀವು ಪಾರ್ಟಿ ರಿಯಾಯಿತಿಗಳನ್ನು ಕೈಯಾರೆ ನಮೂದಿಸಲು ಇಚ್ಛಿಸದಿದ್ದರೆ ನಿಮ್ಮ ಸ್ವಂತ ಎಕ್ಸೆಲ್ ಫೈಲ್ ರಚಿಸಬಹುದು ಅಥವಾ ಒದಗಿಸಲಾದ ಟೆಂಪ್ಲೇಟ್ ಅನ್ನು ಡೌನ್ಲೋಡ್ ಮಾಡಬಹುದು. ನಿಮ್ಮ ಡೇಟಾವನ್ನು ನಮೂದಿಸಿದ ನಂತರ ಸರಳವಾಗಿ ಇಂಪೋರ್ಟ್ ಬಟನ್ ಬಳಸಿ ಅದನ್ನು ಆಮದು ಮಾಡಿ. ಪಾರ್ಟಿ ಪರ್ಚೇಸ್ ರಿಯಾಯಿತಿ ದರ ಕ್ಷೇತ್ರವು ಈಗ ನಿಮ್ಮ ರಿಯಾಯಿತಿ ಡೇಟಾವನ್ನು ಪ್ರತಿಬಿಂಬಿಸುತ್ತದೆ. ನೀವು ಬದಲಾವಣೆಗಳನ್ನು ಮಾಡಲು ಬೇಕಾದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ಯಾವುದೇ ದಾಖಲೆಗಳನ್ನು ಶಾಶ್ವತವಾಗಿ ತೆಗೆದುಹಾಕಲು ಡಿಲೀಟ್ ಬಳಸಿ. ನೀವು ಸಂಪೂರ್ಣ ಪಟ್ಟಿ ಎಕ್ಸೆಲ್ಗೆ ರಫ್ತು ಮಾಡಲು ಬಯಸಿದರೆ ಮೇಲ್ಭಾಗದ ಬಲಭಾಗದಲ್ಲಿರುವ ಎಕ್ಸೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮ ರಿಯಾಯಿತಿ ಡೇಟಾವನ್ನು ತಕ್ಷಣವೇ ಎಕ್ಸೆಲ್ ಶೀಟ್ಗೆ ಡೌನ್ಲೋಡ್ ಮಾಡುತ್ತದೆ, ಆಫ್ಲೈನ್ ವಿಮರ್ಶೆ ಅಥವಾ ಬ್ಯಾಕಪ್ಗೆ ಸಿದ್ಧವಾಗಿದೆ. ನೀವು ಅನೇಕ ರಿಯಾಯಿತಿ ದರ ಪಟ್ಟಿಗಳನ್ನು ರಚಿಸಿದ್ದರೆ ಮತ್ತು ನಿರ್ದಿಷ್ಟವಾದುದನ್ನು ಹುಡುಕಲು ತೊಂದರೆ ಆಗುತ್ತಿದ್ದರೆ ಮೇಲ್ಭಾಗದಲ್ಲಿರುವ ಹುಡುಕು ಪಟ್ಟಿಯನ್ನು ಬಳಸಿ ಹೆಸರು ಮೂಲಕ ವೇಗವಾಗಿ ಹುಡುಕಬಹುದು. ಬಲ್ಕ್ ಡಿಲೀಟ್ ಆಯ್ಕೆಯು ನಿಮಗೆ ಒಂದೇ ಸಮಯದಲ್ಲಿ ಅನೇಕ ಪಟ್ಟಿಗಳನ್ನು ತೆಗೆದುಹಾಕಲು ಅವಕಾಶ ನೀಡುತ್ತದೆ. ಪ್ರಸ್ತುತ ಕೇವಲ ಒಂದು ಪಟ್ಟಿ ಮಾತ್ರ ಲಭ್ಯವಿರುವುದರಿಂದ ಚೆಕ್ಬಾಕ್ಸ್ಗಳು ಕಾಣಿಸುತ್ತಿಲ್ಲ. ನೀವು ಅನೇಕ ಪಟ್ಟಿಗಳನ್ನು ರಚಿಸಿದ ನಂತರ ಪ್ರತಿ ದಾಖಲೆಯ ಪಕ್ಕದಲ್ಲಿ ಚೆಕ್ಬಾಕ್ಸ್ಗಳು ಕಾಣಿಸಿಕೊಳ್ಳುತ್ತವೆ. ಬೇಡಿಕೆಯ ಪಟ್ಟಿಗಳನ್ನು ಆಯ್ಕೆ ಮಾಡಿ ನಂತರ ಬಲ್ಕ್ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವುಗಳನ್ನು ಒಂದೇ ಬಾರಿ ತೆಗೆದುಹಾಕಬಹುದು. ರಿಫ್ರೆಶ್ ಬಟನ್ ಅನ್ನು ಬಳಸಿಕೊಂಡು ಪರದೆಯನ್ನು ಮರುಲೋಡ್ ಮಾಡಿ ಇತ್ತೀಚೆಗೆ ಮಾಡಿದ ಯಾವುದೇ ಬದಲಾವಣೆಗಳನ್ನು ಪ್ರತಿಬಿಂಬಿಸಬಹುದು. ಇತರ ವಿಭಾಗಗಳಂತೆ ನೀವು ಶೋ ಫಿಲ್ಟರ್ ಮತ್ತು ಕ್ಲಿಯರ್ ಫಿಲ್ಟರ್ ಬಟನ್ಗಳನ್ನು ಬಳಸಿಕೊಂಡು ಪ್ರದರ್ಶಿತ ಪಟ್ಟಿಯಲ್ಲಿ ಫಿಲ್ಟರ್ಗಳನ್ನು ಅನ್ವಯಿಸಬಹುದು ಅಥವಾ ತೆಗೆದುಹಾಕಬಹುದು. ಇವು ನಿಮ್ಮ ಮಾನದಂಡಗಳ ಆಧಾರದ ಮೇಲೆ ದಾಖಲೆಯನ್ನು ಸುಲಭವಾಗಿ ಕಡಿಮೆಗೊಳಿಸಲು ಸಹಾಯ ಮಾಡುತ್ತವೆ. ಈಗ ಮುಂದಿನ ಆಯ್ಕೆ ಬ್ರ್ಯಾಂಡ್ ಆಧಾರಿತ ಖರೀದಿ ಶುಲ್ಕಗಳಿಗೆ ಹೋಗೋಣ. ಹಿಂದೆ ನೀವು ಐಟಂ ಬೆಲೆ ಪಟ್ಟಿಯನ್ನು ನಿರ್ಧರಿಸಿದ್ದೀರಿ ಮತ್ತು ನಂತರ ಪಾರ್ಟಿ ಆಧಾರಿತ ರಿಯಾಯಿತಿ ದರಗಳನ್ನು ರಚಿಸಿದ್ದೀರಿ. ಈ ವೈಶಿಷ್ಟ್ಯವನ್ನು ಬಳಸಿಕೊಂಡು ನೀವು ನಿರ್ದಿಷ್ಟ ಬ್ರ್ಯಾಂಡ್ಗಳ ಆಧಾರದ ಮೇಲೆ ಶುಲ್ಕಗಳು ಅಥವಾ ರಿಯಾಯಿತಿಗಳನ್ನು ನಿರ್ಧರಿಸಬಹುದು. ಪ್ರಾರಂಭಿಸಲು ನೀವು ಪಾರ್ಟಿ ಆಧಾರಿತ ರಿಯಾಯಿತಿಗಳಂತೆ ಬ್ರ್ಯಾಂಡ್ ಆಧಾರಿತ ಶುಲ್ಕಗಳ ಪಟ್ಟಿಯನ್ನು ರಚಿಸಬೇಕು. ನೀವು ಪ್ರಾರಂಭಿಸುವ ಮೊದಲು ಕಂಪನಿ ಸೆಟಪ್ನ ಖರೀದಿ ಸೆಟಪ್ ವಿಭಾಗದಲ್ಲಿ ಈ ಆಯ್ಕೆಯನ್ನು ಸಂರಚಿಸಿರುವುದನ್ನು ಖಚಿತಪಡಿಸಿಕೊಳ್ಳಿ. ಬ್ರ್ಯಾಂಡ್ ಆಧಾರಿತ ಶುಲ್ಕಗಳು ಐಟಂ ಮಟ್ಟದಲ್ಲಿ ಮಾತ್ರ ಅನ್ವಯವಾಗುವುದರಿಂದ ಬಿಲ್ಲಿಂಗ್ ಸೆಟಪ್ಗೆ ಹೋಗಿ ಐಟಂ ಲೆವೆಲ್ ಆಯ್ಕೆ ಮಾಡಿ. ಇಲ್ಲಿ ಹೆಚ್ಚುವರಿ ಕ್ಷೇತ್ರಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿ ಮತ್ತು ಅದನ್ನು ಬ್ರ್ಯಾಂಡ್ ಆಧಾರಿತಕ್ಕೆ ನಿಯೋಜಿಸಿ. ಉದಾಹರಣೆಗೆ, ಈ ಸಂದರ್ಭದಲ್ಲಿ ನಾನು ಲೇಬಲ್ ಪಾರ್ಟಿ ರಿಯಾಯಿತಿಯನ್ನು ನಿಯೋಜಿಸುತ್ತಿದ್ದೇನೆ. ಮುಂದೆ ಲೆಕ್ಕಾಚಾರದ ವಿಧಾನವನ್ನು ನಿರ್ಧರಿಸಿ, ಅದು ಶೇಕಡಾವಾರು ಆಧಾರಿತವಾಗಿರಬಹುದಾ ಅಥವಾ ನಿಗದಿತ ಮೊತ್ತವಾಗಿರಬಹುದಾ ಎಂಬುದನ್ನು ಆಯ್ಕೆ ಮಾಡಿ. ಅದೇ ರೀತಿ ಶುಲ್ಕ ಅಥವಾ ರಿಯಾಯಿತಿ ಯಾವ ಲೆಡ್ಜರ್ಗೆ ಪೋಸ್ಟ್ ಆಗಬೇಕು ಎಂಬುದನ್ನು ನಿರ್ದಿಷ್ಟಪಡಿಸಲು ಸೂಕ್ತವಾದ ಪೋಸ್ಟಿಂಗ್ ಲೆಡ್ಜರ್ ಆಯ್ಕೆ ಮಾಡಿ. ನೀವು ಇನ್ವಾಯ್ಸ್ ರಚಿಸುವಾಗ ಮೌಲ್ಯವನ್ನು ಸೇರಿಸಬೇಕೋ ಅಥವಾ ಕಡಿತಗೊಳಿಸಬೇಕೋ ಎಂಬುದನ್ನು ನಿರ್ಧರಿಸಲು ವ್ಯವಸ್ಥೆ ನಿಮಗೆ ಅವಕಾಶ ನೀಡಬೇಕೆಂದಿದ್ದರೆ ಫ್ಲೋಟಿಂಗ್ ಆಯ್ಕೆಯನ್ನು ಆರಿಸಿ. ಇಲ್ಲದಿದ್ದರೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸೇರಿಸು ಅಥವಾ ಕಡಿತಗೊಳಿಸು ಆರಿಸಿ. ದರ ಆಧಾರಿತ ಕ್ಷೇತ್ರವನ್ನು ಬ್ರ್ಯಾಂಡ್ ಆಧಾರಿತಕ್ಕೆ ಸೆಟ್ ಮಾಡಿ ಮತ್ತು ಸೇವ್ ಕ್ಲಿಕ್ ಮಾಡಿ. ಈಗ ಪರದೆಯನ್ನು ರಿಫ್ರೆಶ್ ಮಾಡಿದ ನಂತರ ಬ್ರ್ಯಾಂಡ್ ಆಧಾರಿತ ರಿಯಾಯಿತಿ ಕ್ಷೇತ್ರವೂ ಕಾಣಿಸುತ್ತದೆ. ಪ್ರಸ್ತುತ ವ್ಯವಸ್ಥೆಯಲ್ಲಿ ಕೇವಲ ಒಂದು ಬ್ರ್ಯಾಂಡ್ ಇದೆ, ಅದು ಡಿಫಾಲ್ಟ್ ಬ್ರ್ಯಾಂಡ್, ಆದ್ದರಿಂದ ಅದೇ ತೋರಿಸಲಾಗುತ್ತದೆ. ನೀವು ರಿಟೇಲರ್, ಹೋಲ್ಸೇಲರ್ ಅಥವಾ ಡೀಲರ್ಗಾಗಿ ಬ್ರ್ಯಾಂಡ್ ಸ್ಪೆಸಿಫಿಕ್ ದರಗಳು ಅಥವಾ ರಿಯಾಯಿತಿಗಳನ್ನು ಸೆಟ್ ಮಾಡಬಹುದು ಮತ್ತು ದರ ಪಟ್ಟಿ ಉಳಿಸಲು ಸೇವ್ ಕ್ಲಿಕ್ ಮಾಡಬಹುದು. ಈ ಎಲ್ಲಾ ಆಯ್ಕೆಗಳು ಐಟಂ ದರ, ಪಾರ್ಟಿ ಖರೀದಿ ರಿಯಾಯಿತಿ, ಬ್ರ್ಯಾಂಡ್ ಆಧಾರಿತ ಮತ್ತು ಪಾರ್ಟಿ ಜೋಡ್ ಬ್ರ್ಯಾಂಡ್ ಆಧಾರಿತ ಶುಲ್ಕಗಳು ರಚನೆಯಲ್ಲಿ ಒಂದೇ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಪ್ರಮುಖ ವ್ಯತ್ಯಾಸವು ವರ್ಗೀಕರಣದಲ್ಲಿ ಇದೆ. ಇಲ್ಲಿ ಕೊನೆಯ ಆಯ್ಕೆಯೆಂದರೆ ಪಾರ್ಟಿ ಜೋಡ್ ಬ್ರ್ಯಾಂಡ್ ಆಧಾರಿತ ಶುಲ್ಕಗಳು. ಇದು ನಿಮಗೆ ಪಾರ್ಟಿ ಮತ್ತು ಬ್ರ್ಯಾಂಡ್ ಸಂಯೋಜನೆಗೆ ವಿಶೇಷವಾದ ಖರೀದಿ ಶುಲ್ಕಗಳು ಅಥವಾ ರಿಯಾಯಿತಿಗಳನ್ನು ನಿರ್ಧರಿಸಲು ಅವಕಾಶ ನೀಡುತ್ತದೆ. ಹೆಚ್ಚಿನ ಸಮಯದಂತೆ ಇದನ್ನು ಪರ್ಚೇಸ್ ಸೆಟಪ್ನಡಿ, ಬಿಲ್ಲಿಂಗ್ ಸೆಟಪ್ನಡಿ, ಐಟಂ ಲೆವೆಲ್ನಲ್ಲಿ ಸಂರಚಿಸಿ ಪ್ರಾರಂಭಿಸಿ. ಒಂದು ಹೆಚ್ಚುವರಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಮತ್ತು ಅದಕ್ಕೆ ಪಾರ್ಟಿ ಬ್ರ್ಯಾಂಡ್ ರಿಯಾಯಿತಿ ಎಂಬಂತೆ ಹೆಸರಿಡಿ. ನಂತರ ರೆಡ್ ಬೇಸ್ನಲ್ಲಿ ಪಾರ್ಟಿ ಬ್ರ್ಯಾಂಡ್ ಆಧಾರಿತ ಆಯ್ಕೆ ಮಾಡಿ ಮತ್ತು ನಿಮ್ಮ ಸೆಟ್ಟಿಂಗ್ಗಳನ್ನು ಉಳಿಸಿ.
ಸಂರಚನೆಯ ನಂತರ ಮಾಡ್ಯೂಲ್ಗೆ ಹಿಂತಿರುಗಿ ಮತ್ತು ಹೊಸ ಪಾರ್ಟಿ ಜೋಡ್ ಬ್ರ್ಯಾಂಡ್ ಆಧಾರಿತ ರಿಯಾಯಿತಿ ಪಟ್ಟಿ ರಚಿಸಿ. ಇಲ್ಲಿ ನೀವು ಪಾರ್ಟಿ ಹೆಸರುಗಳು ಮತ್ತು ಬ್ರ್ಯಾಂಡ್ ಹೆಸರುಗಳನ್ನು ಎರಡನ್ನೂ ನೋಡಬಹುದು. ಅನ್ವಯವಾಗುವ ದಿನಾಂಕವನ್ನು ಆಯ್ಕೆ ಮಾಡಿ ಮತ್ತು ಆ ನಿರ್ದಿಷ್ಟ ಸಂಯೋಜನೆಗೆ ರಿಯಾಯಿತಿ ದರವನ್ನು ನಮೂದಿಸಿ. ಮುಗಿದ ನಂತರ ಉಳಿಸಿ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಲ್ಲಿ ಅಲೈನ್ ಬಾಕ್ಸ್ ನಿಮ್ಮ ವಿಶಿಷ್ಟ ವ್ಯವಹಾರ ವ್ಯವಸ್ಥೆಯ ಆಧಾರದ ಮೇಲೆ ಅನೇಕ ರಚಿತ ರಿಯಾಯಿತಿ ಮತ್ತು ಶುಲ್ಕಗಳ ಪಟ್ಟಿಗಳನ್ನು ರಚಿಸಲು ಅವಕಾಶ ನೀಡುತ್ತದೆ. ಈಗ ಮುಂದಿನ ವಿಭಾಗವಾದ ಪರ್ಚೇಸ್ ರಿಕ್ವಿಜಿಷನ್ಗೆ ಹೋಗೋಣ. ಈ ವೈಶಿಷ್ಟ್ಯವು ವಿಶೇಷವಾಗಿ ಉತ್ಪಾದನಾ ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಬಹಳ ಉಪಯುಕ್ತವಾಗಿದೆ, ಏಕೆಂದರೆ ಕಚ್ಚಾ ವಸ್ತುಗಳ ನಿರಂತರ ಹರಿವನ್ನು ನಿರ್ವಹಿಸುವುದು ಉತ್ಪಾದನಾ ವಿಳಂಬಗಳು ಮತ್ತು ಗ್ರಾಹಕರ ಆರ್ಡರ್ಗಳನ್ನು ತಪ್ಪಿಸುವಲ್ಲಿ ನಿರ್ಣಾಯಕವಾಗಿದೆ. ಪರ್ಚೇಸ್ ರಿಕ್ವಿಜಿಷನ್ ಎಂದರೆ ಪರ್ಚೇಸ್ ವಿಭಾಗಕ್ಕೆ ಕಳುಹಿಸುವ ಅಧಿಕೃತ ವಿನಂತಿ. ಇದರಲ್ಲಿ ನೀವು ಉತ್ಪಾದನೆ ಅಥವಾ ಕಾರ್ಯಾಚರಣೆಯನ್ನು ಮುಂದುವರಿಸಲು ನಿರ್ದಿಷ್ಟ ವಸ್ತುಗಳು ಬೇಕೆಂದು ಸೂಚಿಸಲಾಗುತ್ತದೆ. ರಿಕ್ವಿಜಿಷನ್ ರೈಸ್ ಮಾಡಲು ಮೊದಲು ರಿಕ್ವೆಸ್ಟರ್ ಆಯ್ಕೆ ಮಾಡಿ. ರಿಕ್ವೆಸ್ಟರ್ಗಳು ಎಂದರೆ ಈ ವಿನಂತಿಯನ್ನು ಸಿಸ್ಟಂನಲ್ಲಿ ಪ್ರಾರಂಭಿಸುವ ಬಳಕೆದಾರರು. ಸಾಫ್ಟ್ವೇರ್ ಸ್ವಯಂಚಾಲಿತವಾಗಿ ಪ್ರಸ್ತುತ ದಿನಾಂಕವನ್ನು ಆಯ್ಕೆ ಮಾಡುತ್ತದೆ, ಆದರೆ ಅಗತ್ಯವಿದ್ದರೆ ನೀವು ಅದನ್ನು ಬದಲಾಯಿಸಬಹುದು. ಪ್ರತಿ ರಿಕ್ವಿಜಿಷನ್ಗೆ ಟ್ರ್ಯಾಕಿಂಗ್ ಉದ್ದೇಶಕ್ಕಾಗಿ ಸಾಫ್ಟ್ವೇರ್ ಸ್ವಯಂಚಾಲಿತವಾಗಿ ಅನನ್ಯ ವೌಚರ್ ಸಂಖ್ಯೆಯನ್ನು ರಚಿಸುತ್ತದೆ. ಈಗ ನಾವು ಇನ್ವಾಯ್ಸ್ನ ಐಟಂ ವಿಭಾಗದಲ್ಲಿ ಲಭ್ಯವಿರುವ ವೇಗದ ಬಿಲ್ಲಿಂಗ್ ಆಯ್ಕೆಗಳನ್ನು ಅನ್ವೇಷಿಸೋಣ. ಇಲ್ಲಿ ನೀವು 2 ಐಕಾನ್ಗಳನ್ನು ಗಮನಿಸುತ್ತೀರಿ: 3 ಬಿಂದುಗಳು ಮತ್ತು 4 ಬಿಂದುಗಳು. 3 ಬಿಂದುಗಳ ಆಯ್ಕೆಯು ನಿಮಗೆ ಒಂದೇ ಸಮಯದಲ್ಲಿ ಅನೇಕ ಐಟಂಗಳನ್ನು ಆಯ್ಕೆ ಮಾಡಲು ಅವಕಾಶ ನೀಡುತ್ತದೆ ಮತ್ತು ಜೊತೆಗೆ ಫಿಲ್ಟರ್ ಆಯ್ಕೆಗಳನ್ನು ಕೂಡ ಒದಗಿಸುತ್ತದೆ. ಹಾಗಾಗಿ ನೀವು ಐಟಂ ಗುಂಪು ಅಥವಾ ನಿಮ್ಮ ಡೇಟಾದಲ್ಲಿ ನೀವು ಹೊಂದಿಸಿರುವ ಯಾವುದೇ ಕಸ್ಟಮ್ ವರ್ಗದ ಮೂಲಕ ಐಟಂ ಪಟ್ಟಿ ಸೀಮಿತಗೊಳಿಸಲು ಬಯಸಿದರೆ ಅದನ್ನು ಇಲ್ಲಿ ಮಾಡಬಹುದು. ಫಿಲ್ಟರ್ ಮಾಡಿದ ನಂತರ ನೀವು ಪ್ರತಿ ಐಟಂಗೆ ಅಗತ್ಯವಾದ ಪ್ರಮಾಣವನ್ನು ನಮೂದಿಸಿ ಬೇಕಾದವುಗಳನ್ನು ಆಯ್ಕೆ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಬಹುದು. ಆಯ್ಕೆ ಮಾಡಿದ ಎಲ್ಲ ಐಟಂಗಳು ಸ್ವಯಂಚಾಲಿತವಾಗಿ ಇನ್ವಾಯ್ಸ್ಗೆ ಲೋಡ್ ಆಗುತ್ತವೆ. 4 ಬಿಂದುಗಳ ಐಕಾನ್ ಕೂಡ ಹೋಲಿಕೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ, ಆದರೆ ಯಾವುದೇ ಫಿಲ್ಟರ್ಗಳಿಲ್ಲದೆ. ನೀವು ಪಟ್ಟಿ ಮೂಲಕ ಸ್ಕ್ರೋಲ್ ಮಾಡಿ ಪ್ರಮಾಣಗಳನ್ನು ನೇರವಾಗಿ ನಮೂದಿಸಿ ಮತ್ತು ಓಕೆ ಕ್ಲಿಕ್ ಮಾಡಿ ಅವುಗಳನ್ನು ಇನ್ವಾಯ್ಸ್ಗೆ ಲೋಡ್ ಮಾಡಬಹುದು. ಪಟ್ಟಿಯನ್ನು ಫಿಲ್ಟರ್ ಮಾಡುವ ಅಗತ್ಯವಿಲ್ಲದಿದ್ದಾಗ ಇದು ವೇಗವಾದ ಆಯ್ಕೆಯಾಗಿದೆ. ಮುಂದಿನದು ಬಾರ್ಕೋಡ್ ಎಂಟ್ರಿ ಆಯ್ಕೆ. ಇಲ್ಲಿ ನೀವು ಅನೇಕ ಐಟಂ ಕೋಡ್ಗಳು, ಬಾರ್ಕೋಡ್ಗಳು, ಸೀರಿಯಲ್ ನಂಬರ್ಗಳು ಅಥವಾ ಬ್ಯಾಚ್ ನಂಬರ್ಗಳನ್ನು ಅವುಗಳ ಪ್ರಮಾಣಗಳೊಂದಿಗೆ ಕಾಮಾಗಳಿಂದ ಬೇರ್ಪಡಿಸಿ ನಮೂದಿಸಬಹುದು. ನೀವು ಓಕೆ ಕ್ಲಿಕ್ ಮಾಡಿದಾಗ ಸಿಸ್ಟಮ್ ಆ ಐಟಂಗಳನ್ನು ಸ್ವಯಂಚಾಲಿತವಾಗಿ ಹುಡುಕಿ ಅವುಗಳನ್ನು ಎಲ್ಲವನ್ನೂ ಒಂದೇ ಬಾರಿ ಇನ್ವಾಯ್ಸ್ಗೆ ಲೋಡ್ ಮಾಡುತ್ತದೆ. ಇದು ಸ್ಕ್ಯಾನಿಂಗ್ ಆಧಾರಿತ ವರ್ಕ್ಫ್ಲೋಗಳು ಅಥವಾ ವೇಗವಾದ ಸ್ಟಾಕ್ ಎಂಟ್ರಿಗಳಿಗಾಗಿ ಸಹಾಯಕವಾಗಿದೆ. ನೀವು ಒಂದು ಇನ್ವಾಯ್ಸ್ನಿಂದ ಐಟಂಗಳನ್ನು ನಕಲಿಸಿ ಮತ್ತೊಂದರಲ್ಲಿ ಅಂಟಿಸಲು ಬಯಸಿದರೆ ಕಾಪಿ ಗ್ರಿಡ್ ಆಯ್ಕೆಯನ್ನು ಬಳಸಿ. ಪ್ರಸ್ತುತ ಐಟಂಗಳ ಪಟ್ಟಿಯನ್ನು ಉಳಿಸಲು ಕಾಪಿ ಐಕಾನ್ ಕ್ಲಿಕ್ ಮಾಡಿ, ನಂತರ ಹೊಸ ಇನ್ವಾಯ್ಸ್ಗೆ ಹೋಗಿ ಅದೇ ಐಕಾನ್ ಕ್ಲಿಕ್ ಮಾಡಿ ನಕಲಿಸಿದ ಡೇಟಾವನ್ನು ಅಂಟಿಸಿ. ಇದು ಆರ್ಡರ್ಗಳನ್ನು ಪುನರಾವರ್ತಿಸುವಾಗ ಅಥವಾ ಹೋಲಿಕೆಯ ಇನ್ವಾಯ್ಸ್ಗಳನ್ನು ರಚಿಸುವಾಗ ಸಮಯವನ್ನು ಉಳಿಸುತ್ತದೆ. ಸೆಟ್ಟಿಂಗ್ಗಳ ಐಕಾನ್ ಮೂಲಕ ನಿಮ್ಮ ಐಟಂ ಟೇಬಲ್ ಹೇಗಿರಬೇಕು ಎಂಬುದನ್ನು ಕಸ್ಟಮೈಸ್ ಮಾಡಬಹುದು. ಉದಾಹರಣೆಗೆ, ನೀವು ಕಾಲಂಗಳನ್ನು ಸೇರಿಸಿದ್ದರೆ ಅಥವಾ ತೆಗೆದುಹಾಕಿದ್ದರೆ ಅಥವಾ ಅವುಗಳನ್ನು ಪುನರ್ಕ್ರಮಗೊಳಿಸಿದ್ದರೆ ಮುಂದಿನ ಬಾರಿ ಅದನ್ನು ಮತ್ತೆ ಮಾಡಲು ಅಗತ್ಯವಿಲ್ಲ. ಕೇವಲ ಸೇವ್ ಗ್ರಿಡ್ ಕಾನ್ಫಿಗರೇಷನ್ ಕ್ಲಿಕ್ ಮಾಡಿ ಆ ಬದಲಾವಣೆಗಳನ್ನು ಸಿಸ್ಟಮ್ ನೆನಪಿಟ್ಟುಕೊಳ್ಳುತ್ತದೆ. ನೀವು ಈ ವಿನ್ಯಾಸವನ್ನು ಡಿಫಾಲ್ಟ್ ಆಗಿ ಸೆಟ್ ಮಾಡಿಕೊಳ್ಳಬಹುದು, ಹೀಗಾಗಿ ಪ್ರತಿ ಬಾರಿ ಹೊಸ ಇನ್ವಾಯ್ಸ್ ರಚಿಸಿದಾಗ ಅದು ನಿಮ್ಮ ಇಷ್ಟದ ಐಟಂ ಟೇಬಲ್ ಫಾರ್ಮ್ಯಾಟ್ನಲ್ಲೇ ತೆರೆಯುತ್ತದೆ. ನೀವು ಟೇಬಲ್ನಿಂದ ನಿರ್ದಿಷ್ಟ ಕಾಲಂಗಳನ್ನು ಸೇರಿಸಲು ಅಥವಾ ತೆಗೆದುಹಾಕಲು ಬಯಸಿದರೆ ಕಾಲಂ ಚೂಸರ್ ಬಳಸಿ. ಒಂದು ವಿಂಡೋ ತೆರೆಯುತ್ತದೆ, ಅಲ್ಲಿ ನೀವು ಕಾಲಂಗಳನ್ನು ಐಟಂ ಟೇಬಲ್ಗೆ ಒಳಗೆ ಅಥವಾ ಹೊರಗೆ ಡ್ರ್ಯಾಗ್ ಮತ್ತು ಡ್ರಾಪ್ ಮಾಡಬಹುದು. ಉದಾಹರಣೆಗೆ, ನೀವು ರಿಟರ್ನ್ ಐಟಂ ಕಾಲಂ ಅನ್ನು ಡ್ರ್ಯಾಗ್ ಮಾಡಿದರೆ ಅದು ಟೇಬಲ್ನಲ್ಲಿ ಕಾಣಿಸುತ್ತದೆ. ನೀವು ಅದನ್ನು ತೆಗೆದುಹಾಕಲು ಬಯಸಿದರೆ ಅದನ್ನು ಹೊರಗೆ ಡ್ರ್ಯಾಗ್ ಮಾಡಿ ಅದು ಅಳಿದುಹೋಗುತ್ತದೆ. ಹೆಚ್ಚು ಸಾಲುಗಳನ್ನು ಕೈಯಾರೆ ಸೇರಿಸಲು ಆಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ಖಾಲಿ ಸಾಲು ಐಟಂ ಪಟ್ಟಿಗೆ ಸೇರಿಸಲಾಗುತ್ತದೆ. ನೀವು ಯಾವುದೇ ಐಟಂ ಅನ್ನು ಇನ್ವಾಯ್ಸಿನಿಂದ ತೆಗೆದುಹಾಕಬೇಕಾದರೆ ಆ ಸಾಲನ್ನು ಆಯ್ಕೆ ಮಾಡಿ ರಿಮೂವ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಿಸ್ಟಮ್ ಅಳಿಸುವಿಕೆಯನ್ನು ದೃಢೀಕರಿಸುತ್ತದೆ. ನೀವು ಒಪ್ಪಿಗೆ ನೀಡಿದ ನಂತರ ಆ ಐಟಂ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತದೆ. ಸರ್ಚ್ ಐಕಾನ್ ನಿಮಗೆ ನಿರ್ದಿಷ್ಟ ಐಟಂ ವಿವರಗಳನ್ನು ತ್ವರಿತವಾಗಿ ಪರಿಶೀಲಿಸಲು ಸಹಾಯ ಮಾಡುತ್ತದೆ. ನೀವು ಐಟಂ ಆಯ್ಕೆ ಮಾಡಿದರೆ ಪಾಪ್ಅಪ್ನಲ್ಲಿ ಅದರ ಗುಂಪು, ಘಟಕ, ಕೊನೆಯ ಮಾರಾಟ ಮತ್ತು ಖರೀದಿ ದರಗಳು, ಒಟ್ಟು ಒಳಹೋಗಿರುವ ಮತ್ತು ಹೊರಹೋಗಿರುವ ಪ್ರಮಾಣ ಮತ್ತು ಪ್ರಸ್ತುತ ಸ್ಟಾಕ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತದೆ. ಬಿಲ್ಲಿಂಗ್ ಮಾಡುವಾಗ ಮಾಹಿತಿಯನ್ನು ಪರಿಶೀಲಿಸಲು ಇದು ಉಪಯುಕ್ತವಾಗಿದೆ. ನಿಮ್ಮ ಸೆಟಪ್ನ ಪ್ರಕಾರ ನೀವು ಐಟಂಗೆ ನಿರ್ದಿಷ್ಟ ವಿವರಗಳನ್ನು ಸೇರಿಸಲು ಅಟ್ರಿಬ್ಯೂಟ್ ಆಯ್ಕೆಯನ್ನು ಕೂಡ ಬಳಸಬಹುದು. ಉದಾಹರಣೆಗೆ, ಗಾರ್ಮೆಂಟ್ ವ್ಯವಹಾರದಲ್ಲಿ ನೀವು ನಿರ್ದಿಷ್ಟ ಗಾತ್ರ ಅಥವಾ ಬಣ್ಣವನ್ನು ಆಯ್ಕೆ ಮಾಡಬಹುದು. ಐಟಂ ಆಯ್ಕೆ ಮಾಡಿದ ನಂತರ ಅಟ್ರಿಬ್ಯೂಟ್ ಮೇಲೆ ಕ್ಲಿಕ್ ಮಾಡಿ. ಗಾತ್ರ ಅಥವಾ ಬಣ್ಣದಂತಹ ಮೌಲ್ಯವನ್ನು ನಮೂದಿಸಿ ಮತ್ತು ಓಕೆ ಕ್ಲಿಕ್ ಮಾಡಿ. ಇವುಗಳು ಇನ್ವಾಯ್ಸ್ನಲ್ಲಿರುವ ಐಟಂ ಜೊತೆಗೆ ಉಳಿಯುತ್ತವೆ. ಅದರ ಪಕ್ಕದಲ್ಲಿರುವ ವಿಜೆಟ್ ಐಕಾನ್ನಿಂದ ನೀವು ಆ ಐಟಂಗೆ ಸಂಬಂಧಿಸಿದ ವರದಿಗಳನ್ನು ಈ ಪರದೆಯಿಂದ ಹೊರಹೋಗದೆ ನೋಡಬಹುದು.
ನೀವು ಆ ಐಟಂಗೆ ಸಂಬಂಧಿಸಿದ ಕೊನೆಯ 6 ವ್ಯವಹಾರಗಳು, ಆಯ್ಕೆ ಮಾಡಿದ ಪಾರ್ಟಿಯೊಂದಿಗೆ ನಡೆದ ಕೊನೆಯ 6 ವ್ಯವಹಾರಗಳು, ಬಾಕಿ ಇರುವ ಮಾರಾಟ ಅಥವಾ ಖರೀದಿ ಆರ್ಡರ್ಗಳು ಮತ್ತು ಗೋದಾಮಿನ ಸ್ಟಾಕ್ ವಿವರಗಳನ್ನು ತಕ್ಷಣ ನೋಡಬಹುದು. ಇದು ನಿಮಗೆ ಇನ್ವಾಯ್ಸ್ ವಿಂಡೋದಲ್ಲಿಯೇ ಸಂಬಂಧಿತ ಮಾಹಿತಿಗೆ ತ್ವರಿತ ಪ್ರವೇಶವನ್ನು ನೀಡುತ್ತದೆ. ನೀವು ಐಟಂ ಟೇಬಲ್ನ ಬಲಭಾಗಕ್ಕೆ ಸ್ಕ್ರೋಲ್ ಮಾಡಿದರೆ, ನೀವು ಐಟಂ ಮೊತ್ತಗಳು, ನೆಟ್ ದರಗಳು, ಟಿಪ್ಪಣಿಗಳು ನಮೂದಿಸಲು ಮತ್ತು ಪ್ರತಿ ಐಟಂಗೆ ಹೊಂದಿಕೊಂಡ ಲೆಡ್ಜರ್ ಕೋಡ್ ಆಯ್ಕೆ ಮಾಡಲು ಹೆಚ್ಚುವರಿ ಕ್ಷೇತ್ರಗಳನ್ನು ಗಮನಿಸುತ್ತೀರಿ. ಎಲ್ಲ ಐಟಂ ವಿವರಗಳನ್ನು ನಮೂದಿಸಿದ ನಂತರ, ಐಟಂ ಟೇಬಲ್ನ ಕೆಳಭಾಗದಲ್ಲಿ 2 ಸಣ್ಣ ಐಕಾನ್ಗಳು ಇರುತ್ತವೆ. ಒಂದು ಐಕಾನ್ ಸೇರಿಸುವುದಕ್ಕಾಗಿ ಆಡ್ ಐಕಾನ್, ಮತ್ತೊಂದು ಜೂಮ್ ಐಕಾನ್, ಝೂಮ್ ಐಕಾನ್ ಆಗಿದೆ. ಈ ಸೇರಿಸುವ ಐಕಾನ್ ಐಟಂ ಟೇಬಲ್ನೊಳಗಿನ ಐಕಾನ್ನಂತೆ ಕಾರ್ಯನಿರ್ವಹಿಸುತ್ತದೆ, ನಿಮಗೆ ಇನ್ನಷ್ಟು ಸಾಲುಗಳನ್ನು ಸೇರಿಸಿ ಹೆಚ್ಚುವರಿ ಐಟಂಗಳನ್ನು ಕೈಯಾರೆ ನಮೂದಿಸಲು ಅವಕಾಶ ನೀಡುತ್ತದೆ. ಈಗ ಜೂಮ್ ಐಕಾನ್ ವಿಶೇಷವಾಗಿ ಸಹಾಯಕವಾಗುತ್ತದೆ ನೀವು ಒಂದು ಡಾಕ್ಯುಮೆಂಟ್ನಲ್ಲಿ 50 ಅಥವಾ 60 ಐಟಂಗಳನ್ನು ನಮೂದಿಸಿದ್ದರೆ. ಪ್ರತಿ ಸಾಲು ಸ್ಕ್ರೋಲ್ ಮಾಡುವ ಬದಲು ನೀವು ಜೂಮ್ ಐಕಾನ್ ಕ್ಲಿಕ್ ಮಾಡಿದರೆ ಪೂರ್ಣ ಪರದೆ ದೃಶ್ಯದಲ್ಲಿ ಎಲ್ಲ ಐಟಂಗಳನ್ನು ಒಂದೇ ಕಡೆ ನೋಡಬಹುದು. ಇದು ಇನ್ವಾಯ್ಸ್ ಉಳಿಸುವ ಅಥವಾ ಮುದ್ರಿಸುವ ಮೊದಲು ಎಲ್ಲವನ್ನೂ ಕ್ರಾಸ್ ಚೆಕ್ ಮಾಡಲು ಸಹಾಯ ಮಾಡುತ್ತದೆ. ಇಲ್ಲವೇ ಟಿಪ್ಪಣಿ ಐಕಾನ್ ಕೂಡ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿದರೆ ಸಾಫ್ಟ್ವೇರ್ ಇನ್ವಾಯ್ಸ್ಗಾಗಿ ಡಿಫಾಲ್ಟ್ ಟಿಪ್ಪಣಿಯನ್ನು ಸ್ವಯಂಚಾಲಿತವಾಗಿ ಆಯ್ಕೆ ಮಾಡುತ್ತದೆ. ಆದರೆ ನೀವು ಇದನ್ನು ಕಸ್ಟಮೈಸ್ ಮಾಡಬೇಕೆಂದಿದ್ದರೆ ಅಥವಾ ಈ ನಿರ್ದಿಷ್ಟ ಡಾಕ್ಯುಮೆಂಟ್ಗಾಗಿ ಬದಲಾಯಿಸಬೇಕೆಂದಿದ್ದರೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಅದನ್ನು ಕೈಯಾರೆ ತಿದ್ದುಪಡಿ ಮಾಡಬಹುದು. ಅದಕ್ಕಿಂತ ಕೆಳಗೆ ನೀವು ಪರ್ಚೇಸ್ ಕಸ್ಟಮ್ ಫೀಲ್ಡ್ಗಳನ್ನು ನೋಡಬಹುದು. ಇವು ನಾವು ಮೊದಲು ಕಾನ್ಫಿಗರೇಷನ್ ಸೆಟ್ಟಿಂಗ್ಗಳಿಂದ ಸಕ್ರಿಯಗೊಳಿಸಿದ ಹೆಚ್ಚುವರಿ ಫೀಲ್ಡ್ಗಳು. ಇವು ಡಾಕ್ಯುಮೆಂಟ್ ಪರದೆಯಲ್ಲಿಯೇ ಕಾಣಿಸುತ್ತವೆ ಮತ್ತು ವ್ಯವಹಾರವನ್ನು ನಮೂದಿಸುವಾಗ ಸಂಬಂಧಿತ ಮೌಲ್ಯಗಳನ್ನು ತುಂಬಬಹುದು. ಮುಂದಿನ ಆಯ್ಕೆ ಅಟ್ಯಾಚ್ಮೆಂಟ್ ವಿಭಾಗವಾಗಿದೆ. ನೀವು ಯಾವುದೇ ಸಂಬಂಧಿತ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಲು ಇಚ್ಛಿಸಿದರೆ, ಉದಾಹರಣೆಗೆ ಪೂರೈಕೆದಾರರ ಕೋಡ್ನ ಸ್ಕ್ಯಾನ್ ಮಾಡಿದ ಪ್ರತಿಯೊಂದನ್ನು ಅಥವಾ ರಿಕ್ವಿಜಿಷನ್ ವಿನಂತಿಯ PDF ಅನ್ನು ಸೆಲೆಕ್ಟ್ ಫೈಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫೈಲ್ ಆಯ್ಕೆ ಮಾಡಿ ಓಪನ್ ಮಾಡಿದ ನಂತರ ಅದು ಈ ಇನ್ವಾಯ್ಸ್ಗೆ ಅಟ್ಯಾಚ್ ಆಗುತ್ತದೆ ಮತ್ತು ಭವಿಷ್ಯದಲ್ಲಿ ಉಲ್ಲೇಖಕ್ಕಾಗಿ ಸಿಸ್ಟಂನಲ್ಲಿ ಸಂಗ್ರಹಿಸಲಾಗುತ್ತದೆ. ಎಲ್ಲಾ ಮಾಹಿತಿಯು ಸರಿಯಾಗಿ ನಮೂದಾದ ನಂತರ ಡಾಕ್ಯುಮೆಂಟ್ ಉಳಿಸಲು ಸೇವ್ ಬಟನ್ ಕ್ಲಿಕ್ ಮಾಡಿ. ನೀವು ಇನ್ವಾಯ್ಸ್ ಅನ್ನು ಮುದ್ರಿಸಲು ಇಚ್ಛಿಸಿದರೆ ಪ್ರಿಂಟ್ ಬಟನ್ ಬಳಸಿ. ಅದರ ಪಕ್ಕದಲ್ಲಿರುವ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದರೆ ನಿಮಗೆ 3 ಆಯ್ಕೆಗಳು ಸಿಗುತ್ತವೆ: ಪೂರ್ವದೃಶ್ಯ, ಪ್ರಿವ್ಯೂ, ಎಕ್ಸ್ಪೋರ್ಟ್ ಮತ್ತು ಸಂರಚನೆ ಕಾನ್ಫಿಗರೇಷನ್. ಪೂರ್ವದೃಶ್ಯ ಪ್ರಿವ್ಯೂ ಆಯ್ಕೆ ಮಾಡಿದರೆ ಅಲೈನ್ ಬಾಕ್ಸ್ ನೀಡಿರುವ ಪೂರ್ವಸಿದ್ಧ ರೂಪಗಳಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಬಹುದು. ರೂಪವನ್ನು ಆಯ್ಕೆ ಮಾಡಿದ ನಂತರ ಎಷ್ಟು ಪ್ರತಿಗಳು ಬೇಕೆಂದು ನಿರ್ದಿಷ್ಟಪಡಿಸಿ ಪ್ರಿಂಟ್ ಮಾಡುವ ಮೊದಲು ಡಾಕ್ಯುಮೆಂಟ್ ಹೇಗಿರುತ್ತದೆ ಎಂಬುದನ್ನು ನೋಡಲು ಪೂರ್ವದೃಶ್ಯ ಕ್ಲಿಕ್ ಮಾಡಿ. ನೀವು ಇನ್ವಾಯ್ಸ್ ಅನ್ನು PDF ಆಗಿ ಕಳುಹಿಸಲು ಬಯಸಿದರೆ ಎಕ್ಸ್ಪೋರ್ಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಇದು ಡಾಕ್ಯುಮೆಂಟ್ನ PDF ಆವೃತ್ತಿಯನ್ನು ರಚಿಸಿ ಡೌನ್ಲೋಡ್ ಮಾಡುತ್ತದೆ. ಸಂರಚನೆ ವಿಭಾಗದಲ್ಲಿ ನೀವು ಮುದ್ರಣ ಸೆಟ್ಟಿಂಗ್ಗಳನ್ನು ನಿರ್ವಹಿಸಬಹುದು. ಉದಾಹರಣೆಗೆ ಹೆಡರ್ ಮತ್ತು ಫೂಟರ್ ಟಿಪ್ಪಣಿಗಳು, ನಿಯಮಗಳು ಮತ್ತು ಷರತ್ತುಗಳು, ಬ್ಯಾಂಕ್ ವಿವರಗಳು ಹಾಗೂ ಪಾವತಿ ಲಿಂಕ್ ಸೇರಿಸುವುದು ಸಹ. ಅಲೈನ್ ಬಾಕ್ಸ್ ಹಲವಾರು ಪಾವತಿ ಗೇಟ್ವೇಗಳೊಂದಿಗೆ ಏಕೀಕರಣವನ್ನು ಇಂಟಿಗ್ರೇಷನ್ ಬೆಂಬಲಿಸುತ್ತದೆ. ನೀವು ಯಾವುದಾದರೂ ಪಾವತಿ ಗೇಟ್ವೇ ಅನ್ನು ಸಂರಚಿಸಿದ್ದರೆ ಪಾವತಿ ಲಿಂಕ್ ಅನ್ನು ಇನ್ವಾಯ್ಸ್ನಲ್ಲಿ ಸೇರಿಸಬಹುದು. ಇದರಿಂದ ಗ್ರಾಹಕರು ಆನ್ಲೈನ್ನಲ್ಲಿ ಸುಲಭವಾಗಿ ಪಾವತಿ ಮಾಡಬಹುದು. ನೀವು ನಿಮ್ಮ ಡಿಫಾಲ್ಟ್ ಇನ್ವಾಯ್ಸ್ ಫಾರ್ಮ್ಯಾಟ್ ಮತ್ತು ಮುದ್ರಿಸಲು ಬೇಕಾದ ಪ್ರತಿಗಳ ಸಂಖ್ಯೆಯನ್ನು ಕೂಡ ನಿಗದಿಪಡಿಸಬಹುದು. ಜೊತೆಗೆ ಡಿಜಿಟಲ್ ಸಹಿಯನ್ನು ಇನ್ವಾಯ್ಸ್ಗೆ ಅನ್ವಯಿಸುವಂತೆ ಸಂರಚಿಸಬಹುದು. ಇದು ಸಹಿ ಅಗತ್ಯವಿರುವ ಡಿಜಿಟಲ್ ಡಾಕ್ಯುಮೆಂಟ್ಗಳನ್ನು ಬಳಸುವ ವ್ಯವಹಾರಗಳಿಗೆ ಉಪಯುಕ್ತವಾಗಿದೆ. ಕ್ಲಿಯರ್ ಬಟನ್ ಅನ್ನು ಪ್ರಸ್ತುತ ಪರದೆಯನ್ನು ಮರುಹೊಂದಿಸಲು ಬಳಸಲಾಗುತ್ತದೆ. ನೀವು ಪ್ರಗತಿಯಲ್ಲಿರುವ ಇನ್ವಾಯ್ಸ್ ಅನ್ನು ರದ್ದುಗೊಳಿಸಿ ಹೊಸದಾಗಿ ಪ್ರಾರಂಭಿಸಲು ಬಯಸಿದರೆ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಾ ಕ್ಷೇತ್ರಗಳು ಖಾಲಿಯಾಗುತ್ತವೆ. ಮೇಲ್ ಟ್ಯಾಬ್ನಿಂದ ನೀವು ಇನ್ವಾಯ್ಸ್ ಲಿಂಕ್ ಅನ್ನು ನೇರವಾಗಿ ವಿತರಕರಿಗೆ ಇಮೇಲ್ ಮಾಡಬಹುದು. ನೀವು SMS ಸೇವೆಗಳನ್ನು ಏಕೀಕರಿಸಿದ್ದರೆ ಇನ್ವಾಯ್ಸ್ ಸೂಚನೆಗಳನ್ನು ಪಠ್ಯ ಸಂದೇಶದ ಮೂಲಕವೂ ಕಳುಹಿಸಬಹುದು. ಕೊನೆಗೆ ಶೆಡ್ಯೂಲ್ ಬಟನ್ ಪುನರಾವರ್ತ ಇನ್ವಾಯ್ಸ್ಗಳು ಅಥವಾ ನಿಗದಿತ ಖರೀದಿ ನಮೂದುಗಳಿಗೆ ಉಪಯುಕ್ತವಾಗಿದೆ. ನಿಯಮಿತವಾಗಿ ರಚಿಸಬೇಕಾದ ಡಾಕ್ಯುಮೆಂಟ್ಗಳು ಇದ್ದರೆ, ಉದಾಹರಣೆಗೆ ನಿಗದಿತ ಮಾಸಿಕ ವೆಚ್ಚಗಳು ಅಥವಾ ನಿಯಮಿತ ಕಚ್ಚಾ ವಸ್ತುಗಳ ಖರೀದಿ ವಿನಂತಿಗಳು, ಅವುಗಳನ್ನು ಇಲ್ಲಿ ಶೆಡ್ಯೂಲ್ ಮಾಡಬಹುದು. ಶೆಡ್ಯೂಲ್ ಮಾಡಿದ ನಂತರ ನೀವು ನಿಗದಿಪಡಿಸಿದ ಅವಧಿಗೆ ಅನುಗುಣವಾಗಿ ದಿನನಿತ್ಯ, ವಾರದ, ಮಾಸಿಕ ಅಥವಾ ಕಸ್ಟಮ್ ಇಂಟರ್ವಲ್ಗಳು ಈ ಡಾಕ್ಯುಮೆಂಟ್ಗಳು ಸ್ವಯಂಚಾಲಿತವಾಗಿ ಪೋಸ್ಟ್ ರಿಕ್ವೈರ್ಮೆಂಟ್ ಮಾಡ್ಯೂಲ್ನಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ವೈಶಿಷ್ಟ್ಯವು ಪುನರಾವರ್ತ ಕಾರ್ಯಗಳನ್ನು ಸ್ವಯಂಚಾಲಿತಗೊಳಿಸಲು ಮತ್ತು ಸಮಯವನ್ನು ಉಳಿಸಲು ಸಹಾಯ ಮಾಡುತ್ತದೆ. ನೀವು ಇಂಪೋರ್ಟ್ ಬಟನ್ ಅನ್ನು ಗಮನಿಸುತ್ತೀರಿ. ಇದು ಖರೀದಿ ವಿನಂತಿಗಳನ್ನು ಸಮೂಹವಾಗಿ ಇಂಪೋರ್ಟ್ ಮಾಡಲು ಅವಕಾಶ ನೀಡುತ್ತದೆ. ನಿಮ್ಮ ಬಳಿ ಸಿದ್ಧವಾದ ಫಾರ್ಮ್ಯಾಟ್ ಇಲ್ಲದಿದ್ದರೆ, ನೀವು ಟೆಂಪ್ಲೇಟ್ ಅನ್ನು ನೇರವಾಗಿ ಸಾಫ್ಟ್ವೇರ್ನಿಂದ ಡೌನ್ಲೋಡ್ ಮಾಡಿ ಸಂಬಂಧಿತ ಮಾಹಿತಿಯನ್ನು ಭರ್ತಿ ಮಾಡಿ ಈ ಆಯ್ಕೆಯ ಮೂಲಕ ಮರು ಅಪ್ಲೋಡ್ ಮಾಡಬಹುದು. ನಿಮ್ಮ ಬಳಿ ಈಗಾಗಲೇ ಡೇಟಾವಿರುವ ಸ್ವಂತ ಎಕ್ಸೆಲ್ ಫೈಲ್ ಇದ್ದರೆ, ನೀವು ಕಸ್ಟಮ್ ಮ್ಯಾಪಿಂಗ್ ಫಾರ್ಮ್ಯಾಟ್ ರಚಿಸಿ ನಿಮ್ಮ ಫೈಲ್ನ ಕಾಲಂಗಳನ್ನು ಸಾಫ್ಟ್ವೇರ್ನ ಫೀಲ್ಡ್ಗಳೊಂದಿಗೆ ಹೊಂದಿಸಿ ಅನೇಕ ಖರೀದಿ ವಿನಂತಿಗಳನ್ನು ನೇರವಾಗಿ ಅಲೈನ್ ಬುಕ್ಸ್ಗೆ ಇಂಪೋರ್ಟ್ ಮಾಡಬಹುದು. ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ನಿರ್ವಹಿಸಲು ಅನೇಕ ಪ್ರಮುಖ ಟ್ಯಾಬ್ಗಳು ಮತ್ತು ಆಯ್ಕೆಗಳು ಒದಗಿಸಲಾಗಿದೆ. ಮೊದಲದು ಓಪನ್ ಟ್ಯಾಬ್ ಆಗಿದೆ. ಇದು ನೀವು ಹಿಂದೆ ರಚಿಸಿದ ಖರೀದಿ ವಿನಂತಿಯನ್ನು ಪರಿಶೀಲಿಸಲು ಅಥವಾ ಸಂಪಾದಿಸಲು ಬಳಸಲಾಗುತ್ತದೆ.
ಓಕೆ ಬಟನ್ ಕ್ಲಿಕ್ ಮಾಡಿದರೆ ದೃಢೀಕರಣ ಪಾಪ್ಅಪ್ ಕಾಣಿಸುತ್ತದೆ. ಹೌದು ಕ್ಲಿಕ್ ಮಾಡಿ. ನೀವು ನಿರ್ದಿಷ್ಟ ದಿನಾಂಕ ಶ್ರೇಣಿಗಳನ್ನು ಸೇರಿಸಿ ಫಿಲ್ಟರ್ಗಳನ್ನು ಹೊಂದಿಸಬಹುದು. ಇದರಿಂದ ಪಟ್ಟಿ ಸೀಮಿತವಾಗುತ್ತದೆ. ಫಿಲ್ಟರ್ಗಳಿಗೆ ಹೊಂದಿಕೊಂಡಿರುವ ಎಲ್ಲಾ ಖರೀದಿ ವಿನಂತಿಗಳು ಇಲ್ಲಿ ತೋರಿಸಲಾಗುತ್ತದೆ. ನಂತರ ನೀವು ಎಡಿಟ್ ಕ್ಲಿಕ್ ಮಾಡಿ ಯಾವುದೇ ಎಂಟ್ರಿಗಳನ್ನು ತಿದ್ದುಪಡಿ ಮಾಡಬಹುದು. ನೀವು ಆಯ್ದಿರುವ ಡಾಕ್ಯುಮೆಂಟ್ಗಳನ್ನು ಒಂದಕ್ಕಿಂತ ಹೆಚ್ಚು ಪ್ರಿಂಟ್ ಮಾಡಬೇಕಾದರೆ ಅವುಗಳ ಪಕ್ಕದಲ್ಲಿರುವ ಚೆಕ್ಬಾಕ್ಸ್ ಟಿಕ್ ಮಾಡಿ ಮತ್ತು ಪ್ರಿಂಟ್ ಸೆಲೆಕ್ಟೆಡ್ ಡಾಕ್ಯುಮೆಂಟ್ ಬಟನ್ ಕ್ಲಿಕ್ ಮಾಡಿ. ಇದು ಆಯ್ದಿರುವ ಡಾಕ್ಯುಮೆಂಟ್ಗಳನ್ನು ಮಾತ್ರ ಪ್ರಿಂಟ್ ಮಾಡುತ್ತದೆ. ಇದು ನೀವು ಹೆಚ್ಚಿನ ದಾಖಲೆಗಳನ್ನು ಹೊಂದಿದ್ದಾಗ ಕೆಲವು ನಿರ್ದಿಷ್ಟ ದಾಖಲೆಗಳ ಮೇಲೆ ಕ್ರಮ ಕೈಗೊಳ್ಳಲು ಉಪಯುಕ್ತವಾಗಿದೆ. ಡಾಕ್ಯುಮೆಂಟ್ಗಳನ್ನು ಸಮೂಹವಾಗಿ ಅಳಿಸಲು ಚೆಕ್ಬಾಕ್ಸ್ಗಳನ್ನು ಬಳಸಿ ಅನೇಕ ಇನ್ವಾಯ್ಸ್ಗಳನ್ನು ಆಯ್ಕೆ ಮಾಡಿ ನಂತರ ಬಲ್ಕ್ ಡಿಲೀಟ್ ಬಟನ್ ಕ್ಲಿಕ್ ಮಾಡಿ. ಇದು ಆಯ್ದಿರುವ ಖರೀದಿ ವಿನಂತಿಗಳನ್ನು ಸಾಫ್ಟ್ವೇರ್ನಿಂದ ಶಾಶ್ವತವಾಗಿ ತೆಗೆದುಹಾಕುತ್ತದೆ. ನೀವು ಇಲ್ಲಿ ನೇರವಾಗಿ ಇಮೇಲ್, ಎಸ್ಎನ್ಎಸ್ ಅಥವಾ ವಾಟ್ಸಾಪ್ ಸಂದೇಶಗಳನ್ನು ಕೂಡ ಕಳುಹಿಸಬಹುದು. ಈ ಆಯ್ಕೆಯನ್ನು ಸಾಮಾನ್ಯವಾಗಿ ಮಾರಾಟ ವಿಭಾಗದಲ್ಲಿ ಬಳಸಲಾಗುತ್ತದೆ, ಉದಾಹರಣೆಗೆ ಗ್ರಾಹಕರಿಗೆ ಪಾವತಿ ಲಿಂಕ್ ಅಥವಾ ಇನ್ವಾಯ್ಸ್ ಕಳುಹಿಸಲು, ಆದರೆ ಇದೇ ಕಾರ್ಯಕ್ಷಮತೆ ವೆಂಡರ್ ಸಂವಹನಕ್ಕೂ ಇಲ್ಲಿ ಅಗತ್ಯವಿದ್ದರೆ ಅನ್ವಯಿಸುತ್ತದೆ. ಪ್ರಸ್ತುತ ವಿಂಡೋದಿಂದ ನಿರ್ಗಮಿಸಲು ಸರಳವಾಗಿ ಎಕ್ಸಿಟ್ ಟ್ಯಾಬ್ ಬಳಸಿ. ಇಲ್ಲಿ ಡಿಲೀಟ್ ಬಟನ್ ಕೂಡ ಇದೆ. ಇದು ನಿಮಗೆ ಒಂದು ಡಾಕ್ಯುಮೆಂಟ್ ಅನ್ನು ಶಾಶ್ವತವಾಗಿ ತೆಗೆದುಹಾಕಲು ಅವಕಾಶ ನೀಡುತ್ತದೆ. ನೀವು ಒಂದು ಇನ್ವಾಯ್ಸ್ ಅನ್ನು ನಕಲಿಸಲು ಬಯಸಿದರೆ, ಉದಾಹರಣೆಗೆ ಹೋಲುವಂತಹ ಎಂಟ್ರಿಯನ್ನು ಸೃಜಿಸುವಾಗ ಸಮಯ ಉಳಿಸಲು ಕಾಪಿ ಬಟನ್ ಬಳಸಿ. ಇದು ಆಯ್ದ ಇನ್ವಾಯ್ಸ್ನ ನಕಲನ್ನು ಸೃಜಿಸುತ್ತದೆ. ನಂತರ ನೀವು ಅದನ್ನು ಹೊಸದಾಗಿ ಉಳಿಸುವ ಮೊದಲು ತಿದ್ದುಪಡಿ ಮಾಡಬಹುದು. ಕೆಲವೊಮ್ಮೆ ನೀವು ಡಾಕ್ಯುಮೆಂಟ್ ಅನ್ನು ಶಾಶ್ವತವಾಗಿ ಅಳಿಸಲು ಬಯಸದೆ ಅದನ್ನು ರದ್ದುಗೊಳಿಸಲು ಬಯಸಬಹುದು. ನೀವು ಕ್ಯಾನ್ಸಲ್ ಆಯ್ಕೆಯನ್ನು ಬಳಸಬಹುದು. ಇದು ಇನ್ವಾಯ್ಸ್ ಅನ್ನು ರದ್ದುಗೊಳಿಸಿದಂತೆ ಗುರುತಿಸುತ್ತದೆ, ಆದರೆ ದಾಖಲೆ ಮತ್ತು ಟ್ರ್ಯಾಕಿಂಗ್ಗಾಗಿ ನಿಮ್ಮ ಪಟ್ಟಿಯಲ್ಲಿಯೇ ಉಳಿಸುತ್ತದೆ. ನಂತರ ನೀವು ಅದನ್ನು ಮರಳಿ ತರಲು ನಿರ್ಧರಿಸಿದರೆ ರಿಸ್ಟೋರ್ ಟ್ಯಾಬ್ ಬಳಸಿ ಆ ರದ್ದುಗೊಳಿಸಿದ ಡಾಕ್ಯುಮೆಂಟ್ ಅನ್ನು ಪುನಃ ಸ್ಥಾಪಿಸಬಹುದು. ಪ್ರತಿ ಇನ್ವಾಯ್ಸ್ ಪರದೆಯಲ್ಲಿಯೂ ಒಂದು ಕ್ಯಾಲ್ಕುಲೇಟರ್ ಐಕಾನ್ ಲಭ್ಯವಿದೆ. ನೀವು ತೆರಿಗೆ ಶೇಕಡಾವಾರು, ಐಟಂ ಬೆಲೆ ಅಥವಾ ಒಟ್ಟುಗಳಂತಹ ತ್ವರಿತ ಲೆಕ್ಕಾಚಾರಗಳನ್ನು ಮಾಡಬೇಕಾದರೆ ಈ ಒಳನಿರ್ಮಿತ ಕ್ಯಾಲ್ಕುಲೇಟರ್ ಅನ್ನು ಪರದೆ ಬಿಟ್ಟು ಹೋಗದೆ ಬಳಸಬಹುದು. ಪ್ರತಿ ಇನ್ವಾಯ್ಸ್ ಅಥವಾ ಡಾಕ್ಯುಮೆಂಟ್ ಪರದೆಯಲ್ಲಿಯೂ ಒಂದು ಸಂರಚನಾ ಬಟನ್ ಕೂಡ ಲಭ್ಯವಿದೆ. ಇದು ಆ ನಿರ್ದಿಷ್ಟ ಡಾಕ್ಯುಮೆಂಟ್ ಪ್ರಕಾರಕ್ಕೆ ಹೊಂದಿಕೊಳ್ಳುವ ವಿಶೇಷ ಸೆಟ್ಟಿಂಗ್ಗಳನ್ನು ನೀವು ಕಸ್ಟಮೈಸ್ ಮಾಡಿಕೊಳ್ಳಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ, ನೀವು ಈ ಖರೀದಿ ವಿನಂತಿಯನ್ನು ಪೋಷಕ ಡಾಕ್ಯುಮೆಂಟ್ಗೆ, ಉದಾಹರಣೆಗೆ ಒಂದು ಮಾರಾಟ ಆರ್ಡರ್ಗೆ ಲಿಂಕ್ ಮಾಡಬಹುದು. ಆ ಸಂದರ್ಭದಲ್ಲಿ ಮಾರಾಟ ಆರ್ಡರ್ನ ಎಲ್ಲಾ ಮಾಹಿತಿಯು ಸ್ವಯಂಚಾಲಿತವಾಗಿ ಖರೀದಿ ವಿನಂತಿಗೆ ಹರಿದುಬರುತ್ತದೆ. ನಿಮ್ಮ ಖರೀದಿ ನೇರವಾಗಿ ಬರುವ ಮಾರಾಟ ಆರ್ಡರ್ ಮೇಲೆ ಅವಲಂಬಿತವಾಗಿರುವಾಗ ಇದು ಉಪಯುಕ್ತವಾಗಿದೆ. ಯೂನಿಕ್ ರೆಫರೆನ್ಸ್ ನಂಬರ್ಗಳನ್ನು ಪರಿಶೀಲಿಸುವ ಆಯ್ಕೆಯೂ ಇದೆ. ಇದನ್ನು ಪಕ್ಷವಾರು, ಶಾಖೆವಾರು ಅಥವಾ ಒಟ್ಟಾರೆ ನೀವು ಡಾಕ್ಯುಮೆಂಟ್ ವೈಶಿಷ್ಟ್ಯತೆಯನ್ನು ಹೇಗೆ ನಿರ್ವಹಿಸಲು ಇಚ್ಛಿಸುತ್ತೀರೋ ಆಧಾರದಲ್ಲಿ ಮಾಡಬಹುದು. ಐಟಂ ಆಧಾರಿತ ವೀಕ್ಷಣಾ ಸೆಟ್ಟಿಂಗ್ಗಳು ಐಟಂ ಆಯ್ಕೆ ವಿಂಡೋ ಹೇಗೆ ವರ್ತಿಸಬೇಕು ಎಂಬುದನ್ನು ನೀವು ಸಂರಚಿಸಲು ಅನುಮತಿಸುತ್ತವೆ. ನೀವು ಎಲ್ಲ ಐಟಂಗಳನ್ನು ಪ್ರದರ್ಶಿಸಬೇಕೇ, ಐಟಂಗಳು ಮತ್ತು ಅವುಗಳ ಲಭ್ಯವಿರುವ ಶೇಷವನ್ನು ಪ್ರದರ್ಶಿಸಬೇಕೇ, ಅಥವಾ ಕೇವಲ ಸ್ಟಾಕ್ ಶೇಷವಿರುವ ಐಟಂಗಳನ್ನು ಮಾತ್ರ ಪ್ರದರ್ಶಿಸಬೇಕೆ ಎಂಬುದನ್ನು ಆಯ್ಕೆ ಮಾಡಬಹುದು. ನಿಮ್ಮ ಆಯ್ಕೆಯನ್ನು ಆರಿಸಿ ಮತ್ತು ಬದಲಾವಣೆಯನ್ನು ಅನ್ವಯಿಸಲು ಸೇವ್ ಕ್ಲಿಕ್ ಮಾಡಿ. ಕೊನೆಗೆ ಸಾಮಾನ್ಯ ಸಂರಚನಾ ವಿಭಾಗದಲ್ಲಿ ವೌಚರ್ ಸಂಖ್ಯಾಕ್ರಮಣ ಸೆಟ್ಟಿಂಗ್ಗಳಿವೆ. ವೌಚರ್ ಸಂಖ್ಯೆಗಳು ಸಾಫ್ಟ್ವೇರ್ನಿಂದ ಸ್ವಯಂಚಾಲಿತವಾಗಿ ರಚಿಸಬೇಕೆ ಅಥವಾ ನೀವು ಅವುಗಳನ್ನು ಕೈಯಾರೆ ನಮೂದಿಸಬೇಕೆ ಎಂಬುದನ್ನು ಆಯ್ಕೆ ಮಾಡಬಹುದು. ನೀವು ಸ್ವಯಂಚಾಲಿತ ಆಯ್ಕೆ ಮಾಡಿದರೆ ಅಲೈನ್ ಬುಕ್ಸ್ ಮುಂದಿನ ಲಭ್ಯವಿರುವ ಸಂಖ್ಯೆಯನ್ನು ನಿಯೋಜಿಸುತ್ತದೆ. ನೀವು ಕೈಯಾರೆ ನಮೂದಿಸುವುದನ್ನು ಇಚ್ಛಿಸಿದರೆ ನಿಮ್ಮ ಆಂತರಿಕ ದಾಖಲೆ ಪ್ರಕ್ರಿಯೆಯಂತೆ ನಿಮ್ಮದೇ ವೌಚರ್ ಸಂಖ್ಯೆಯನ್ನು ನಮೂದಿಸಬಹುದು. ನಾವು ಮರುಪ್ರಾರಂಭ ಸರಣಿಯಿಂದ ಪ್ರಾರಂಭಿಸುತ್ತೇವೆ. ಈ ಆಯ್ಕೆಯು ನಿಮ್ಮ ವೌಚರ್ ಸಂಖ್ಯೆಗಳು ಸಮಯದೊಂದಿಗೆ ಹೇಗೆ ಮರುಹೊಂದಿಕೊಳ್ಳಬೇಕು ಎಂಬುದನ್ನು ನಿಯಂತ್ರಿಸಲು ನಿಮಗೆ ಅವಕಾಶ ನೀಡುತ್ತದೆ. ನಿಮ್ಮ ವ್ಯವಹಾರದ ಆದ್ಯತೆ ಆಧಾರವಾಗಿ ಸರಣಿ ಮಾಸಿಕ, ವಾರ್ಷಿಕ ಅಥವಾ ದೈನಂದಿನ ಆಧಾರದಲ್ಲಿ ಮರುಪ್ರಾರಂಭವಾಗಬೇಕೆಂದು ಆಯ್ಕೆ ಮಾಡಬಹುದು. ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ ವೌಚರ್ ಸಂಖ್ಯೆಗಳ ಸ್ವಚ್ಛವಾದ ಕ್ರಮವನ್ನು ಇಚ್ಛಿಸುವ ಸಂಸ್ಥೆಗಳಿಗೆ ಇದು ವಿಶೇಷವಾಗಿ ಉಪಯುಕ್ತವಾಗಿದೆ. ಉತ್ತಮ ದಾಖಲೆ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ನೀವು ಇದನ್ನು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸಂರಚಿಸಬಹುದು. ಮುಂದಿನದು ಪೂರ್ವ ಪ್ರತ್ಯಯ ಪ್ರಿಫಿಕ್ಸ್. ಪ್ರತಿ ವೌಚರ್ ಸಂಖ್ಯೆಗೆ ನಿಶ್ಚಿತ ಪೂರ್ವ ಪ್ರತ್ಯಯವನ್ನು ಸೇರಿಸಲು, ಉದಾಹರಣೆಗೆ ಖರೀದಿ ವಿನಂತಿಗೆ ಪ್ರೊ ಎಂದು ನೀವು ಇದನ್ನು ಇಲ್ಲಿ ಸಂರಚಿಸಬಹುದು. ಪೂರ್ವ ಪ್ರತ್ಯಯಗಳು ವೌಚರ್ ಸಂಖ್ಯೆಯನ್ನು ನೋಡುತ್ತಲೇ ಡಾಕ್ಯುಮೆಂಟ್ ಪ್ರಕಾರವನ್ನು ತ್ವರಿತವಾಗಿ ಗುರುತಿಸಲು ಸಹಾಯ ಮಾಡುತ್ತವೆ. ಈ ಪೂರ್ವ ಪ್ರತ್ಯಯವನ್ನು ನೀವು ಕೈಯಾರೆ ಸಂರಚಿಸಬೇಕೆ ಅಥವಾ ವ್ಯವಸ್ಥೆಯೇ ಸ್ವಯಂಚಾಲಿತವಾಗಿ ರಚಿಸಬೇಕೆಂದು ಆಯ್ಕೆ ಮಾಡಬಹುದು. ನೀವು ಸ್ವಯಂ ಆಯ್ಕೆಯನ್ನು ಆರಿಸಿದರೆ ಪೂರ್ವ ಪ್ರತ್ಯಯವನ್ನು ಹೇಗೆ ರಚಿಸಬೇಕು ಎಂಬುದನ್ನು ನಿರ್ಧರಿಸಲು ಹೆಚ್ಚುವರಿ ವಿಭಾಗವು ಕಾಣಿಸುತ್ತದೆ. ಅದು ಡಾಕ್ಯುಮೆಂಟ್ ವರ್ಗ ಸ್ಥಳ ಅಥವಾ ಡಾಕ್ಯುಮೆಂಟ್ ವರ್ಗ ಮ್ಯಾಪಿಂಗ್ ಮೂಲಕ ಎರಡರ ಸಂಯೋಜನೆಯ ಆಧಾರದ ಮೇಲೆ ಇರಬಹುದು. ಅದಾದ ನಂತರ ವಿಭಜಕ ಸೆಪರೇಟರ್ ಇದೆ. ಇದು ಪೂರ್ವ ಪ್ರತ್ಯಯ ಮತ್ತು ವೌಚರ್ ಸಂಖ್ಯೆಯ ನಡುವೆ ಏನು ಕಾಣಿಸಬೇಕು ಎಂಬುದನ್ನು ನೀವು ನಿರ್ಧರಿಸಲು ಅವಕಾಶ ನೀಡುತ್ತದೆ. ನೀವು ಹೈಫನ್ ಖಾಲಿ ಜಾಗ ಸ್ಲ್ಯಾಶ್ ಅಥವಾ ಯಾವುದೇ ವಿಭಜಕವನ್ನೇ ಬಳಸದೇ ಇರಬಹುದು. ನಿಮ್ಮ ಕಂಪನಿಯ ಸ್ವರೂಪಕ್ಕೆ ಯಾವುದು ಹೆಚ್ಚು ಹೊಂದಿಕೊಳ್ಳುತ್ತದೆಯೋ ಅದನ್ನು ಆಯ್ಕೆ ಮಾಡಿ. ಈಗ ನೀವು ಸಂಖ್ಯಾ ಅಂಕಿಗೆ ನಂಬರಿಂಗ್ ಡಿಜಿಟ್ ಬರುವಿರಿ.
ಇಲ್ಲಿ ನೀವು ವೌಚರ್ ಸಂಖ್ಯೆಯಲ್ಲಿ ಎಷ್ಟು ಅಂಕಿಗಳು ಇರಬೇಕು ಎಂದು ಸೂಚಿಸಬೇಕು. ಉದಾಹರಣೆಗೆ ನೀವು 3 ಎಂದು ಸೂಚಿಸಿದರೆ ನಿಮ್ಮ ವೌಚರ್ ಸಂಖ್ಯೆ 1, 2 ಹೀಗೆ 999ವರೆಗೆ ಕಾಣಿಸುತ್ತದೆ. ನೀವು ಎಷ್ಟು ವೌಚರ್ಗಳನ್ನು ರಚಿಸುವ ನಿರೀಕ್ಷೆಯಿದೆಯೋ ಆಧಾರದ ಮೇಲೆ 2 ರಿಂದ 6 ಅಂಕಿಗಳವರೆಗೆ ಯಾವುದೇ ಮೌಲ್ಯವನ್ನು ಆಯ್ಕೆ ಮಾಡಬಹುದು. ಮುಂದುವರೆದು ನಾವು ಸೂಚನೆ ಸಂರಚನಾ ವಿಭಾಗವನ್ನು ಹೊಂದಿದ್ದೇವೆ. ದಯವಿಟ್ಟು ಗಮನಿಸಿ, ಈ ಸೂಚನೆ ಸಂರಚನೆ ವಿಶೇಷವಾಗಿ ಖರೀದಿ ವಿನಂತಿಗೆ ಸಂಬಂಧಿಸಿದೆ. ನೀವು ಇಲ್ಲಿ ಸಂರಚಿಸುವ ಯಾವುದೇ ಸೆಟ್ಟಿಂಗ್ಗಳು ಆ ಡಾಕ್ಯುಮೆಂಟ್ ಪ್ರಕಾರಕ್ಕೆ ಮಾತ್ರ ಅನ್ವಯವಾಗುತ್ತವೆ. ಮೊದಲು ಇಲ್ಲಿ ಇಮೇಲ್ ಸಂರಚನೆ ಇದೆ. ನೀವು ನಿಮ್ಮ ಇಮೇಲ್ ಖಾತೆಯನ್ನು ಆನ್ಲೈನ್ ಬಾಕ್ಸ್ನಲ್ಲಿ ಏಕೀಕರಿಸಿದರೆ ಸಾಫ್ಟ್ವೇರ್ ಸ್ವಯಂಚಾಲಿತವಾಗಿ ಖರೀದಿ ವಿನಂತಿಗಳನ್ನು ನೇರವಾಗಿ ಇಮೇಲ್ ಮೂಲಕ ಕಳುಹಿಸಬಹುದು. ನೀವು ವಿಷಯ ಶೀರ್ಷಿಕೆಯನ್ನು ಕಸ್ಟಮೈಸ್ ಮಾಡಬಹುದು ಮತ್ತು ನಿಮ್ಮ ಸಂದೇಶದ ವಿಷಯವನ್ನು ಕೂಡ ಟೈಪ್ ಮಾಡಬಹುದು. ಇಮೇಲ್ ಜೊತೆಗೆ ಆನ್ಲೈನ್ ಬಾಕ್ಸ್ನಲ್ಲಿ ಸಂರಚನೆಯೂ ಇದೆ, ಆದ್ದರಿಂದ ನೀವು ವೆಂಡರ್ಗಳು ಅಥವಾ ಆಂತರಿಕ ತಂಡಗಳಿಗೆ ಪಠ್ಯ ಸಂದೇಶದ ಮೂಲಕ ಎಚ್ಚರಿಕೆ ನೀಡಬಹುದು. ಮಾತ್ರ ಅಲ್ಲ, ವಾಟ್ಸ್ಆಪ್ ಸಂರಚನೆಯೂ ಲಭ್ಯವಿದೆ. ನಿಮ್ಮ ವ್ಯವಹಾರವು ಅಪ್ಡೇಟ್ಗಳನ್ನು ವಾಟ್ಸ್ಆಪ್ ಮೂಲಕ ಕಳುಹಿಸುವುದನ್ನು ಆದ್ಯತೆ ನೀಡಿದರೆ ಇದು ಸುಲಭವಾದ ಏಕೀಕರಣವಾಗಿದೆ. ಸಂದೇಶದೊಂದಿಗೆ ಡಾಕ್ಯುಮೆಂಟ್ ಪ್ರಿಂಟ್ ಅನ್ನು ಜೋಡಿಸುವ ಆಯ್ಕೆಯೂ ಇದೆ. ನೀವು ಮಾಡಬೇಕಾದದ್ದು ಚೆಕ್ಬಾಕ್ಸ್ ಅನ್ನು ಟಿಕ್ ಮಾಡುವುದು ಮಾತ್ರ. ನಂತರ ವ್ಯವಸ್ಥೆ ಸ್ವಯಂಚಾಲಿತವಾಗಿ ನಿಮ್ಮ ಸಂದೇಶಕ್ಕೆ ವಿನಂತಿಯ ಪಠ್ಯ ಅನ್ನು ಜೋಡಿಸುತ್ತದೆ. ನೀವು ಎಲ್ಲ ಆಯ್ಕೆಗಳನ್ನು ಮಾಡಿದ ನಂತರ ಕೇವಲ ಸೇವ್ ಬಟನ್ ಕ್ಲಿಕ್ ಮಾಡಿ ಸಂರಚನೆಯನ್ನು ದೃಢೀಕರಿಸಬಹುದು. ಸೆಟಪ್ನ ಅಂತಿಮ ಭಾಗವೇ ಅನುಮೋದನೆ ಪ್ರಕ್ರಿಯೆ. ಅನೇಕ ಸಂಸ್ಥೆಗಳಲ್ಲಿ ಖರೀದಿ ವಿನಂತಿಯನ್ನು ಖರೀದಿ ವಿಭಾಗಕ್ಕೆ ಸಾಗಿಸುವ ಮೊದಲು ಪರಿಶೀಲಿಸಿ ಅನುಮೋದಿಸಬೇಕಾಗುತ್ತದೆ. ಆನ್ಲೈನ್ ಬಾಕ್ಸ್ ಈ ಕಾರ್ಯಪ್ರವಾಹವನ್ನು ಸ್ವಯಂಚಾಲಿತಗೊಳಿಸಲು ಅವಕಾಶ ನೀಡುತ್ತದೆ. ನೀವು 1 ಹಂತ, 2 ಹಂತಗಳು ಅಥವಾ ಕಸ್ಟಮ್ ಕಾರ್ಯಪ್ರವಾಹವನ್ನು ನಿರ್ಧರಿಸಬಹುದು. ನೀವು ಒಂದು ಹಂತವನ್ನು ಆಯ್ಕೆ ಮಾಡಿದರೆ ಕೆಲವು ನಿಯತಾಂಕಗಳನ್ನು ನಿರ್ಧರಿಸಲು ಕೇಳಲಾಗುತ್ತದೆ. ಉದಾಹರಣೆಗೆ, ಸ್ವಯಂ ಅನುಮೋದನೆಗೆ ಮೊತ್ತದ ಮಿತಿ ಎಷ್ಟು? ವಿನಂತಿಯ ಮೊತ್ತ ಈ ಮಿತಿಗಿಂತ ಕಡಿಮೆ ಇದ್ದರೆ ಅದು ಸ್ವಯಂಚಾಲಿತವಾಗಿ ಅನುಮೋದಿಸಲಾಗುತ್ತದೆ. ನೀವು ವಿನಂತಿಯನ್ನು ಅನುಮೋದಿಸುವ ಜವಾಬ್ದಾರಿ ಹೊಂದಿರುವ ನಿರ್ದಿಷ್ಟ ಬಳಕೆದಾರನನ್ನು ಕೂಡ ನಿಯೋಜಿಸಬಹುದು. ಆ ಬಳಕೆದಾರ ಲಭ್ಯವಿರದಿದ್ದರೆ ನೀವು ಪರ್ಯಾಯ ಬಳಕೆದಾರನನ್ನು ಹಂತ 1 ರಕ್ಷಕ ಅನುಮೋದಕರಾಗಿ ನಿಯೋಜಿಸಬಹುದು. ಎಲ್ಲಾ ಪಾತ್ರಗಳು ಮತ್ತು ನಿಯಮಗಳನ್ನು ಹೊಂದಿಸಿದ ನಂತರ ಕೇವಲ ಸೇವ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ಆನ್ಲೈನ್ ಬಾಕ್ಸ್ನಲ್ಲಿ ಖರೀದಿ ವಿನಂತಿಯ ಸೆಟಪ್ ಪೂರ್ಣಗೊಂಡಿದೆ. ಈಗ ನೀವು ವೌಚರ್ ಸಂಖ್ಯಾಕ್ರಮ ಸೂಚನೆ ವ್ಯವಸ್ಥೆ ಮತ್ತು ಅನುಮೋದನಾ ಕ್ರಮವನ್ನು ಹೇಗೆ ಸಂರಚಿಸಬೇಕೆಂದು ಕಲಿತಿದ್ದೀರಿ. ಇದರಿಂದ ನಿಮ್ಮ ಖರೀದಿ ಕಾರ್ಯಪ್ರವಾಹವು ಸಂಪೂರ್ಣ ಸ್ವಯಂಚಾಲಿತ ಮತ್ತು ಸಂಘಟಿತ ರಚನೆಯನ್ನು ಪಡೆಯುತ್ತದೆ. ಖರೀದಿ ಆದೇಶ ವಿಭಾಗದಲ್ಲಿ ನಾವು ಮೊದಲು ಜಿಎಸ್ಟಿ ಪ್ರಕಾರವನ್ನು ಆಯ್ಕೆ ಮಾಡುವುದರಿಂದ ಪ್ರಾರಂಭಿಸುತ್ತೇವೆ. ಆನ್ಲೈನ್ ಬಾಕ್ಸ್ ವಿವಿಧ ವಿತರಣಾ ಸಂದರ್ಭಗಳಿಗೆ ಹೊಂದಿಕೊಳ್ಳುವಂತೆ ವಿವಿಧ ಇನ್ವಾಯ್ಸ್ ಪ್ರಕಾರಗಳನ್ನು ಒದಗಿಸುತ್ತದೆ. ಉದಾಹರಣೆಗೆ, ನೀವು ಭಾರತದಲ್ಲೇ ಸಾಮಾನ್ಯ ಪರಿಸ್ಥಿತಿಯಲ್ಲಿ ವಸ್ತುಗಳನ್ನು ಖರೀದಿಸುತ್ತಿದ್ದರೆ ನೀವು ಟ್ಯಾಕ್ಸ್ ಇನ್ವಾಯ್ಸ್ ಆಯ್ಕೆ ಮಾಡಬೇಕು. ಅಥವಾ ಇದು ಶಾಖಾ ವರ್ಗಾವಣೆಯಾಗಿದ್ದರೆ, ಉದಾಹರಣೆಗೆ ನೀವು ನಿಮ್ಮ ದೆಹಲಿ ಶಾಖೆಯಿಂದ ಮುಂಬೈ ಶಾಖೆಗೆ ಇನ್ವೆಂಟರಿ ವರ್ಗಾಯಿಸುತ್ತಿದ್ದರೆ ನೀವು ಶಾಖಾ ವರ್ಗಾವಣೆ ಆಯ್ಕೆಯನ್ನು ಆರಿಸಬೇಕು. ಇನ್ವಾಯ್ಸ್ ವಿನಾಯಿತಿ ಪಡೆದಿದ್ದರೆ, ನೆಲದರದಿದ್ದರೆ, ರಿವರ್ಸ್ ಚಾರ್ಜ್ ಅಥವಾ ಆಮದುವಾಗಿದ್ದರೆ ಕೂಡ ಸರಿಯಾದ ತೆರಿಗೆ ಚಿಕಿತ್ಸೆಗಾಗಿ ನೀವು ಇಲ್ಲಿ ಸೂಕ್ತ ಪ್ರಕಾರವನ್ನು ಆಯ್ಕೆ ಮಾಡಬಹುದು. ಮುಂದೆ ನೀವು ವಿತರಕರ ಹೆಸರನ್ನು ಆಯ್ಕೆ ಮಾಡಬೇಕು. ವಿತರಕ ಮಾಸ್ಟರ್ನಲ್ಲಿ ವಿತರಕರ ಇಮೇಲ್ ಐಡಿ ಈಗಾಗಲೇ ಸಂಗ್ರಹಿತವಾಗಿದ್ದರೆ ಸಾಫ್ಟ್ವೇರ್ ಅದನ್ನು ಸ್ವಯಂಚಾಲಿತವಾಗಿ ಈ ಫಾರ್ಮ್ಗೆ ತಳ್ಳಿದೆ. ಈ ಸಂದರ್ಭದಲ್ಲಿ ಮಾಸ್ಟರ್ನಲ್ಲಿ ಇಮೇಲ್ ಉಳಿಸಲಾಗಿರಲಿಲ್ಲ, ಆದ್ದರಿಂದ ಅದು ಸ್ವಯಂ ಪೂರೈಸಲಾಗಿಲ್ಲ. ನೀವು ಕರೆನ್ಸಿ ಡ್ರಾಪ್ಡೌನ್ ಆಯ್ಕೆಯನ್ನು ಹೊಂದಿದ್ದೀರಿ. ನೀವು ವಿದೇಶಿ ವಿತರಕರೊಂದಿಗೆ ವ್ಯವಹರಿಸುತ್ತಿದ್ದರೆ ಆನ್ಲೈನ್ ಬಾಕ್ಸ್ ಬಹು ಕರೆನ್ಸಿ ವ್ಯವಹಾರಗಳನ್ನು ಬೆಂಬಲಿಸುತ್ತದೆ. ಕೇವಲ ಕರೆನ್ಸಿಯನ್ನು ಆಯ್ಕೆ ಮಾಡಿ ಅನ್ವಯವಾಗುವ ವಿನಿಮಯ ದರವನ್ನು ನಮೂದಿಸಿ. ಇದು ನಿಮ್ಮ ಮೂಲ ಕರೆನ್ಸಿಯಲ್ಲಿ ನಿಖರವಾದ ಲೆಕ್ಕಾಚಾರಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಸಾಫ್ಟ್ವೇರ್ ಸ್ವಯಂಚಾಲಿತವಾಗಿ ವಿತರಣಾ ದಿನಾಂಕವನ್ನು ಪ್ರಸ್ತುತ ದಿನಾಂಕವಾಗಿ ಆಯ್ಕೆ ಮಾಡುತ್ತದೆ, ಆದರೆ ನೀವು ಬೇಕಾದ ಯಾವುದೇ ಭವಿಷ್ಯದ ದಿನಾಂಕಕ್ಕೆ ಇದನ್ನು ಬದಲಾಯಿಸಬಹುದು. ಹಾಗೆ ಆರ್ಡರ್ ದಿನಾಂಕ ಮತ್ತು ಆರ್ಡರ್ ಸಂಖ್ಯೆಯನ್ನು ನಿಮ್ಮ ವೌಚರ್ ನಂಬರ್ ಸೆಟ್ಟಿಂಗ್ಗಳ ಆಧಾರದ ಮೇಲೆ ಸಾಫ್ಟ್ವೇರ್ ಸ್ವಯಂಚಾಲಿತವಾಗಿ ಆಯ್ಕೆ ಮಾಡುತ್ತದೆ. ನೀವು ಖರೀದಿಗೆ ಸಂಬಂಧಿಸಿದ ಯಾವುದೇ ಉಲ್ಲೇಖ ಸಂಖ್ಯೆ ಹೊಂದಿದ್ದರೆ ಅದನ್ನು ಇಲ್ಲಿ ಉಲ್ಲೇಖಿಸಬಹುದು. ವ್ಯವಹಾರದಲ್ಲಿ ಭಾಗವಹಿಸಿರುವ ಏಜೆಂಟ್ ಹೆಸರನ್ನು ಅಗತ್ಯವಿದ್ದರೆ ಆಯ್ಕೆ ಮಾಡಿ. ನಂತರ ಬೆಲೆ ವರ್ಗ ಬರುತ್ತದೆ. ನೀವು ಮೊದಲು ಬೆಲೆ ಪಟ್ಟಿ ವೈಶಿಷ್ಟ್ಯವನ್ನು ಬಳಸಿಕೊಂಡು ರಚಿಸಿದ್ದು. ಇಲ್ಲಿ ಬೆಲೆ ವರ್ಗವನ್ನು ಆಯ್ಕೆ ಮಾಡಿ ಮತ್ತು ಆ ಪಟ್ಟಿ ಆಧಾರದ ಮೇಲೆ ಸಿಸ್ಟಮ್ ಐಟಂಗಳಿಗೆ ಸಂಬಂಧಿಸಿದ ದರಗಳನ್ನು ಸ್ವಯಂಚಾಲಿತವಾಗಿ ತಳ್ಳಿದೆ. ನಿಮ್ಮ ವ್ಯವಹಾರದ ಅಗತ್ಯತೆಗಳ ಪ್ರಕಾರ ತೆರಿಗೆಗಳನ್ನು ಒಳಗೊಂಡಂತೆ ಅಥವಾ ಹೊರಗೊಂಡಂತೆ ಹೇಗೆ ನಿರ್ವಹಿಸಬೇಕು ಎಂದು ಆಯ್ಕೆ ಮಾಡಿ. ಬಿಲ್ಲಿಂಗ್ ವಿಳಾಸವನ್ನು ವೆಂಡರ್ ವಿವರಗಳಿಂದ ತೆಗೆದುಕೊಳ್ಳಲಾಗುತ್ತದೆ, ಆದರೆ ಅಗತ್ಯವಿದ್ದರೆ ನೀವು ಅದನ್ನು ಸಂಪಾದಿಸಬಹುದು. ನೀವು ಇಲ್ಲಿ ಸಾಗಣೆ ಕಂಪನಿಯ ವಿವರಗಳನ್ನು ಕೂಡ ನಮೂದಿಸಬಹುದು. ಸಾಗಣೆ ಕಂಪನಿ ಈಗಾಗಲೇ ಸೇರಿಸಲಾಗಿಲ್ಲದಿದ್ದರೆ ಸೇರಿಸುವ ಬಟನ್ ಕ್ಲಿಕ್ ಮಾಡಿ ವಿಳಾಸವನ್ನು ನಮೂದಿಸಿ. ಈಗ ನೀವು ಈಗಾಗಲೇ ಖರೀದಿ ವಿನಂತಿಯನ್ನು ರಚಿಸಿದ್ದರೆ ವಿನಂತಿಯಿಂದ ತೆಗೆದುಕೊಳ್ಳಿ ಕ್ಲಿಕ್ ಮಾಡುವ ಮೂಲಕ ಐಟಂಗಳನ್ನು ನೇರವಾಗಿ ಆಮದು ಮಾಡಿಕೊಳ್ಳಬಹುದು. ಆಯ್ಕೆ ಮಾಡಿದ ವೆಂಡರ್ ಆಧಾರದ ಮೇಲೆ ಎಲ್ಲಾ ಸಂಬಂಧಿತ ವಿನಂತಿಗಳು ಕಾಣಿಸಿಕೊಳ್ಳುತ್ತವೆ. ಐಟಂಗಳನ್ನು ಆಯ್ಕೆ ಮಾಡಿ ಓಕೆ ಕ್ಲಿಕ್ ಮಾಡಿ, ಅವು ಸ್ವಯಂಚಾಲಿತವಾಗಿ ನಿಮ್ಮ ಆರ್ಡರ್ಗೆ ಲೋಡ್ ಆಗುತ್ತವೆ.
ನಾವು ಹಿಂದೆಯೇ ನೋಡಿದ ವೇಗದ ಬಿಲ್ಲಿಂಗ್ ಆಯ್ಕೆಗಳು ಇಲ್ಲಿ ಕೂಡ ಲಭ್ಯವಿವೆ. ನೀವು ಬಹು ಐಟಂಗಳನ್ನು ತ್ವರಿತವಾಗಿ ಸೇರಿಸಬಹುದು, ಬಾರ್ಕೋಡ್ ಮೂಲಕ ಲೋಡ್ ಮಾಡಬಹುದು ಅಥವಾ ಇತರ ಇನ್ವಾಯ್ಸುಗಳಿಂದ ಐಟಂ ಟೇಬಲ್ಗಳನ್ನು ನಕಲಿಸಬಹುದು. ಸೆಟ್ಟಿಂಗ್ಗಳ ಬಟನ್ ಬಳಸಿ ನೀವು ನಿಮ್ಮ ಇಷ್ಟದಂತೆ ಐಟಂ ಟೇಬಲ್ ಅನ್ನು ಸಂರಚಿಸಬಹುದು, ಕಾಲಂಗಳನ್ನು ಸೇರಿಸಬಹುದು ಅಥವಾ ತೆಗೆದುಹಾಕಬಹುದು, ಅವುಗಳನ್ನು ಪುನರ್ಕ್ರಮಗೊಳಿಸಬಹುದು ಮತ್ತು ಈ ವೀಕ್ಷಣೆಯನ್ನು ಭವಿಷ್ಯದಲ್ಲಿ ಬಳಸಲು ಉಳಿಸಬಹುದು. ಹೆಚ್ಚು ಐಟಂ ಮಟ್ಟದ ವಿವರಗಳನ್ನು ನಮೂದಿಸಲು ಬಲಕ್ಕೆ ಸ್ಕ್ರೋಲ್ ಮಾಡಿ, ಉದಾಹರಣೆಗೆ ಪ್ರಮಾಣ, ದರ, ರಿಯಾಯಿತಿ, ತೆರಿಗೆಯೋಗ್ಯ ಮೌಲ್ಯ, ತೆರಿಗೆ ಮೊತ್ತ ಮತ್ತು ಸಾರಿಗೆ ಶುಲ್ಕಗಳು. ನಿಮ್ಮ ಸಂರಚನೆಯಲ್ಲಿ ಸಕ್ರಿಯಗೊಳಿಸಿದರೆ ವ್ಯವಸ್ಥೆ ಸ್ವಯಂಚಾಲಿತವಾಗಿ ರೌಂಡಿಂಗ್ ಆಫ್ ಅನ್ನು ಸಹ ಬೆಂಬಲಿಸುತ್ತದೆ. ಯಾವುದೇ ಟಿಪ್ಪಣಿಗಳನ್ನು ಸೇರಿಸಲು ಬಯಸಿದರೆ ಟಿಪ್ಪಣಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನೀವು ಅದನ್ನು ವ್ಯವಹಾರದ ಆಧಾರದ ಮೇಲೆ ಸಂಪಾದಿಸಬಹುದು. ಅಗತ್ಯವಿದ್ದರೆ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ, ಉದಾಹರಣೆಗೆ ಕೊಟೇಶನ್ ಅಥವಾ ಬೆಂಬಲಿಸುವ ಫೈಲ್. ನೀವು ವಿತರಣಾಕಾರರಿಗೆ ಮುಂಗಡವಾಗಿ ಪಾವತಿಸಿದ್ದರೆ ಆ ಮೊತ್ತವನ್ನು ಇಲ್ಲಿ ನಮೂದಿಸಿ ಮತ್ತು ಅದನ್ನು ಪೋಸ್ಟ್ ಮಾಡಲು ಸೂಕ್ತ ಲೆಡ್ಜರ್ ಆಯ್ಕೆ ಮಾಡಿ, ಅದು ನಗದು, ಬ್ಯಾಂಕ್ ಅಥವಾ ಬೇರೆ ಯಾವುದೇ ಖಾತೆಯಾಗಿರಬಹುದು. ಲಾಜಿಸ್ಟಿಕ್ ವಿವರಗಳ ವಿಭಾಗದಲ್ಲಿ ನೀವು ಸಾಗಣೆ ವಿಧಾನ, ಟ್ರ್ಯಾಕಿಂಗ್ ಸಂಖ್ಯೆಗಳು ಮತ್ತು ಇನ್ನಷ್ಟು ವಿವರಗಳನ್ನು ನಿರ್ದಿಷ್ಟಪಡಿಸಬಹುದು. ಓವರ್ಹೆಡ್ ವೆಚ್ಚಗಳಲ್ಲಿ ನೀವು ಸಾರಿಗೆ, ವಿಮೆ, ಪ್ಯಾಕೇಜಿಂಗ್ ಅಥವಾ ಹ್ಯಾಂಡ್ಲಿಂಗ್ ಶುಲ್ಕಗಳನ್ನು ದಾಖಲಿಸಬಹುದು. ಇವುಗಳನ್ನು ಐಟಂಗಳ ವೆಚ್ಚಕ್ಕೆ ಸ್ವಯಂಚಾಲಿತವಾಗಿ ಸೇರಿಸಲಾಗುತ್ತದೆ, ಇದರಿಂದ ನಿಮಗೆ ಇನ್ನಷ್ಟು ನಿಖರವಾದ ಲ್ಯಾಂಡೆಡ್ ಕಾಸ್ಟ್ ಸಿಗುತ್ತದೆ. ಎಲ್ಲಾ ವಿವರಗಳನ್ನು ತುಂಬಿದ ನಂತರ ಖರೀದಿ ಆದೇಶವನ್ನು ಅಂತಿಮಗೊಳಿಸಲು ಸರಳವಾಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಮುದ್ರಿಸಲು ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇನ್ವಾಯ್ಸ್ ಅನ್ನು ಪೂರ್ವವೀಕ್ಷಿಸಬಹುದು, ಹಲವಾರು ಪೂರ್ವನಿಯೋಜಿತ ಟೆಂಪ್ಲೇಟ್ಗಳಿಂದ ಆಯ್ಕೆ ಮಾಡಬಹುದು, ಡಾಕ್ಯುಮೆಂಟ್ ಅನ್ನು PDF ಆಗಿ ಎಕ್ಸ್ಪೋರ್ಟ್ ಮಾಡಬಹುದು ಮತ್ತು ಹೆಡರ್, ಫೂಟರ್ ಅಥವಾ ನಿಯಮಗಳು ಮತ್ತು ಷರತ್ತುಗಳಲ್ಲಿ ಏನು ಕಾಣಬೇಕು ಎಂಬುದನ್ನು ಸಂರಚಿಸಬಹುದು. ನಿಮ್ಮ ಪೇಮೆಂಟ್ ಗೇಟ್ವೇ ಇಂಟಿಗ್ರೇಟ್ ಆಗಿದ್ದರೆ ಪಾವತಿ ಲಿಂಕ್ ಅನ್ನು ಕೂಡ ಸೇರಿಸಬಹುದು. ನೀವು ಡಾಕ್ಯುಮೆಂಟ್ ಅನ್ನು ನೇರವಾಗಿ ವಿತರಕರಿಗೆ ಇಮೇಲ್ ಮಾಡಬಹುದು ಅಥವಾ ಅದೇ ಡಾಕ್ಯುಮೆಂಟ್ ಅನ್ನು ನಿಯಮಿತವಾಗಿ ರಚಿಸಬೇಕಾದರೆ ಸ್ವಯಂಚಾಲಿತ ವೇಳಾಪಟ್ಟಿಯನ್ನು ಹೊಂದಿಸಬಹುದು. ಇಂಪೋರ್ಟ್ ಆಯ್ಕೆಯ ಮೂಲಕ ನೀವು ಎಕ್ಸೆಲ್ ಬಳಸಿ ಹಲವಾರು ಖರೀದಿ ಆದೇಶಗಳನ್ನು ಸಮೂಹವಾಗಿ ತರಬಹುದು. ಟೆಂಪ್ಲೇಟ್ ಅನ್ನು ಡೌನ್ಲೋಡ್ ಮಾಡಿ ಅಥವಾ ನಿಮ್ಮ ಇತ್ತೀಚಿನ ಎಕ್ಸೆಲ್ ಫೈಲ್ ಅನ್ನು ಸಿಸ್ಟಮ್ ಫೀಲ್ಡ್ಗಳಿಗೆ ಹೊಂದಿಕೊಳ್ಳುವಂತೆ ಮ್ಯಾಪ್ ಮಾಡಿ. ಇದರಿಂದ ನಾವು ಆನ್ಲೈನ್ ಬುಕ್ಸ್ ಖರೀದಿ ಮಾಡ್ಯೂಲ್ನ ಖರೀದಿ ಆದೇಶ ವೈಶಿಷ್ಟ್ಯವನ್ನು ಪೂರ್ಣಗೊಳಿಸಿದ್ದೇವೆ. ಈಗ ನಾವು ಖರೀದಿ ಮಾಡ್ಯೂಲ್ನ ಮುಂದಿನ ವಿಭಾಗವಾದ ಗೂಡ್ಸ್ ರಿಸೀಟ್ ನೋಟ್ ಅಂದರೆ ಗೃಣಿಗೆ ಸಾಗೋಣ. ಗೃಣ ಎಂಬುದು ಸರಬರಾಜುದಾರರಿಂದ ಆರ್ಡರ್ ಮಾಡಿದ ಸರಕುಗಳನ್ನು ಸ್ವೀಕರಿಸಲಾಗಿದೆ ಎಂಬುದನ್ನು ದೃಢೀಕರಿಸಲು ಬಳಸುವ ಡಾಕ್ಯುಮೆಂಟ್ ಆಗಿದೆ. ಇದು ಸರಕು ಸ್ವೀಕೃತಿಯನ್ನೇ ಮಾತ್ರ ಅಲ್ಲ, ಇನ್ನಷ್ಟು ಕಾರ್ಯಗಳನ್ನು ಮಾಡುತ್ತದೆ. ಇದು ಸರಕುಗಳ ಮಾಲೀಕತ್ವವು ಅಧಿಕೃತವಾಗಿ ಮಾರಾಟಗಾರರಿಂದ ಖರೀದಿದಾರರಿಗೆ ವರ್ಗಾಯಿಸಲಾಗಿದೆ ಎಂಬುದನ್ನು ದೃಢೀಕರಿಸುತ್ತದೆ. ಪ್ರಾರಂಭಿಸಲು ಗೆಸ್ಟ್ ಪ್ರಕಾರವನ್ನು ಆಯ್ಕೆ ಮಾಡಿ, ವಿತರಕರನ್ನು ಆರಿಸಿ ಮತ್ತು ವಿತರಕರ ಇಮೇಲ್ ಐಡಿ ಮಾಸ್ಟರ್ನಲ್ಲಿ ಉಳಿಸಲಾಗಿದೆ ಎಂದಾದರೆ ಅದು ಇಲ್ಲಿ ಸ್ವಯಂಚಾಲಿತವಾಗಿ ತುಂಬಲಾಗುತ್ತದೆ. ಕರೆನ್ಸಿಯನ್ನು ಆಯ್ಕೆ ಮಾಡಿ, ನಂತರ ಸೂಕ್ತವಾದ ಬೆಲೆ ವರ್ಗವನ್ನು ಆರಿಸಿ. ಅನಂತರ ಅಗತ್ಯವಿರುವ ಹೆಡರ್ ವಿವರಗಳನ್ನು ಭರ್ತಿ ಮಾಡಿ. ಈಗಾಗಲೇ ಇರುವ ಖರೀದಿ ಆರ್ಡರ್ನಿಂದ ಐಟಂಗಳನ್ನು ನೇರವಾಗಿ ಲೋಡ್ ಮಾಡಲು ಸರಳವಾಗಿ ಪುಲ್ ಫ್ರಮ್ ಆರ್ಡರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿಸ್ಟಮ್ ಎಲ್ಲಾ ಸಂಬಂಧಿತ ಆರ್ಡರ್ಗಳನ್ನು ಪ್ರದರ್ಶಿಸುತ್ತದೆ. ನೀವು ಬೇಕಾದ ಐಟಂಗಳನ್ನು ಆಯ್ಕೆ ಮಾಡಿ, ನಂತರ ಓಕೆ ಕ್ಲಿಕ್ ಮಾಡಿ. ಆಯ್ಕೆ ಮಾಡಿದ ಐಟಂ ವಿವರಗಳು ಸ್ವಯಂಚಾಲಿತವಾಗಿ ನಿಮ್ಮ ಗೃಣಿಗೆ ಸೇರಿಸಲಾಗುತ್ತದೆ. ಅಗತ್ಯವಿದ್ದರೆ ನೀವು ಟಿಪ್ಪಣಿ ಸೇರಿಸಬಹುದು ಮತ್ತು ಅಟ್ಯಾಚ್ಮೆಂಟ್ ಆಯ್ಕೆಯನ್ನು ಕ್ಲಿಕ್ ಮಾಡುವ ಮೂಲಕ ಯಾವುದೇ ಬೆಂಬಲ ದಾಖಲೆಗಳನ್ನು ಜೋಡಿಸಬಹುದು. ನೀವು ವಿತರಣೆಗೆ ಸಂಬಂಧಿಸಿದ ಲಾಜಿಸ್ಟಿಕ್ ವಿವರಗಳನ್ನು ಕೂಡ ನಮೂದಿಸಬಹುದು, ಉದಾಹರಣೆಗೆ ಸಾಗಣೆ ವಿಧಾನ, ಟ್ರ್ಯಾಕಿಂಗ್ ಮಾಹಿತಿ ಮತ್ತು ಇನ್ನಷ್ಟು. ಫ್ರೈಟ್, ಪ್ಯಾಕೇಜಿಂಗ್ ಅಥವಾ ಹ್ಯಾಂಡ್ಲಿಂಗ್ ಮುಂತಾದ ಯಾವುದೇ ಹೆಚ್ಚುವರಿ ವೆಚ್ಚಗಳಿದ್ದರೆ ಅವುಗಳನ್ನು ಇಲ್ಲಿ ನಮೂದಿಸಬಹುದು. ಈ ವೆಚ್ಚಗಳು ನೇರವಾಗಿ ಐಟಂ ವೆಚ್ಚವನ್ನು ಪ್ರಭಾವಿತಗೊಳಿಸುತ್ತವೆ. ಎಲ್ಲ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿದ ನಂತರ ಗೃಣ ಅನ್ನು ಅಂತಿಮಗೊಳಿಸಲು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರುವ ಇತರ ಎಲ್ಲ ಟ್ಯಾಬ್ಗಳು ನಾವು ಹಿಂದಿನದರಲ್ಲಿ ಚರ್ಚಿಸಿದಂತೆಯೇ ಇರುತ್ತವೆ, ಉದಾಹರಣೆಗೆ ಪ್ರಿಂಟ್, ಶೆಡ್ಯೂಲ್, ಇಂಪೋರ್ಟ್, ಓಪನ್, ಡಿಲೀಟ್, ಕ್ಯಾನ್ಸಲ್, ಕಾಪಿ ಮತ್ತು ರಿಸ್ಟೋರ್. ಮುಂದಿನದು ಕಾನ್ಫಿಗರೇಷನ್ ಟ್ಯಾಬ್. ಇಲ್ಲಿ ನೀವು ಡಾಕ್ಯುಮೆಂಟ್ನ ವರ್ತನೆಯನ್ನು ಕಸ್ಟಮೈಸ್ ಮಾಡಬಹುದು. ಇಲ್ಲಿ ನಿಮ್ಮ ಗೃಣಿಗೆ ಪೋಷಕ ಡಾಕ್ಯುಮೆಂಟ್ ಅನ್ನು ಆಯ್ಕೆ ಮಾಡಬಹುದು, ಅದು ಪರ್ಚೇಸ್ ಆರ್ಡರ್ ಅಥವಾ ಪರ್ಚೇಸ್ ಡೀಲ್ ಆಗಿರಬಹುದು. ಗೃಣಿನಲ್ಲಿ ಪ್ರಮಾಣವು ಪೋಷಕ ಡಾಕ್ಯುಮೆಂಟ್ನ ಪ್ರಮಾಣವನ್ನು ಮೀರಬಾರದು ಎಂದು ನೀವು ನಿರ್ಬಂಧಿಸಲು ಬಯಸಿದರೆ ಪೋಷಕ ಡಾಕ್ಯುಮೆಂಟ್ನಿಗಿಂತ ಹೆಚ್ಚು ಪ್ರಮಾಣವನ್ನು ಅನುಮತಿಸಬೇಡಿ ಎಂಬ ಚೆಕ್ಬಾಕ್ಸ್ಗೆ ಟಿಕ್ ಮಾಡಿ. ನೀವು ಡಾಕ್ಯುಮೆಂಟ್ ವಿವರಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ಕೂಡ ಆಯ್ಕೆ ಮಾಡಬಹುದು. ಆಯ್ಕೆಗಳು: ಸಂಪೂರ್ಣ ಡಾಕ್ಯುಮೆಂಟ್, ಐಟಂ ಪ್ರಮಾಣ ಆಧಾರಿತ, ಲೈನ್ ಐಟಂ ವಿತ್ ಹೆಡರ್, ಸ್ಕ್ಯಾನ್ಗೆ ಸಂಪೂರ್ಣ ಡಾಕ್ಯುಮೆಂಟ್. ಉದಾಹರಣೆಗೆ ನೀವು ಸ್ಕ್ಯಾನ್ಗೆ ಸಂಪೂರ್ಣ ಡಾಕ್ಯುಮೆಂಟ್ ಆಯ್ಕೆ ಮಾಡಿದರೆ ಗೃಣನ್ನು ಮರುತೆರೆದಾಗ ಪುಲ್ ಫ್ರಮ್ ಎಂಬ ಹೊಸ ಆಯ್ಕೆ ಕಾಣಿಸುತ್ತದೆ. ಇಲ್ಲಿ ನೀವು ಆರ್ಡರ್ ಆಯ್ಕೆ ಮಾಡಬಹುದು ಮತ್ತು ಐಟಂಗಳನ್ನು ಸ್ಕ್ಯಾನ್ ಮಾಡಿದಾಗ ಸಿಸ್ಟಮ್ ಅವುಗಳನ್ನು ಸ್ವಯಂಚಾಲಿತವಾಗಿ ಗೃಣಿಗೆ ಲೋಡ್ ಮಾಡಿ ಆರ್ಡರ್ನಿಂದ ಕಡಿತಗೊಳಿಸುತ್ತದೆ. ಇದು ಬಾರ್ಕೋಡ್ ಆಧಾರಿತ ಇನ್ವೆಂಟರಿ ಚಲನವಲನಕ್ಕೆ ಅತ್ಯುತ್ತಮವಾಗಿದೆ.
ನೀವು ಪೋಷಕ ಡಾಕ್ಯುಮೆಂಟ್ಗೆ ಸ್ವಯಂ ಅವಧಿ ಮುಗಿಯುವ ದಿನಾಂಕವನ್ನು ಹೊಂದಿಸಬಹುದು ಮತ್ತು ದರ ಆದ್ಯತಾ ಸೆಟ್ಟಿಂಗ್ಗಳನ್ನು ನಿರ್ಧರಿಸಬಹುದು. ಅಗತ್ಯವಿದ್ದರೆ ಸಂಬಂಧಿತ ಚೆಕ್ಬಾಕ್ಸ್ ಅನ್ನು ಸಕ್ರಿಯಗೊಳಿಸುವ ಮೂಲಕ ನೀವು ನಿರ್ದಿಷ್ಟ ಸ್ಥಳಗಳನ್ನು ಬಿಟ್ಟು ಹೋಗಬಹುದು. ನೀವು ಪಕ್ಷ ಅಥವಾ ಉಪಪಕ್ಷ ಮಟ್ಟದಲ್ಲಿ ಫಿಲ್ಟರ್ ಮಾಡಬಹುದು ಮತ್ತು ಯಾವ ಐಟಂ ಪ್ರಕಾರಗಳನ್ನು ಅನುಮತಿಸಬೇಕು ಎಂದು ನಿರ್ಧರಿಸಬಹುದು. ಉದಾಹರಣೆಗೆ ಪೂರ್ಣಗೊಂಡ ಸರಕುಗಳು, ಕಚ್ಚಾ ವಸ್ತುಗಳು, ಬಳಕೆ ವಸ್ತುಗಳು, ತ್ಯಾಜ್ಯಗಳು ಅಥವಾ ಸೇವೆಗಳು. ಉಲ್ಲೇಖ ನಿಯಂತ್ರಣಕ್ಕಾಗಿ ವಿಶಿಷ್ಟ ಉಲ್ಲೇಖ ಸಂಖ್ಯೆ ಪರಿಶೀಲನೆ ಆಯ್ಕೆಯಿದೆ. ಈ ಪರಿಶೀಲನೆಯನ್ನು ವ್ಯವಸ್ಥೆ ಜಾರಿಗೊಳಿಸಬೇಕೆಂಬುದನ್ನು ಮತ್ತು ಯಾವ ಮಟ್ಟದಲ್ಲಿ ಜಾರಿಗೊಳಿಸಬೇಕೆಂಬುದನ್ನು ನೀವು ನಿರ್ಧರಿಸಬಹುದು. ಐಟಂ ಪಟ್ಟಿ ಪ್ರದರ್ಶನ ಆಯ್ಕೆಯು ಐಟಂ ಪಟ್ಟಿಗಳು ಎಂತಹ ರೀತಿಯಲ್ಲಿ ಪರದೆಯ ಮೇಲೆ ಕಾಣಿಸಬೇಕು ಎಂಬುದನ್ನು ನೀವು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಮೂಲಪಟ್ಟಿ, ಬ್ಯಾಲೆನ್ಸ್ ಸಹಿತ ಪಟ್ಟಿ ಅಥವಾ ಕೇವಲ ಬ್ಯಾಲೆನ್ಸ್ ಇರುವ ಐಟಂಗಳು. ಈ ಎಲ್ಲ ಆಯ್ಕೆಗಳು ಆಯ್ಕೆ ಮಾಡಿದ ನಂತರ ನಿಮ್ಮ ಸಂರಚನೆಯನ್ನು ಅನ್ವಯಿಸಲು ಉಳಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಂಖ್ಯಾಕ್ರಮ ಟ್ಯಾಬ್ನಡಿ ನೀವು ಗಣ ಸಂಖ್ಯೆಯನ್ನು ಸ್ವಯಂಚಾಲಿತವಾಗಿ ಅಥವಾ ಕೈಯಾರೆ ಹೇಗೆ ರಚಿಸಬೇಕು ಎಂಬುದನ್ನು ಹೊಂದಿಸಬಹುದು. ಸರಣಿ ಮಾಸಿಕವಾಗಿ, ವಾರ್ಷಿಕವಾಗಿ, ದೈನಂದಿನವಾಗಿ ಅಥವಾ ಎಂದಿಗೂ ಪುನರಾರಂಭವಾಗಬೇಕೆಂಬುದನ್ನು, ಯಾವ ಪೂರ್ವ ಪ್ರತ್ಯಯವನ್ನು ಬಳಸಬೇಕು, ಯಾವ ವಿಭಜಕವನ್ನು ಬಳಸಬೇಕು, / ಅಥವಾ ಖಾಲಿ ಜಾಗ, ಆಂಡ್ ವೌಚರ್ ಸಂಖ್ಯೆಯಲ್ಲಿ ಎಷ್ಟು ಅಂಕಿಗಳು ಇರಬೇಕು ಎಂಬುದನ್ನು ನೀವು ಆಯ್ಕೆ ಮಾಡಬಹುದು. ಇದೀಗ ಸೂಚನೆಗಳ ಕಡೆಗೆ ಸಾಗೋಣ. ಅಲೈಂಗ್ ಬಾಕ್ಸ್ ನಿಮಗೆ ಗಣನ್ನು ಇಮೇಲ್, ಸಂಸ್ ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸುವ ಅವಕಾಶವನ್ನು ನೀಡುತ್ತದೆ. ನಿಮ್ಮ ಇಂಟಿಗ್ರೇಷನ್ಗಳ ಆಧಾರದ ಮೇಲೆ ಸಂದೇಶವನ್ನು ನಮೂದಿಸಿ ಮತ್ತು ಅಗತ್ಯವಿದ್ದರೆ ಮುದ್ರಿತ ಗಣ್ ಡಾಕ್ಯುಮೆಂಟ್ ಅನ್ನು ಅಟ್ಯಾಚ್ ಮಾಡುವ ಆಯ್ಕೆಯನ್ನು ಸಕ್ರಿಯಗೊಳಿಸಿ. ಕೊನೆಗೆ ಅನುಮೋದನಾ ಪ್ರಕ್ರಿಯೆ ಇದೆ. ನಿಮ್ಮ ಸಂಸ್ಥೆಯಲ್ಲಿ ಬಹುಹಂತದ ಅನುಮೋದನಾ ವ್ಯವಸ್ಥೆ ಇದ್ದರೆ ನೀವು ಇಲ್ಲಿ ಆ ನಿಯಮಗಳನ್ನು ಕೂಡ ನಿರ್ಧರಿಸಬಹುದು. 1 ಹಂತ, 2 ಹಂತ ಅಥವಾ ಪರ್ಯಾಯ ಅನುಮೋದಕರೊಂದಿಗೆ ಮತ್ತು ಮೊತ್ತ ಆಧಾರಿತ ಸ್ವಯಂ ಅನುಮೋದನಾ ತರ್ಕದೊಂದಿಗೆ ಕಸ್ಟಮ್ ವರ್ಕ್ಫ್ಲೋ ಆಗಿರಬಹುದು. ಇದರಿಂದ ಅಲೈಂಗ್ ಬಾಕ್ಸ್ನಲ್ಲಿ ಸರಕು ಸ್ವೀಕೃತಿ ಟಿಪ್ಪಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತೇವೆ. ಇದೀಗ ಮುಂದಿನ ಪ್ರಮುಖ ವಿಭಾಗವಾದ ಖರೀದಿ ಬಿಲ್ಗೆ ಸಾಗೋಣ. ಖರೀದಿ ಬಿಲ್ನಲ್ಲಿ ನೀವು ಮೊದಲು ಗೆಸ್ಟ್ ಪ್ರಕಾರವನ್ನು ಆಯ್ಕೆ ಮಾಡಿ ಇನ್ವಾಯ್ಸ್ ಅನ್ನು ನಗದು ಅಥವಾ ಕ್ರೆಡಿಟ್ ವ್ಯವಹಾರದಿಗಾಗಿ ರಚಿಸಲಾಗುತ್ತಿದೆಯೇ ಎಂದು ನಿರ್ಧರಿಸಬೇಕು. ನಂತರ ನೀವು ಸಂಬಂಧಿತ ಗೋದಾಮನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ, ನಿಮ್ಮ ವ್ಯವಹಾರದಲ್ಲಿ ಕಲಾಶನಗರ ಮತ್ತು ಕೀರ್ತಿನಗರದಲ್ಲಿ ಪ್ರತ್ಯೇಕ ಗೋದಾಮುಗಳಿದ್ದರೆ ಅವುಗಳನ್ನು ಅಲೈಂಗ್ ಬಾಕ್ಸ್ನಲ್ಲಿ ನಿರ್ವಹಿಸಿ ಮತ್ತು ಆಯ್ಕೆ ಮಾಡಬಹುದು. ಮುಂದೆ ವಿತರಕರನ್ನು ಆಯ್ಕೆ ಮಾಡಿ. ವಿತರಕರ ಇಮೇಲ್ ಐಡಿ ಈಗಾಗಲೇ ಮಾಸ್ಟರ್ನಲ್ಲಿ ಉಳಿಸಲಾಗಿದ್ದರೆ ಸಾಫ್ಟ್ವೇರ್ ಅದನ್ನು ಸ್ವಯಂಚಾಲಿತವಾಗಿ ಆಯ್ಕೆ ಮಾಡುತ್ತದೆ. ಅದಾದ ನಂತರ ಅಗತ್ಯವಿರುವಂತೆ ಇನ್ವಾಯ್ಸ್ ವಿವರಗಳನ್ನು ನಮೂದಿಸಿ. ಈಗ ನೀವು ಆರ್ಡರ್ ವಿವರಗಳನ್ನು ನೇರವಾಗಿ ಖರೀದಿ ಬಿಲ್ಲಿಗೆ ತರಲು ಬಯಸಿದರೆ ಪೇರೆಂಟ್ ಡಾಕ್ಯುಮೆಂಟ್ ಸಂರಚನೆಯನ್ನು ಬಳಸಿಕೊಂಡು ಅದನ್ನು ಮಾಡಬಹುದು. ಹಿಂದೆ ತೋರಿಸಿದಂತೆ ಆಯ್ಕೆ ಮಾಡಿದ ಪೇರೆಂಟ್ ಡಾಕ್ಯುಮೆಂಟ್ ಆಧಾರಿತವಾಗಿ, ಉದಾಹರಣೆಗೆ ಸರಕು ಸ್ವೀಕೃತಿ ಟಿಪ್ಪಣಿ, ಗೂಡ್ಸ್ ರಿಸಿಪ್ಟ್ ನೋಟ್, ಸಾಫ್ಟ್ವೇರ್ ಬಟನ್ ಲೇಬಲ್ ಅನ್ನು ಅನುಗುಣವಾಗಿ ನವೀಕರಿಸುತ್ತದೆ. ಉದಾಹರಣೆಗೆ, ನೀವು ಪೇರೆಂಟ್ ಡಾಕ್ಯುಮೆಂಟ್ ಆಗಿ ಗಣ್ ಆಯ್ಕೆ ಮಾಡಿ ಉಳಿಸಿದ್ದರೆ ಬಟನ್ ನೇರವಾಗಿ ಗಣ್ನಿಂದ ತರಲು ಬದಲಾಗುತ್ತದೆ. ಅದನ್ನು ಕ್ಲಿಕ್ ಮಾಡಿ ಸಂಬಂಧಿತ ಗಣ್ ಆಯ್ಕೆ ಮಾಡಿ ವಿವರಗಳು ಸ್ವಯಂಚಾಲಿತವಾಗಿ ಬಿಲ್ಲಿಗೆ ಲೋಡ್ ಆಗುತ್ತವೆ. ನೀವು ಈ ಇನ್ವಾಯ್ಸ್ಗೆ ಟಿಪ್ಪಣಿ ನಮೂದಿಸಲು, ಸಂಬಂಧಿತ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಲು ಮತ್ತು ಲಾಜಿಸ್ಟಿಕ್ಸ್ ವಿವರಗಳನ್ನು, ಉದಾಹರಣೆಗೆ ಶಿಪ್ಪಿಂಗ್ ಮಾಹಿತಿಯನ್ನು ತುಂಬಲು ಕೆಳಗೆ ಸ್ಕ್ರೋಲ್ ಮಾಡಬಹುದು. ನೀವು ಹಿಂದಿನಂತೆ ಇದೇ ರೀತಿಯ ವ್ಯವಹಾರಗಳನ್ನು ನಿರ್ಮಿಸಿದ್ದರೆ ಮತ್ತು ಆ ಓವರ್ಹೆಡ್ ಖರ್ಚುಗಳನ್ನು ಪುನರಾವರ್ತಿಸಲು ಬಯಸಿದರೆ ಫಿಟ್ ಫ್ರಮ್ ಲಾಸ್ಟ್ ಬಿಲ್ ಕ್ಲಿಕ್ ಮಾಡಿ. ಸಾಫ್ಟ್ವೇರ್ ಆ ಮೌಲ್ಯಗಳನ್ನು ಸ್ವಯಂಚಾಲಿತವಾಗಿ ನಿಮಗಾಗಿ ಆಮದು ಮಾಡುತ್ತದೆ. ಎಲ್ಲಾ ಸಾಮಾನ್ಯ ಕಾರ್ಯಕ್ಷಮತೆಗಳು, ಉದಾಹರಣೆಗೆ ಓಪನ್, ಡಿಲೀಟ್, ಕಾಪಿ, ಕ್ಯಾನ್ಸಲ್ ಮತ್ತು ರಿಸ್ಟೋರ್ ಕೂಡ ಇಲ್ಲಿ ಖರೀದಿ ಬಿಲ್ ದಾಖಲೆಗಳನ್ನು ನಿರ್ವಹಿಸಲು ಲಭ್ಯವಿವೆ. ಇದರಿಂದ ಖರೀದಿ ಬಿಲ್ ವಿಭಾಗ ಪೂರ್ಣಗೊಂಡಿದೆ. ಈಗ ನಾವು ವರದಿಗಳ ಬಗ್ಗೆ ಮಾತನಾಡೋಣ. ವರದಿಗಳನ್ನು ಪ್ರವೇಶಿಸಲು ವರದಿ ವಿಭಾಗಕ್ಕೆ ಹೋಗಿ ಮತ್ತು ಆಲ್ ರಿಪೋರ್ಟ್ಸ್ ಕ್ಲಿಕ್ ಮಾಡಿ. ನಂತರ ಮೋರ್ ರಿಪೋರ್ಟ್ಸ್ ತೆರೆಯಿರಿ. ಇಲ್ಲಿ ಅಲೈನ್ ಬುಕ್ಸ್ ವರದಿಗಳನ್ನು ಕಾರ್ಯಕ್ಷಮತೆ ಆಧಾರಿತವಾಗಿ ವರ್ಗೀಕರಿಸುತ್ತದೆ. ಉದಾಹರಣೆಗೆ ಗ್ರಾಹಕರ ಮಾರಾಟ, ವಿತರಕರ ಖರೀದಿ, ಇನ್ವೆಂಟರಿ ಮತ್ತು ಇನ್ನಷ್ಟು. ಖರೀದಿ ಸಂಬಂಧಿತ ವರದಿಗಾಗಿ ವಿತರಕರ ಖರೀದಿ ವಿಭಾಗಕ್ಕೆ ಹೋಗಿ. ನೀವು ಖರೀದಿ ರಿಜಿಸ್ಟರ್ ನೋಡಲು ಬಯಸಿದರೆ ಫೋಲ್ಡರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಖರೀದಿ ಆರ್ಡರ್ ರಿಜಿಸ್ಟರ್, ಜಿಆರ್ಎನ್ ರಿಜಿಸ್ಟರ್, ಖರೀದಿ ರಿಟರ್ನ್ ಚಾಲನ್, ಪಾವತಿ ರಿಜಿಸ್ಟರ್ ಮತ್ತು ಖರೀದಿ ಬೆಲೆ ಪಟ್ಟಿ ಸೇರಿದಂತೆ ಎಲ್ಲಾ ಸಂಬಂಧಿತ ರಿಜಿಸ್ಟರ್ಗಳನ್ನು ನೋಡಬಹುದು. ನೀವು ಸ್ಕ್ರೋಲ್ ಮಾಡಿದಂತೆ ಟ್ರಯಲ್ ಲೆಡ್ಜರ್ ಮತ್ತು ವಿತರಕರ ಮಾಸ್ಟರ್ ವರದಿಗಳಂತಹ ವರದಿಗಳನ್ನು ನೋಡಬಹುದು. ನೀವು ಬಾಕಿ ಉಳಿದಿರುವ ಮೊತ್ತಗಳನ್ನು ಗಮನಿಸಲು ಬಯಸಿದರೆ ಬಿಲ್ ವೈಸ್ ಔಟ್ಸ್ಟ್ಯಾಂಡಿಂಗ್ ವಿತರಕರ ವರದಿ, ಬಿಲ್ ವೈಸ್ ಪಾವತಿ ವಿವರಗಳು ಮತ್ತು ಏಜಿಂಗ್ ಅನಾಲಿಸಿಸ್ನಂತಹ ವಿವರವಾದ ವರದಿಗಳನ್ನು ಇಲ್ಲಿ ಕಾಣಬಹುದು. ನಿಮ್ಮ ವರದಿಯನ್ನು ಇನ್ನಷ್ಟು ನಿಖರಗೊಳಿಸಲು ಫಿಲ್ಟರ್ ಆಯ್ಕೆಗಳನ್ನು ಬಳಸಿ ನಂತರ ವೀಕ್ಷಿಸಲು ವ್ಯೂ ಕ್ಲಿಕ್ ಮಾಡಿ. ಇಲ್ಲದೆ ಡಾಕ್ಯುಮೆಂಟ್ ಪರಿವರ್ತನೆಗಳನ್ನು ಟ್ರ್ಯಾಕ್ ಮಾಡಲು ಸಹಾಯ ಮಾಡುವ ಲಿಂಕೇಜ್ ವರದಿ ವಿಭಾಗವೂ ಇದೆ. ಉದಾಹರಣೆಗೆ, ಎಷ್ಟು ಖರೀದಿ ಆರ್ಡರ್ಗಳನ್ನು ಜಿಆರ್ಎನ್ಗಳಿಗೆ ಪರಿವರ್ತಿಸಲಾಗಿದೆ ಮತ್ತು ಎಷ್ಟು ಜಿಆರ್ಎನ್ಗಳನ್ನು ಖರೀದಿ ಬಿಲ್ಲುಗಳಿಗೆ ಪರಿವರ್ತಿಸಲಾಗಿದೆ ಎಂಬುದನ್ನು ಸುಲಭವಾಗಿ ಪರಿಶೀಲಿಸಬಹುದು.
ಈ ವರದಿ ಲಿಂಕೇಜ್ನ ವಿವರಗಳನ್ನು ತೋರಿಸುತ್ತದೆ. ಉದಾಹರಣೆಗೆ ವಿತರಕರ ಹೆಸರು, ಆರ್ಡರ್ ರೆಫರೆನ್ಸ್, ಆರ್ಡರ್ ಮೊತ್ತ ಮತ್ತು ನೀವು ಬಲಕ್ಕೆ ಸ್ಕ್ರೋಲ್ ಮಾಡಿದರೆ ಸಂಬಂಧಿತ ಜಿಆರ್ಎನ್ ವಿವರಗಳು ಮತ್ತು ಯಾವುದೇ ಬಾಕಿ ಇರುವ ಪ್ರಮಾಣಗಳನ್ನು ಕಾಣಬಹುದು. ಈಗ ನಾವು ಖರೀದಿ ಕ್ರೆಡಿಟ್ ನೋಟ್ಗೆ ಸಾಗೋಣ. ಖರೀದಿ ಕ್ರೆಡಿಟ್ ನೋಟ್ ಎಂದರೆ ಖರೀದಿದಾರನು ಮಾರಾಟದವರಿಗೆ ವಸ್ತುಗಳನ್ನು ಹಿಂತಿರುಗಿಸುವಾಗ ಅಥವಾ ಮರುಪಾವತಿ ಅಥವಾ ರಿಯಾಯಿತಿ ಕೇಳುವಾಗ ನೀಡುವ ಡಾಕ್ಯುಮೆಂಟ್ ಆಗಿದೆ. ಉದಾಹರಣೆಗೆ, ನೀವು ವಿತರಕರಿಂದ ವಸ್ತುಗಳನ್ನು ಸ್ವೀಕರಿಸಿದ್ದೀರಿ, ಆದರೆ ಪರಿಶೀಲನೆಯ ವೇಳೆ ಕೆಲವು ವಸ್ತುಗಳು ಹಾನಿಯಾಗಿರುವುದನ್ನು ಗಮನಿಸಿದ್ದೀರಿ. ಆ ಸಂದರ್ಭದಲ್ಲಿ ನೀವು ಆ ನಿರ್ದಿಷ್ಟ ವಸ್ತುಗಳನ್ನು ಹಿಂತಿರುಗಿಸಲು ಕ್ರೆಡಿಟ್ ನೋಟ್ ರಚಿಸಬಹುದು. ಪ್ರಾರಂಭಿಸಲು, ವಸ್ತುಗಳನ್ನು ಖರೀದಿಸಿದ ವಿತರಕರನ್ನು ಆಯ್ಕೆ ಮಾಡಿ, ಒಂದು ರೆಫರೆನ್ಸ್ ಸಂಖ್ಯೆಯನ್ನು ಮತ್ತು ಬೇರೆ ಅಗತ್ಯವಿರುವ ವಿವರಗಳನ್ನು ನಮೂದಿಸಿ. ಅಗೇನ್ಸ್ಟ್ ಬಿಲ್ ನಂಬರ್ ಫೀಲ್ಡ್ನಲ್ಲಿ ಮೂಲ ಖರೀದಿ ಬಿಲ್ ಸಂಖ್ಯೆಯನ್ನು ನಮೂದಿಸಿ. ಉದಾಹರಣೆಗೆ 0002. ಈಗ ಪರ್ಚೇಸ್ ಬಿಲ್ನಿಂದ ಪುಲ್ ಮಾಡಿ ಮೇಲೆ ಕ್ಲಿಕ್ ಮಾಡಿ. ಬಿಲ್ಲುಗಳ ಪಟ್ಟಿ ಕಾಣಿಸುತ್ತದೆ. ಬಿಲ್ಲಿನ ಪಕ್ಕದಲ್ಲಿರುವ ಚೆಕ್ಬಾಕ್ಸ್ಗೆ ಟಿಕ್ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿ. ಸಂಬಂಧಿತ ಐಟಂ ವಿವರಗಳು ಸ್ವಯಂಚಾಲಿತವಾಗಿ ಕ್ರೆಡಿಟ್ ನೋಟ್ಗೆ ಲೋಡ್ ಆಗುತ್ತವೆ. ನೀವು ಅಗತ್ಯವಿದ್ದರೆ ಪ್ರಮಾಣವನ್ನು ಸರಿಪಡಿಸಬಹುದು. ಉದಾಹರಣೆಗೆ, ನೀವು 20 ನೀರಿನ ಬಾಟಲಿಗಳಲ್ಲಿ ಕೇವಲ 3 ಬಾಟಲಿಗಳನ್ನು ಹಿಂತಿರುಗಿಸುತ್ತಿದ್ದರೆ ಇಲ್ಲಿ ಪ್ರಮಾಣವನ್ನು ನವೀಕರಿಸಿ. ಅಗತ್ಯವಿದ್ದರೆ ದರವನ್ನು ಬದಲಾಯಿಸಿ. ಹೆಚ್ಚಿನ ಐಟಂ ಮಟ್ಟದ ವಿವರಗಳನ್ನು ನೋಡಲು ಬಲಕ್ಕೆ ಸ್ಕ್ರೋಲ್ ಮಾಡಿ. ನೀವು ಟಿಪ್ಪಣಿ ಸೇರಿಸಬಹುದು, ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಬಹುದು ಮತ್ತು ಲೆಕ್ಕಹಾಕಲಾದ ಐಟಂ ಮೌಲ್ಯ, ರಿಯಾಯಿತಿ, ತೆರಿಗೆ ಹಾಗೂ ಯಾವುದೇ ಫ್ರೈಟ್ ಅಥವಾ ರೌಂಡಿಂಗ್ ಸರಿಹೊಂದಿಕೆಗಳನ್ನು ವೀಕ್ಷಿಸಬಹುದು. ಎಲ್ಲಾ ವಿವರಗಳನ್ನು ಪರಿಶೀಲಿಸಿದ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಪರ್ಚೇಸ್ ಕ್ರೆಡಿಟ್ ನೋಟ್ ಅನ್ನು ಮುದ್ರಿಸಲು ಇಚ್ಛಿಸಿದರೆ ಪ್ರಿಂಟ್ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ನೀವು ಡಾಕ್ಯುಮೆಂಟ್ ಅನ್ನು ಪೂರ್ವದೃಶ್ಯ ಪ್ರಿವ್ಯೂ ಮಾಡಬಹುದು ಅಥವಾ ಪಠ್ಯ ಆಗಿ ಎಕ್ಸ್ಪೋರ್ಟ್ ಮಾಡಬಹುದು. ಯಾವುದೇ ಕಸ್ಟಮೈಜೇಷನ್ ಅಗತ್ಯವಿದ್ದರೆ ಲೇಪಟ್, ಫೂಟರ್, ಹೆಡರ್ ಅಥವಾ ಇತರ ಮುದ್ರಣ ಸಂಬಂಧಿತ ಸೆಟ್ಟಿಂಗ್ಗಳನ್ನು ಬದಲಾಯಿಸಲು ಕಾನ್ಫಿಗರೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಪರ್ಚೇಸ್ ಕ್ರೆಡಿಟ್ ನೋಟ್ ವಿಭಾಗ ಪೂರ್ಣಗೊಳ್ಳುತ್ತದೆ. ಹೆಚ್ಚಿನ ವಿವರವಾಗಿ ಪ್ರಿಂಟ್, ಎಕ್ಸ್ಪೋರ್ಟ್, ಮೇಲ್, ಶೆಡ್ಯೂಲ್, ಅಟ್ಯಾಚ್ಮೆಂಟ್ ಮತ್ತು ಕಾನ್ಫಿಗರೇಷನ್ ಟ್ಯಾಬ್ಗಳ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ವಿವರಿಸಲಾಗಿದೆ. ನೀವು ಆನ್ಲೈನ್ ಬಾಕ್ಸ್ನಲ್ಲಿ ಸೇರಿಸಿದ ಎಲ್ಲಾ ಪರ್ಚೇಸ್ ಕ್ರೆಡಿಟ್ ನೋಟ್ಗಳ ಪಟ್ಟಿಯನ್ನು ವೀಕ್ಷಿಸಲು ಬಯಸಿದರೆ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪರ್ಚೇಸ್ ಕ್ರೆಡಿಟ್ ನೋಟ್ ಅನ್ನು ಅಳಿಸಲು ಡಿಲೀಟ್ ಬಟನ್ ಬಳಸಿ. ಮತ್ತು ನೀವು ಯಾವುದೇ ಡಾಕ್ಯುಮೆಂಟ್ ನಿರ್ದಿಷ್ಟ ಕಾನ್ಫಿಗರೇಷನ್ ಬದಲಾವಣೆಗಳನ್ನು ಮಾಡಲು ಬಯಸಿದರೆ ಆನ್ಲೈನ್ ಬಾಕ್ಸ್ ಪ್ರತಿ ಮಾಡ್ಯೂಲ್ಗೆ ಪ್ರತ್ಯೇಕ ಕಾನ್ಫಿಗರೇಷನ್ ಟ್ಯಾಬ್ ಅನ್ನು ಒದಗಿಸುತ್ತದೆ. ಇಲ್ಲಿ ನೀವು ಸಾಮಾನ್ಯ ಆಯ್ಕೆಗಳು, ನಂಬರಿಂಗ್, ನೋಟಿಫಿಕೇಷನ್ ಮತ್ತು ಅನುಮೋದನಾ ಪ್ರಕ್ರಿಯೆಗೆ ಸಂಬಂಧಿಸಿದ ಸೆಟ್ಟಿಂಗ್ಗಳನ್ನು ಎಲ್ಲಾ ಡಾಕ್ಯುಮೆಂಟ್ ಮಟ್ಟದಲ್ಲಿ ನಿರ್ವಹಿಸಬಹುದು. ಈಗ ಮುಂದಿನ ವೈಶಿಷ್ಟ್ಯಕ್ಕೆ ಹೋಗೋಣ, ಅದು ಪರ್ಚೇಸ್ ಡೆಬಿಟ್ ನೋಟ್. ಪರ್ಚೇಸ್ ಡೆಬಿಟ್ ನೋಟ್ ಎಂದರೆ ಖರೀದಿದಾರರು ಕಡಿಮೆ ಬಿಲ್ ಮಾಡಲಾದ ಇನ್ವಾಯ್ಸ್ಗಳು ಅಥವಾ ಹೆಚ್ಚುವರಿ ವೆಚ್ಚಗಳ ಕಾರಣದಿಂದ ಹೆಚ್ಚುವರಿ ಶುಲ್ಕವನ್ನು ಪಾವತಿಸಬೇಕಾದಾಗ ಅವರು ಹೊರಡಿಸುವ ಡಾಕ್ಯುಮೆಂಟ್ ಆಗಿದೆ. ಪರ್ಚೇಸ್ ಕ್ರೆಡಿಟ್ ನೋಟ್ನಲ್ಲಿ ಸರಕುಗಳನ್ನು ಹಿಂತಿರುಗಿಸಿ ಮೊತ್ತವನ್ನು ಕಡಿಮೆ ಮಾಡಲಾಗುತ್ತದೆ, ಆದರೆ ಡೆಬಿಟ್ ನೋಟ್ನಲ್ಲಿ ಖರೀದಿದಾರರು ಹೆಚ್ಚುವರಿ ಮೊತ್ತವನ್ನು ಪಾವತಿಸಲು ಒಪ್ಪಿಕೊಳ್ಳುತ್ತಾರೆ. ಇದು ತಳ ಶುಲ್ಕಗಳು, ಗಮನವಿಲ್ಲದೆ ಬಿಟ್ಟಿರುವ ಫ್ರೈಟ್ ಅಥವಾ ಯಾವುದೇ ಪರಿಷ್ಕೃತ ಇನ್ವಾಯ್ಸ್ ಮೌಲ್ಯದ ಕಾರಣವಾಗಿರಬಹುದು. ಪರ್ಚೇಸ್ ಡೆಬಿಟ್ ನೋಟ್ ರಚಿಸಲು ಮೊದಲು ವೆಂಡರ್ ಆಯ್ಕೆ ಮಾಡಿ ಮತ್ತು ಮೂಲ ಇನ್ವಾಯ್ಸ್ ವಿವರಗಳನ್ನು ಭರ್ತಿ ಮಾಡಿ. ನಂತರ ಅಗೇನ್ಸ್ಟ್ ಬಿಲ್ ನಂಬರ್ ಕ್ಷೇತ್ರದಲ್ಲಿ ನೀವು ಈ ಹೆಚ್ಚುವರಿ ಮೊತ್ತವನ್ನು ಪಾವತಿಸುತ್ತಿರುವ ಬಿಲ್ ಸಂಖ್ಯೆಯನ್ನು ಉಲ್ಲೇಖಿಸಿ. ಮೂಲ ಇನ್ವಾಯ್ಸ್ನಿಂದ ಐಟಂ ವಿವರಗಳನ್ನು ತರಲು ಪುಲ್ ಫ್ರಮ್ ಪರ್ಚೇಸ್ ಬಿಲ್ ಆಯ್ಕೆಯನ್ನು ಬಳಸಿ. ಕೇವಲ ಚೆಕ್ಬಾಕ್ಸ್ ಟಿಕ್ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿ. ಎಲ್ಲಾ ವಿವರಗಳು ಸ್ವಯಂಚಾಲಿತವಾಗಿ ಲೋಡ್ ಆಗುತ್ತವೆ. ನಂತರ ನೀವು ಅಗತ್ಯವಿದ್ದರೆ ಪ್ರಮಾಣ ಅಥವಾ ದರಗಳನ್ನು ನವೀಕರಿಸಬಹುದು ಮತ್ತು ಕೆಳಗೆ ಸ್ಕ್ರೋಲ್ ಮಾಡಿ ಟಿಪ್ಪಣಿಗಳನ್ನು ನಮೂದಿಸಬಹುದು. ಅವುಗಳನ್ನು ಸಾಫ್ಟ್ವೇರ್ ಸ್ವಯಂಚಾಲಿತವಾಗಿ ಆಯ್ಕೆ ಮಾಡುತ್ತದೆ, ಆದರೆ ಅಗತ್ಯವಿದ್ದರೆ ಬದಲಾಯಿಸಬಹುದು. ನಿಮ್ಮ ಬಳಿ ಯಾವುದೇ ಬೆಂಬಲ ದಾಖಲೆಗಳಿದ್ದರೆ ಅವುಗಳನ್ನು ಇಲ್ಲಿ ಅಟ್ಯಾಚ್ ಮಾಡಬಹುದು. ಎಲ್ಲವನ್ನೂ ಭರ್ತಿ ಮಾಡಿದ ನಂತರ ಸರಳವಾಗಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿಸ್ಟಂನಲ್ಲಿ ಈಗಿರುವ ಪರ್ಚೇಸ್ ಡೆಬಿಟ್ ನೋಟ್ಗಳನ್ನು ವೀಕ್ಷಿಸಲು ಓಪನ್ ಟ್ಯಾಬ್ ಬಳಸಿ. ಯಾವುದನ್ನಾದರೂ ತೆಗೆದುಹಾಕಲು ಡಿಲೀಟ್ ಟ್ಯಾಬ್ ಬಳಸಿ. ಇತರೆ ಡಾಕ್ಯುಮೆಂಟ್ಗಳಂತೆ ಇಲ್ಲಿ ಕೂಡ ಕಾನ್ಫಿಗರೇಷನ್ ಟ್ಯಾಬ್ ಲಭ್ಯವಿದೆ. ಇಲ್ಲಿ ನೀವು ಡಾಕ್ಯುಮೆಂಟ್ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನಿರ್ಧರಿಸಬಹುದು. ಇದರಿಂದ ಪರ್ಚೇಸ್ ಡೆಬಿಟ್ ನೋಟ್ ವಿಭಾಗ ಪೂರ್ಣಗೊಂಡಿದೆ. ಈಗ ಪರ್ಚೇಸ್ ರಿಟರ್ನ್ ವೈಶಿಷ್ಟ್ಯವನ್ನು ಅರ್ಥಮಾಡಿಕೊಳ್ಳೋಣ. ಸರಕುಗಳನ್ನು ಸರಬರಾಜುದಾರರಿಗೆ ಹಿಂತಿರುಗಿಸಿದಾಗ ಪರ್ಚೇಸ್ ರಿಟರ್ನ್ ದಾಖಲಿಸಲಾಗುತ್ತದೆ. ಇದು ಹಲವಾರು ಕಾರಣಗಳಿಂದ ಸಂಭವಿಸಬಹುದು. ಉದಾಹರಣೆಗೆ, ದೋಷಪೂರಿತ ಅಥವಾ ಹಾನಿಗೊಳಗಾದ ಸರಕುಗಳು, ತಪ್ಪಾದ ವಸ್ತುಗಳು ಬಂದಿರುವುದು, ಪ್ರಮಾಣದಲ್ಲಿ ಅಸಮಾಧಾನ, ಅಗತ್ಯವಿಲ್ಲದ ಅಥವಾ ಹೆಚ್ಚುವರಿ ಸ್ಟಾಕ್, ಅವಧಿ ಮುಗಿಯಲು ಸಮೀಪವಾಗಿರುವ ಅಥವಾ ಈಗಾಗಲೇ ಅವಧಿ ಮುಗಿದ ವಸ್ತುಗಳು. ಪರ್ಚೇಸ್ ರಿಟರ್ನ್ ಸೃಷ್ಟಿಸಲು ಮೊದಲು ವಿಕ್ರೇತಾವನ್ನು ಮತ್ತು ಜಿಎಸ್ಟಿ ಪ್ರಕಾರವನ್ನು ಆಯ್ಕೆ ಮಾಡಿ.
ನೀವು ಸೃಷ್ಟಿಸುತ್ತಿರುವ ಇನ್ವಾಯ್ಸ್ ಪ್ರಕಾರವನ್ನು ಆಯ್ಕೆ ಮಾಡಿ ಮತ್ತು ರೆಫರೆನ್ಸ್ ಸಂಖ್ಯೆಯ ಜೊತೆಗೆ ಬೇರೆ ಅಗತ್ಯವಿರುವ ವಿವರಗಳನ್ನು ನಮೂದಿಸಿ. ಕಡ್ಡಾಯ ಕ್ಷೇತ್ರಗಳನ್ನು ಕೆಂಪು ಗುರುತು ಮೂಲಕ ಹೈಲೈಟ್ ಮಾಡಲಾಗಿದೆ, ಆದ್ದರಿಂದ ಅವುಗಳನ್ನು ಖಚಿತವಾಗಿ ಭರ್ತಿ ಮಾಡಿ. ಐಚ್ಛಿಕ ಕ್ಷೇತ್ರಗಳನ್ನು ಅಗತ್ಯವಿಲ್ಲದಿದ್ದರೆ ಬಿಟ್ಟು ಹೋಗಬಹುದು. ಇತರ ವಿಭಾಗಗಳಂತೆ ಇಲ್ಲಿ ಕೂಡ ಪರ್ಚೇಸ್ ಬಿಲ್ನಿಂದ ಡೇಟಾ ತೆಗೆದುಕೊಳ್ಳುವ ವೈಶಿಷ್ಟ್ಯವಿದೆ. ಈ ವೈಶಿಷ್ಟ್ಯವನ್ನು ಬಳಸಿ ನೀವು ಈಗಿರುವ ಪರ್ಚೇಸ್ ಬಿಲ್ನಿಂದ ವಸ್ತುಗಳ ವಿವರಗಳನ್ನು ನೇರವಾಗಿ ಆಮದು ಮಾಡಿಕೊಳ್ಳಬಹುದು. ಸಂಬಂಧಿತ ಬಿಲ್ ಪಕ್ಕದ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿದರೆ ವಸ್ತುಗಳ ವಿವರಗಳು ನಿಮ್ಮ ಪರ್ಚೇಸ್ ರಿಟರ್ನ್ ಡಾಕ್ಯುಮೆಂಟ್ಗೆ ತೆಗೆದುಕೊಳ್ಳಲಾಗುತ್ತದೆ. ಇಲ್ಲಿಂದ ನೀವು ಪ್ರಮಾಣಗಳನ್ನು ಸರಿಪಡಿಸಬಹುದು, ಟಿಪ್ಪಣಿಗಳನ್ನು ನಮೂದಿಸಬಹುದು, ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಬಹುದು ಮತ್ತು ಎಲ್ಲವೂ ಸರಿ ಇದ್ದರೆ ಕೇವಲ ಸೇವ್ ಬಟನ್ ಕ್ಲಿಕ್ ಮಾಡಿ. ಈಗ ನಾವು ಪರ್ಚೇಸ್ ರಿಟರ್ನ್ ಮುಂದುವರಿಸೋಣ. ಪರ್ಚೇಸ್ ರಿಟರ್ನ್ ಸ್ಕ್ರೀನ್ನಲ್ಲಿ ನೀವು ಪ್ರತಿ ವಸ್ತುವಿನ ಪ್ರಮಾಣ ಮತ್ತು ದರವನ್ನು ಅಗತ್ಯವಿದ್ದಂತೆ ತಿದ್ದುಪಡಿ ಮಾಡಬಹುದು. ಬಲಭಾಗದಲ್ಲಿ ನೀವು ಪಾರ್ಟಿ ಮಾಹಿತಿಯನ್ನು ನೋಡಬಹುದು, ಇದರಲ್ಲಿ ವಿಕ್ರೇತ ಬಾಕಿ ಮತ್ತು ಕ್ರೆಡಿಟ್ ಲಿಮಿಟ್ಗಳಂತಹ ವಿವರಗಳು ಸೇರಿವೆ. ಅದಕ್ಕಿಂತ ಕೆಳಗೆ ಐಟಂ ಮಾಹಿತಿ ಕಾಣಿಸುತ್ತದೆ, ಇದರಲ್ಲಿ ಈ ರಿಟರ್ನ್ ಇನ್ವಾಯ್ಸ್ನಲ್ಲಿ ಈಗಿರುವ ವಸ್ತುಗಳ ವಿವರಗಳು ತೋರಿಸಲಾಗುತ್ತವೆ. ಇಲ್ಲಿಯೂ ನೀವು ಎಕ್ಸ್ಟ್ ಮತ್ತು ತೆರಿಗೆ ವಿವರಗಳನ್ನು ನೋಡಬಹುದು. ರಿಟರ್ನ್ಗೆ ಸಂಬಂಧಿಸಿದ ಯಾವುದೇ ಸಹಾಯಕ ದಾಖಲೆ ಇದ್ದರೆ ನೀವು ಸೆಲೆಕ್ಟ್ ಫೈಲ್ ಬಟನ್ ಬಳಸಿ ಅದನ್ನು ಅಟ್ಯಾಚ್ ಮಾಡಬಹುದು. ಪರ್ಚೇಸ್ ರಿಟರ್ನ್ ಸ್ಕ್ರೀನ್ನಲ್ಲಿ ಲಾಜಿಸ್ಟಿಕ್ ವಿವರಗಳು ಲಭ್ಯವಿವೆ. ಇಲ್ಲಿ ನೀವು ಈ ಇನ್ವಾಯ್ಸ್ಗೆ ಸಂಬಂಧಿಸಿದ ಶಿಪ್ಪಿಂಗ್ ವಿವರಗಳನ್ನು ಉಲ್ಲೇಖಿಸಬಹುದು. ಓವರ್ಹೆಡ್ ಖರ್ಚುಗಳಿದ್ದರೆ ನೀವು ಫಿಟ್ ಬಟನ್ ಬಳಸಿ ಅವುಗಳನ್ನು ಕಳೆದ ಬಿಲ್ಲಿನಿಂದ ತರಬಹುದು ಅಥವಾ ಕೈಯಾರೆ ನಮೂದಿಸಬಹುದು. ಬಹುಪಾಲು ಆಯ್ಕೆಗಳು ಲಭ್ಯವಿವೆ, ಉದಾಹರಣೆಗೆ ಫ್ರೈಟ್, ಇನ್ಶೂರೆನ್ಸ್, ಹ್ಯಾಂಡ್ಲಿಂಗ್, ಡಾಕ್ಯುಮೆಂಟೇಷನ್ ಚಾರ್ಜಸ್, ಬ್ಯಾಂಕ್ ಚಾರ್ಜಸ್ ಮತ್ತು ಇತರವುಗಳು. ಅಗತ್ಯವಿರುವ ಎಲ್ಲಾ ವಿವರಗಳನ್ನು ನಮೂದಿಸಿದ ನಂತರ ಪರ್ಚೇಸ್ ರಿಟರ್ನ್ ಅನ್ನು ಉಳಿಸಲು ಸೇವ್ ಬಟನ್ ಕ್ಲಿಕ್ ಮಾಡಿ. ಈಗ ನಾವು ಅಲೈನ್ ಬಾಕ್ಸ್ನ ಒಂದು ಬಹುಮುಖ್ಯ ವೈಶಿಷ್ಟ್ಯಕ್ಕೆ ಸಾಗೋಣ, ಅದು ಬಲ್ಕ್ ರನ್ ಅಥವಾ ಪರ್ಚೇಸ್ ಇನ್ವಾಯ್ಸ್. ಈ ವಿಭಾಗವು ವಿಶೇಷವಾಗಿ ಉಪಯುಕ್ತವಾಗುತ್ತದೆ ನೀವು ಒಂದೊಂದಾಗಿ ಡಾಕ್ಯುಮೆಂಟ್ಗಳನ್ನು ರಚಿಸುವ ಬದಲು ಬಹಳಷ್ಟು ಡಾಕ್ಯುಮೆಂಟ್ಗಳನ್ನು ಇಂಪೋರ್ಟ್ ಅಥವಾ ಜನರೇಟ್ ಮಾಡಬೇಕಾದಾಗ. ಆರ್ಡರ್ನಿಂದ ಬಲ್ಕ್ ಪರ್ಚೇಸ್ ಇನ್ವಾಯ್ಸ್ ಆಯ್ಕೆಯು ನೀವು ಅನೇಕ ಪರ್ಚೇಸ್ ಆರ್ಡರ್ಗಳನ್ನು ಒಂದೇ ಬಾರಿ ಪರ್ಚೇಸ್ ಇನ್ವಾಯ್ಸ್ಗಳಾಗಿ ಪರಿವರ್ತಿಸಲು ಅವಕಾಶ ನೀಡುತ್ತದೆ. ಪ್ರಾರಂಭಿಸಲು ವಿಕ್ರೇತೆಯನ್ನು ಆಯ್ಕೆ ಮಾಡಿ ಮತ್ತು ನಂತರ ನೀವು ಪರಿವರ್ತನೆ ಪ್ರಕ್ರಿಯೆಗೊಳಿಸಲು ಬಯಸುವ ದಿನಾಂಕ ಶ್ರೇಣಿಯನ್ನು ಹೊಂದಿಸಿ. ನೀವು ಕ್ವಿಕ್ ಪೀರಿಯಡ್ ಸೆಲೆಕ್ಟರ್ ಬಳಸಬಹುದು ಅಥವಾ ದಿನಾಂಕದಿಂದ ದಿನಾಂಕಕ್ಕೆ ಕೈಯಾರೆ ಆಯ್ಕೆ ಮಾಡಬಹುದು. ಮುಗಿದ ನಂತರ ಓಕೆ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಮಾನದಂಡಗಳಿಗೆ ಹೊಂದಿಕೆಯಾಗುವ ಎಲ್ಲಾ ಆರ್ಡರ್ಗಳು ಪರದೆಯ ಮೇಲೆ ಪ್ರದರ್ಶಿಸಲಾಗುತ್ತವೆ. ಈಗ ನೀವು ಪರಿವರ್ತಿಸಲು ಬಯಸುವ ಆರ್ಡರ್ಗಳ ಚೆಕ್ಬಾಕ್ಸ್ಗಳನ್ನು ಟಿಕ್ ಮಾಡಿ ಮತ್ತು ಸೇವ್ ಕ್ಲಿಕ್ ಮಾಡಿ. ಈ ಇನ್ವಾಯ್ಸ್ಗಳನ್ನು ಯಾವ ದಿನಾಂಕದಲ್ಲಿ ಉಳಿಸಬೇಕು ಎಂದು ಆಯ್ಕೆ ಮಾಡಲು ನಿಮಗೆ ಕೇಳಲಾಗುತ್ತದೆ. ದಿನಾಂಕವನ್ನು ಆಯ್ಕೆ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿ. ಸಿಸ್ಟಮ್ ನಿಮಗೆ ಐಟಂ ಮ್ಯಾಪಿಂಗ್ ಪರದೆಯನ್ನು ತೋರಿಸುತ್ತದೆ, ಐಟಂ ವಿವರಗಳನ್ನು ದೃಢೀಕರಿಸಲು. ಹೀಗೆಯೇ ನೀವು ಆಯ್ಕೆ ಮಾಡಿದ ಎಲ್ಲಾ ಆರ್ಡರ್ಗಳು ಸ್ವಯಂಚಾಲಿತವಾಗಿ ಖರೀದಿ ಇನ್ವಾಯ್ಸ್ಗಳಿಗೆ ಪರಿವರ್ತಿಸಲಾಗುತ್ತವೆ. ಮುಂದೆ ಬಲ್ಕ್ ರನ್ ಫ್ರಮ್ ಆರ್ಡರ್ ವೈಶಿಷ್ಟ್ಯವನ್ನು ನೋಡೋಣ. ಈ ಆಯ್ಕೆಯು ನಿಮಗೆ ಅನೇಕ ಆರ್ಡರ್ಗಳನ್ನು ಒಂದೇ ಸಮಯದಲ್ಲಿ ಗಣಗಳಿಗೆ ಪರಿವರ್ತಿಸಲು ಅವಕಾಶ ನೀಡುತ್ತದೆ, ವಿಶೇಷವಾಗಿ ಸರಕುಗಳು ಬಲ್ಕ್ನಲ್ಲಿ ಸ್ವೀಕರಿಸಲ್ಪಟ್ಟಾಗ ಮತ್ತು ಅವುಗಳನ್ನು ಸಿಸ್ಟಂನಲ್ಲಿ ದಾಖಲಿಸುವ ಅಗತ್ಯವಿರುವಾಗ ಇದು ಸೂಕ್ತವಾಗಿದೆ. ಪ್ರಕ್ರಿಯೆ ಅದೇ ರೀತಿ ಇದೆ. ವಿಕ್ರೇತೆಯನ್ನು ಆಯ್ಕೆ ಮಾಡಿ, ದಿನಾಂಕ ಶ್ರೇಣಿಯನ್ನು ಹೊಂದಿಸಿ ಮತ್ತು ಓಕೆ ಕ್ಲಿಕ್ ಮಾಡಿ. ಖರೀದಿ ಆರ್ಡರ್ಗಳ ಪಟ್ಟಿ ಕಾಣಿಸುತ್ತದೆ. ನೀವು ಗಣಗಳಿಗೆ ಪರಿವರ್ತಿಸಲು ಬಯಸುವ ಆರ್ಡರ್ಗಳನ್ನು ಆಯ್ಕೆ ಮಾಡಿ, ಸೇವ್ ಕ್ಲಿಕ್ ಮಾಡಿ, ದಿನಾಂಕವನ್ನು ಆಯ್ಕೆ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ಗಳು ಯಶಸ್ವಿಯಾಗಿ ಉಳಿಸಲಾಗಿದೆ ಎಂಬ ದೃಢೀಕರಣ ನಿಮಗೆ ಸಿಗುತ್ತದೆ. ನೀವು ಅವುಗಳನ್ನು ಪರಿಶೀಲಿಸಲು ಬಯಸಿದರೆ ಸರಕು ಸ್ವೀಕೃತಿ ಟಿಪ್ಪಣಿ ವಿಭಾಗಕ್ಕೆ ಹೋಗಿ ಓಪನ್ ಕ್ಲಿಕ್ ಮಾಡಿ. ಅಲ್ಲಿ ಎಲ್ಲಾ ಸ್ವಯಂಚಾಲಿತವಾಗಿ ರಚಿಸಲಾದ ಗಣಗಳ ಪಟ್ಟಿ ನಿಮಗೆ ಕಾಣಿಸುತ್ತದೆ. ಮುಂದೆ ಸಾಗಿದರೆ ನಾವು ಗಣನಿಂದ ಬಲ್ಕ್ ಖರೀದಿ ಇನ್ವಾಯ್ಸ್ ಹೊಂದಿದ್ದೇವೆ. ಇದು ಹಿಂದಿನ ಎರಡು ಆಯ್ಕೆಗಳಂತೆ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ, ಆದರೆ ಈ ಬಾರಿ ಇದು ನಿಮಗೆ ಗಣಗಳನ್ನು ಬಲ್ಕ್ನಲ್ಲಿ ಖರೀದಿ ಇನ್ವಾಯ್ಸ್ಗಳಿಗೆ ಪರಿವರ್ತಿಸಲು ಅವಕಾಶ ನೀಡುತ್ತದೆ. ವಿಕ್ರೇತೆಯನ್ನು ಆಯ್ಕೆ ಮಾಡಿ, ದಿನಾಂಕ ಶ್ರೇಣಿಯನ್ನು ನಿರ್ಧರಿಸಿ ಮತ್ತು ಓಕೆ ಕ್ಲಿಕ್ ಮಾಡಿ. ಗಣಗಳ ಪಟ್ಟಿ ಕಾಣಿಸುತ್ತದೆ. ನೀವು ಪರಿವರ್ತಿಸಲು ಬಯಸುವ ಗಣಗಳನ್ನು ಆಯ್ಕೆ ಮಾಡಿ, ಸೇವ್ ಕ್ಲಿಕ್ ಮಾಡಿ, ನಿಮ್ಮ ಇನ್ವಾಯ್ಸ್ ದಿನಾಂಕವನ್ನು ಆಯ್ಕೆ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿ. ಮೂಲ್ಯಮಾಪನ ವ್ಯವಸ್ಥೆ ಉಳಿದ ಎಲ್ಲವನ್ನೂ ನೋಡಿಕೊಳ್ಳುತ್ತದೆ, ಪ್ರತಿ ಗಣಗಾಗಿ ಸ್ವಯಂಚಾಲಿತವಾಗಿ ಖರೀದಿ ಇನ್ವಾಯ್ಸ್ಗಳನ್ನು ರಚಿಸುತ್ತದೆ. ಹೀಗಾಗಿ ಈ ಬಲ್ಕ್ ಇಂಪೋರ್ಟ್ ಆಯ್ಕೆಗಳನ್ನು ಬಳಸಿಕೊಂಡು ನೀವು ಆರ್ಡರ್ಗಳನ್ನು ಇನ್ವಾಯ್ಸ್ಗಳಿಗೆ, ಆರ್ಡರ್ಗಳನ್ನು ಗಣಗಳಿಗೆ, ಗಣಗಳನ್ನು ಇನ್ವಾಯ್ಸ್ಗಳಿಗೆ ಕೇವಲ ಕೆಲವು ಕ್ಲಿಕ್ಕುಗಳಲ್ಲಿ ಪರಿವರ್ತಿಸಬಹುದು. ಇದರಿಂದ ಬಹಳಷ್ಟು ಸಮಯ ಮತ್ತು ಕೈಯಾರೆ ಕೆಲಸವನ್ನು ಉಳಿಸಬಹುದು.
ಈಗ ಅಲೈನ್ ಬಾಕ್ಸ್ನಲ್ಲಿರುವ ಒಂದು ಶಕ್ತಿಶಾಲಿ ಸ್ವಯಂಚಾಲಿತ ವೈಶಿಷ್ಟ್ಯವನ್ನು ಅನ್ವೇಷಿಸೋಣ. ಅದನ್ನು ಬಲ್ಕ್ ಸೇಲ್ಸ್ ಇನ್ವಾಯ್ಸ್ ಫ್ರಮ್ ಅದರ್ ಕಂಪನಿ ಅಸ್ಟ್ ಪರ್ಚೇಸ್ ಇನ್ವಾಯ್ಸ್ ಅಥವಾ ಬಲ್ಕ್ ಸೈ ಫ್ರಮ್ ಅದರ್ ಕಂಪನಿ ಅಸ್ಟ್ ಪೈ ಎಂದು ಕರೆಯಲಾಗುತ್ತದೆ. ಹೆಣ್ಮೆ ಪೂರೈಕೆದಾರ ಮತ್ತು ಖರೀದಿದಾರ ಇಬ್ಬರೂ ಅಲೈನ್ ಬಾಕ್ಸ್ ಸಾಫ್ಟ್ವೇರ್ ಬಳಸುತ್ತಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ನಿಮ್ಮ ಮಾರಾಟಗಾರರು ಸಿಸ್ಟಂನಲ್ಲಿ ಸೇಲ್ಸ್ ಇನ್ವಾಯ್ಸ್ ರಚಿಸಿದಾಗ ನೀವು ನಿಮ್ಮ ಸಿಸ್ಟಂನಲ್ಲಿ ಅದಕ್ಕೆ ಹೊಂದಿಕೆಯಾಗುವ ಪರ್ಚೇಸ್ ಇನ್ವಾಯ್ಸ್ ಅನ್ನು ಕೈಯಾರೆ ರಚಿಸುವುದು ಸಮಯ ತೆಗೆದುಕೊಳ್ಳುವ ಮತ್ತು ತಪ್ಪುಗಳಾಗುವ ಸಾಧ್ಯತೆ ಇರುವ ಪ್ರಕ್ರಿಯೆಯಾಗಿರಬಹುದು. ಇದನ್ನು ಪರಿಹರಿಸಲು ಅಲೈನ್ ಬಾಕ್ಸ್ ನಿಷ್ಕಳಂಕವಾದ ಇಂಟಿಗ್ರೇಷನ್ ವೈಶಿಷ್ಟ್ಯವನ್ನು ಒದಗಿಸುತ್ತದೆ. ಇದು ನಿಮ್ಮ ಪೂರೈಕೆದಾರರ ಸೇಲ್ಸ್ ಇನ್ವಾಯ್ಸ್ಗಳನ್ನು ನೇರವಾಗಿ ನಿಮ್ಮ ಪರ್ಚೇಸ್ ಇನ್ವಾಯ್ಸ್ಗಳಾಗಿ ಇಂಪೋರ್ಟ್ ಮಾಡಲು ಅವಕಾಶ ನೀಡುತ್ತದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳೋಣ. ಮೊದಲು ಖರೀದಿದಾರ ಮತ್ತು ಮಾರಾಟಗಾರ ಎಂಬ ಎರಡು ಕಂಪನಿಗಳು ಒಮ್ಮೆ ಮಾತ್ರ ಇಂಟಿಗ್ರೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಇಂಟಿಗ್ರೇಷನ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಅಲೈನ್ ಬಾಕ್ಸ್ನಲ್ಲಿ ಕಾನ್ಫಿಗರೇಷನ್ ಮೆನುಗೆ ಹೋಗಿ ಕಂಪನಿ ಸೆಟಪ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಂಟಿಗ್ರೇಷನ್ ಟ್ಯಾಬ್ ಆಯ್ಕೆ ಮಾಡಿ. ಅಲೈನ್ ಬಾಕ್ಸ್ ಇಂಟಿಗ್ರೇಷನ್ ವಿಭಾಗವನ್ನು ಕಾಣುವವರೆಗೆ ಕೆಳಗೆ ಸ್ಕ್ರೋಲ್ ಮಾಡಿ. ಈಗ ರಿಜಿಸ್ಟರ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಪೂರೈಕೆದಾರರ ಕಂಪನಿ ಕೋಡ್ ಅನ್ನು ನಮೂದಿಸಬೇಕು. ಈ ಹಂತಕ್ಕೆ ಮುನ್ನ ನೀವು ನಿಮ್ಮ ಸಾಫ್ಟ್ವೇರ್ನಲ್ಲಿ ಗ್ರಾಹಕ ಮಾಸ್ಟರ್ ಅನ್ನು ಈಗಾಗಲೇ ರಚಿಸಿರುವುದನ್ನು ಖಚಿತಪಡಿಸಿಕೊಳ್ಳಿ. ಅದನ್ನು ಮಾಡಲು ಸೇಲ್ಸ್ ಮಾಡ್ಯೂಲ್ಗೆ ಹೋಗಿ ಮತ್ತು ಕಸ್ಟಮರ್ ಟ್ಯಾಬ್ ಬಳಸಿ ಗ್ರಾಹಕ ಪ್ರೊಫೈಲ್ ರಚಿಸಿ. ಗ್ರಾಹಕನನ್ನು ರಚಿಸಿದ ನಂತರ ನೋಂದಣಿ ಫಾರ್ಮ್ನಲ್ಲಿ ನಿಮ್ಮ ಪೂರೈಕೆದಾರರ ಕಂಪನಿ ಕೋಡ್ ಅನ್ನು ನಮೂದಿಸಿ. ಈ ಇಂಟಿಗ್ರೇಷನ್ಗಾಗಿ ಗ್ರಾಹಕ ಲೆಡ್ಜರ್ ಆಯ್ಕೆ ಮಾಡಿ ಮತ್ತು ಕೊನೆಗೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪೂರೈಕೆದಾರರು ಕೂಡ ಅವರ ಅಲೈನ್ ಬಾಕ್ಸ್ ಸಾಫ್ಟ್ವೇರ್ನಲ್ಲಿ ಇದೇ ಹಂತಗಳನ್ನು ಅನುಸರಿಸುತ್ತಾರೆ. ಅವರು ತಮ್ಮ ಇಂಟಿಗ್ರೇಷನ್ ಸೆಟ್ಟಿಂಗ್ಗಳಿಗೆ ಹೋಗಿ ನಿಮ್ಮ ಕಂಪನಿ ಕೋಡ್ ಅನ್ನು ನೋಂದಾಯಿಸಿ ಮತ್ತು ನಿಮಗಾಗಿ ತಮ್ಮ ಕಡೆ ವೆಂಡರ್ ಮಾಸ್ಟರ್ ರಚಿಸುತ್ತಾರೆ. ಎರಡೂ ಪಾರ್ಟಿಗಳು ನೋಂದಣಿಯನ್ನು ಪೂರ್ಣಗೊಳಿಸಿದ ನಂತರ ನೀವು ಈಗ ಅವರ ಮಾರಾಟ ಇನ್ವಾಯ್ಸುಗಳನ್ನು ನಿಮ್ಮ ಖರೀದಿ ಇನ್ವಾಯ್ಸುಗಳಾಗಿ ಆಮದು ಮಾಡಿಕೊಳ್ಳಬಹುದು. ಅದನ್ನು ಮಾಡಲು ಬಾಕ್ಗ್ರೌಂಡ್ ಪರ್ಚೇಸ್ ಮೆನುಗೆ ಹೋಗಿ ಪರ್ಚೇಸ್ ಫ್ರಮ್ ಅದರ್ ಕಂಪನಿ ಎಸ್ಪೈ ಎಂಬ ಆಯ್ಕೆಯನ್ನು ಆರಿಸಿ. ಪಟ್ಟಿಯಿಂದ ಮಾರಾಟದ ಕಂಪನಿಯನ್ನು ಆಯ್ಕೆ ಮಾಡಿ. ನೀವು ಯಾವ ತಿಂಗಳ ಇನ್ವಾಯ್ಸುಗಳನ್ನು ಆಮದು ಮಾಡಿಕೊಳ್ಳಲು ಬಯಸುತ್ತೀರೋ ಆ ತಿಂಗಳನ್ನು ಆಯ್ಕೆ ಮಾಡಿ ಮತ್ತು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಿಸ್ಟಮ್ ನಿಮ್ಮ ಪೂರೈಕೆದಾರರು ಆ ತಿಂಗಳಲ್ಲಿ ರಚಿಸಿದ ಎಲ್ಲಾ ಮಾರಾಟ ಇನ್ವಾಯ್ಸುಗಳನ್ನು ಪಡೆಯುತ್ತದೆ. ನೀವು ಆಮದು ಮಾಡಿಕೊಳ್ಳಲು ಬಯಸುವ ಇನ್ವಾಯ್ಸುಗಳ ಪಕ್ಕದಲ್ಲಿರುವ ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡಿ ಮತ್ತು ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಆಯ್ಕೆ ಮಾಡಿದ ಎಲ್ಲ ಇನ್ವಾಯ್ಸುಗಳು ಈಗ ಸ್ವಯಂಚಾಲಿತವಾಗಿ ನಿಮ್ಮ ಸಿಸ್ಟಂನಲ್ಲಿ ಖರೀದಿ ಇನ್ವಾಯ್ಸುಗಳಾಗಿ ಉಳಿಯುತ್ತವೆ. ಈ ವೈಶಿಷ್ಟ್ಯವು ಎರಡೂ ಪಕ್ಷಗಳು ಅಲೈನ್ ಬಾಕ್ಸ್ ಬಳಸುತ್ತಿರುವ ವ್ಯವಹಾರಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ. ಇದು ಖರೀದಿ ಇನ್ವಾಯ್ಸುಗಳನ್ನು ಕೈಯಾರೆ ನಮೂದಿಸುವ ಅಗತ್ಯವನ್ನು ತೆಗೆದುಹಾಕುವುದರಿಂದ ಸಮಯವನ್ನು ಉಳಿಸುತ್ತದೆ, ತಪ್ಪಾದ ಪ್ರಮಾಣ ಅಥವಾ ದರಗಳಂತಹ ದೋಷಗಳನ್ನು ಕಡಿಮೆ ಮಾಡುತ್ತದೆ. ಖರೀದಿದಾರ ಮತ್ತು ಮಾರಾಟದವರು ಎರಡೂ ಸಮಾನ ಇನ್ವಾಯ್ಸುಗಳನ್ನು ಹೊಂದಿರುವುದರಿಂದ ಸುದೃಢತೆ ಒದಗಿಸುತ್ತದೆ ಮತ್ತು ವೇಗವಾದ ಹೊಂದಾಣಿಕೆ ಹಾಗೂ ನಿಖರವಾದ ಲೆಕ್ಕಾಚಾರಕ್ಕೆ ಸಹಾಯ ಮಾಡುತ್ತದೆ. ಈಗ ಮುಂದಿನ ವೈಶಿಷ್ಟ್ಯವಾದ ಬಿಲ್ ಪೇಮೆಂಟ್ಗೆ ಹೋಗೋಣ. ಅಲೈನ್ ಬಾಕ್ಸ್ನಲ್ಲಿನ ಬಿಲ್ ಪೇಮೆಂಟ್ ವಿಭಾಗವನ್ನು ನಿಮ್ಮ ಪೂರೈಕೆದಾರರಿಗೆ ಮಾಡಿದ ಎಲ್ಲಾ ಪಾವತಿಗಳನ್ನು ದಾಖಲಿಸಲು ಬಳಸಲಾಗುತ್ತದೆ. ಹಾಗಾಗಿ ನೀವು ನಿಮ್ಮ ವಿಕ್ರೇತರಿಂದ ವಸ್ತುಗಳನ್ನು ಖರೀದಿಸಿದಾಗ ಮತ್ತು ಪಾವತಿ ದಾಖಲಿಸುವ ಅಗತ್ಯವಿದ್ದಾಗ ನೀವು ಈ ವಿಭಾಗವನ್ನು ಬಳಸುತ್ತೀರಿ. ಬಿಲ್ ಪೇಮೆಂಟ್ ರಚಿಸಲು ನೀವು ಪಾವತಿ ಮಾಡುತ್ತಿರುವ ವಿಕ್ರೇತರನ್ನು ಆಯ್ಕೆ ಮಾಡಿ, ನಂತರ ಲೆಡ್ಜರ್ ಆಯ್ಕೆ ಮಾಡಿ. ಪಾವತಿ ಯಾವ ರೀತಿಯಲ್ಲಿ ಮಾಡಲಾಗುತ್ತಿದೆ ಎಂಬುದರ ಆಧಾರದ ಮೇಲೆ ಇದು ಬ್ಯಾಂಕ್ ಖಾತೆ ಅಥವಾ ನಗದು ಲೆಡ್ಜರ್ ಆಗಿರಬಹುದು. ಪಾವತಿ ಮಾಡಲಾಗುತ್ತಿರುವ ಮೊತ್ತವನ್ನು ನಮೂದಿಸಿ. ನೀವು ಬ್ಯಾಂಕ್ ಮೂಲಕ ಪಾವತಿ ಮಾಡುತ್ತಿದ್ದರೆ ಚೆಕ್ ಸಂಖ್ಯೆಯನ್ನು ಕೂಡ ನಮೂದಿಸಬಹುದು. ಪಾವತಿ ದಿನಾಂಕವನ್ನು ಆಯ್ಕೆ ಮಾಡಿ. ಈಗ ಈ ಪಾವತಿಯನ್ನು ಪೂರೈಕೆದಾರರ ಇನ್ವಾಯ್ಸುಗಳ ವಿರುದ್ಧ ಹೊಂದಿಸಲು ಬಂದಾಗ ನಿಮಗೆ ಎರಡು ಆಯ್ಕೆಗಳು ಇವೆ. ಒಂದು, ಸ್ವಯಂ ಹೊಂದಾಣಿಕೆ. ನೀವು ಈ ಆಯ್ಕೆಯನ್ನು ಆರಿಸಿದರೆ ಸಾಫ್ಟ್ವೇರ್ ಪಾವತಿಯನ್ನು ಸ್ವಯಂಚಾಲಿತವಾಗಿ ಹಳೆಯ ಬಾಕಿ ಇನ್ವಾಯ್ಸುಗಳಿಂದ ಪ್ರಾರಂಭಿಸಿ ಹೊಂದಿಸಲು ಪ್ರಾರಂಭಿಸುತ್ತದೆ. ಇದರಿಂದ ಬಿಲ್ಗಳು ಕ್ರಮಬದ್ಧವಾಗಿ ಮೊದಲಿನಿಂದ ಕೊನೆಯವರೆಗೆ ತೆರವುಗೊಳ್ಳುತ್ತವೆ. ಇದು ಸಮಯವನ್ನು ಉಳಿಸುತ್ತದೆ ಮತ್ತು ಬಾಕಿ ಪಾವತಿಗಳನ್ನು ಕ್ರಮಬದ್ಧವಾಗಿ ತೆರವುಗೊಳಿಸುವ ವ್ಯವಸ್ಥಿತ ವಿಧಾನವನ್ನು ಖಚಿತಪಡಿಸುತ್ತದೆ. ಈಗ ಪಾವತಿಗಳನ್ನು ಹೊಂದಿಸುವ ಎರಡನೇ ವಿಧಾನವಾದ ಕೈಯಾರೆ ಹೊಂದಾಣಿಕೆ ಬಗ್ಗೆ ಮಾತನಾಡೋಣ. ನೀವು ನೀಡಲಾದ ಕ್ಷೇತ್ರದಲ್ಲಿ ಪಾವತಿ ಮೊತ್ತವನ್ನು ಕೈಯಾರೆ ಕೂಡ ನಮೂದಿಸಬಹುದು. ನೀವು ಮೊತ್ತವನ್ನು ನಮೂದಿಸಿದ ನಂತರ ವ್ಯವಸ್ಥೆ ಬಿಲ್ಗಳನ್ನು ಅವು ಕಾಣಿಸುವ ಕ್ರಮದಲ್ಲಿ ಸ್ವಯಂಚಾಲಿತವಾಗಿ ಹೊಂದಿಸಲು ಪ್ರಾರಂಭಿಸುತ್ತದೆ. ಉದಾಹರಣೆಗೆ, ನೀವು ₹6,700 ನಮೂದಿಸಿದರೆ ಮತ್ತು ಮೊದಲ ಇನ್ವಾಯ್ಸ್ ಮೌಲ್ಯವು ₹62 ಸಾಫ್ಟ್ವೇರ್ ಮೊದಲ ಇನ್ವಾಯ್ಸಿಗೆ ₹62 ಸ್ವಯಂಚಾಲಿತವಾಗಿ ಅನ್ವಯಿಸಿ ಉಳಿದ ಮೊತ್ತವನ್ನು ಮುಂದಿನ ಇನ್ವಾಯ್ಸ್ಗಳಿಗೆ ಕ್ರಮವಾಗಿ ಅನ್ವಯಿಸುತ್ತದೆ. ನೀವು ಯಾವುದೇ ಇನ್ವಾಯ್ಸ್ನ ಮೇಲೆ ಕೈಯಾರೆ ಕ್ಲಿಕ್ ಮಾಡಿದರೆ ಆ ನಿರ್ದಿಷ್ಟ ಬಿಲ್ಲಿಗೆ ಪಾವತಿ ಮೊತ್ತವನ್ನು ವ್ಯವಸ್ಥೆ ಸ್ವಯಂಚಾಲಿತವಾಗಿ ತುಂಬುತ್ತದೆ. ನೀವು ಪರದೆಯನ್ನು ಬಲಕ್ಕೆ ಸ್ಕ್ರೋಲ್ ಮಾಡಿದರೆ ನಗದು ರಿಯಾಯಿತಿ, ಶಾಖೆ, ತೆರಿಗೆಯ ಅರ್ಹ ಮೌಲ್ಯ, ಒಟ್ಟು ಹೊಂದಿಸಿದ ಮೊತ್ತದಂತಹ ಹೆಚ್ಚುವರಿ ವಿವರಗಳನ್ನು ನೋಡಬಹುದು.
ಟಿಪ್ಪಣಿಗಳಿಗಾಗಿ ನೀವು ರಿಮಾರ್ಕ್ ಕ್ಷೇತ್ರವನ್ನು ಕ್ಲಿಕ್ ಮಾಡಿದರೆ ಸಾಕು, ಸಾಫ್ಟ್ವೇರ್ ವಿವರಗಳನ್ನು ಸ್ವಯಂಚಾಲಿತವಾಗಿ ತುಂಬುತ್ತದೆ. ನಿಮ್ಮ ಬಳಿ ಪಾವತಿ ಸಂಬಂಧಿತ ಯಾವುದೇ ಬೆಂಬಲ ದಾಖಲೆ ಇದ್ದರೆ ನೀವು ಅದನ್ನು ಅಟ್ಯಾಚ್ಮೆಂಟ್ ಟ್ಯಾಬ್ ಬಳಸಿ ಜೋಡಿಸಬಹುದು. ಕೆಳಭಾಗದಲ್ಲಿ ನೀವು ಆಯ್ಕೆ ಮಾಡಿದ ಒಟ್ಟು ಬಿಲ್ಲುಗಳ ಸಂಖ್ಯೆ ಮತ್ತು ಒಟ್ಟು ಹೊಂದಿಸಿದ ಮೊತ್ತವನ್ನು ತೋರಿಸುವ ತ್ವರಿತ ಸಾರಾಂಶವನ್ನು ಕಾಣಬಹುದು. ಆಟೋ ಅಡ್ಜಸ್ಟ್ಮೆಂಟ್ ಅಥವಾ ಕೈಯಾರೆ ಅಡ್ಜಸ್ಟ್ಮೆಂಟ್ ಆಯ್ಕೆ ಮಾಡಿದರೂ ನಿಮ್ಮ ಇಚ್ಛೆಯಂತೆ ಒಂದೇ ಪರದೆಯಲ್ಲಿ ಅನೇಕ ಬಿಲ್ಲುಗಳನ್ನು ಸುಲಭವಾಗಿ ನಿವಾರಿಸಬಹುದು. ಎಲ್ಲಾ ವಿವರಗಳನ್ನು ದೃಢೀಕರಿಸಿದ ನಂತರ ಪಾವತಿಯನ್ನು ಉಳಿಸಲು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪೂರೈಕೆದಾರರಿಗೆ ಮಾಡಿದ ಎಲ್ಲಾ ಪಾವತಿಗಳನ್ನು ನೋಡಲು ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ದಿನಾಂಕ, ಶ್ರೇಣಿ ಅಥವಾ ಅವಧಿಯನ್ನು ಆಯ್ಕೆ ಮಾಡಿ, ನಂತರ ಓಕೆ ಕ್ಲಿಕ್ ಮಾಡಿ. ಆಯ್ಕೆ ಮಾಡಿದ ಅವಧಿಯಲ್ಲಿ ಮಾಡಿದ ಎಲ್ಲಾ ಪಾವತಿಗಳ ಪಟ್ಟಿ ಈಗ ನಿಮಗೆ ಕಾಣಿಸುತ್ತದೆ. ಇದೀಗ ಮುಂದಿನ ವೈಶಿಷ್ಟ್ಯಕ್ಕೆ ಹೋಗೋಣ. ಪಾವತಿ ಬಾಕಿಗಳು. ಪಾವತಿ ಬಾಕಿಗಳು ಎಂಬುದು ಅಲೆಗಿಂಗ್ ಬುಕ್ಸ್ ನೀಡಿರುವ ಬಹಳ ಶಕ್ತಿಶಾಲಿ ಮತ್ತು ಸಮಯ ಉಳಿಸುವ ವೈಶಿಷ್ಟ್ಯವಾಗಿದೆ. ಈ ಸಾಧನದ ಮೂಲಕ ಪ್ರತಿ ಪೂರೈಕೆದಾರನಿಗೆ ಪ್ರತ್ಯೇಕವಾಗಿ ಪ್ರಕ್ರಿಯೆಗೊಳಿಸುವ ಬದಲು ಒಂದೇ ಸಮಯದಲ್ಲಿ ಅನೇಕ ಪೂರೈಕೆದಾರರಿಗೆ ಪಾವತಿ ಮಾಡಬಹುದು. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಮೊದಲು ನೀವು ಪಾವತಿ ಮಾಡುತ್ತಿರುವ ಲೆಡ್ಜರ್ ಅನ್ನು ಆಯ್ಕೆ ಮಾಡಿ, ಉದಾಹರಣೆಗೆ ನಗದು ಅಥವಾ ಬ್ಯಾಂಕ್. ನಂತರ ಪಾರ್ಟಿ ಗುಂಪನ್ನು ಆಯ್ಕೆ ಮಾಡಿ, ಉದಾಹರಣೆಗೆ ಸನ್ರಿ ಟ್ರೇಡ್ ಕ್ರೆಡಿಟರ್ಸ್. ಆಯ್ಕೆ ಮಾಡಿದ ಗುಂಪಿನ ಆಧಾರದ ಮೇಲೆ ಸಂಬಂಧಿತ ಎಲ್ಲಾ ಪೂರೈಕೆದಾರರು ಪಟ್ಟಿಯಲ್ಲಿ ಕಾಣಿಸುತ್ತಾರೆ. ಪಾವತಿ ವಿಧವನ್ನು ಆಯ್ಕೆ ಮಾಡಿ. ನಿರ್ದಿಷ್ಟ ಇನ್ವಾಯ್ಸ್ಗಳಿಗೆ ಪಾವತಿ ಮಾಡಲು ಬಿಲ್ಡ್ ಟು ಬಿಲ್ ಅಥವಾ ನಿರ್ದಿಷ್ಟ ಬಿಲ್ಲುಗಳನ್ನು ಆಯ್ಕೆ ಮಾಡದೆ ಖಾತೆಗೆ ಪಾವತಿ ಮಾಡಲು ಅಡ್ಹಾಕ್. ಬಿಲ್ಡ್ ಟು ಬಿಲ್ ಆಯ್ಕೆ ಮಾಡಿದರೆ ಆಯ್ಕೆ ಮಾಡಿದ ಪೂರೈಕೆದಾರರ ಎಲ್ಲಾ ಬಾಕಿ ಇನ್ವಾಯ್ಸ್ಗಳು ವ್ಯವಸ್ಥೆಯಲ್ಲಿ ತೋರಿಸಲಾಗುತ್ತವೆ. ಇದರಿಂದ ನೀವು ನಿರ್ದಿಷ್ಟ ಬಿಲ್ಲುಗಳನ್ನು ಆಯ್ಕೆ ಮಾಡಿ ಪಾವತಿ ಮಾಡಬಹುದು. ಅಡ್ಹಾಕ್ ಆಯ್ಕೆ ಮಾಡಿದರೆ ಸಾಫ್ಟ್ವೇರ್ ಪ್ರತಿ ಪೂರೈಕೆದಾರರಿಗೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಮಾತ್ರ ತೋರಿಸುತ್ತದೆ, ಆದರೆ ಪ್ರತ್ಯೇಕ ಇನ್ವಾಯ್ಸ್ಗಳನ್ನು ತೋರಿಸುವುದಿಲ್ಲ. ಒಟ್ಟಾರೆ ಮೊತ್ತ ಪಾವತಿಗೆ ಇದು ಆದರ್ಶವಾಗಿದೆ. ನೀವು ಪೂರೈಕೆದಾರರನ್ನು ಕೈಯಾರೆ ಫಿಲ್ಟರ್ ಮಾಡಬಹುದು. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಒಬ್ಬ ಅಥವಾ ಹಲವಾರು ಪೂರೈಕೆದಾರರನ್ನು ಆಯ್ಕೆ ಮಾಡಬಹುದು. ಪೂರೈಕೆದಾರರು ಮತ್ತು ಇನ್ವಾಯ್ಸ್ಗಳನ್ನು ಆಯ್ಕೆ ಮಾಡಿದ ನಂತರ ಓಕೆ ಬಟನ್ ಕ್ಲಿಕ್ ಮಾಡಿ. ಎಲ್ಲಾ ಹೊಂದಾಣಿಕೆಯ ಬಿಲ್ಲುಗಳು ಪರದೆಯ ಮೇಲೆ ಕಾಣಿಸುತ್ತವೆ. ನೀವು ಪಾವತಿ ಮಾಡುತ್ತಿರುವ ಇನ್ವಾಯ್ಸ್ಗಳನ್ನು ಚೆಕ್ ಬಾಕ್ಸ್ ಟಿಕ್ ಮಾಡಿ ಆಯ್ಕೆ ಮಾಡಿ. ಒಟ್ಟು ಪಾವತಿ ಮೊತ್ತವನ್ನು ಪರಿಶೀಲಿಸಿ, ನಂತರ ಸೇವ್ ಕ್ಲಿಕ್ ಮಾಡಿ. ಈ ರೀತಿ ನೀವು ಒಂದೇ ಪರದೆಯಿಂದ ಹಲವಾರು ಪೂರೈಕೆದಾರರ ಹಲವಾರು ಇನ್ವಾಯ್ಸ್ಗಳಿಗೆ ಸುಲಭವಾಗಿ ಪಾವತಿ ಮಾಡಬಹುದು. ಈಗ ನಮ್ಮ ಮುಂದಿನ ವೈಶಿಷ್ಟ್ಯಕ್ಕೆ ಸಾಗೋಣ. ಆನ್ಲೈನ್ ಪಾವತಿ. ಅಲೆಗಿಂಗ್ ಬುಕ್ಸ್ನ ಸ್ವಯಂಚಾಲಿತ ಮತ್ತು ಬ್ಯಾಂಕಿಂಗ್ ಏಕೀಕರಣದ ಬಲವಾದ ಬದ್ಧತೆಯ ಭಾಗವಾಗಿ ನೀವು ಈಗ ಸಾಫ್ಟ್ವೇರ್ನಿಂದಲೇ ಪೂರೈಕೆದಾರರಿಗೆ ನೈಜ ಸಮಯದಲ್ಲಿ ಆನ್ಲೈನ್ ಪಾವತಿಗಳನ್ನು ಮಾಡಬಹುದು. ಅಲೆಗಿಂಗ್ ಬುಕ್ಸ್ ಪ್ರಮುಖ ಬ್ಯಾಂಕುಗಳಾದ ಎಚ್ಡಿಎಫ್ಸಿ ಬ್ಯಾಂಕ್, ಎಸ್ಎಸ್ಸಿ ಬ್ಯಾಂಕ್, ಎಚ್ಎಸ್ ಬ್ಯಾಂಕ್, ಹಸಬಕ್ ಬ್ಯಾಂಕ್ಗಳೊಂದಿಗೆ ಏಕೀಕರಣವನ್ನು ಬೆಂಬಲಿಸುತ್ತದೆ. ನಿಮ್ಮ ಬ್ಯಾಂಕ್ ಯಶಸ್ವಿಯಾಗಿ ಏಕೀಕೃತವಾದ ನಂತರ ನೀವು ಆನ್ಲೈನ್ ಪಾವತಿ ಟ್ಯಾಬ್ಗೆ ಹೋಗಬಹುದು. ಪೂರೈಕೆದಾರ ಮತ್ತು ಮೊತ್ತವನ್ನು ಆಯ್ಕೆ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಪಾವತಿ ಮಾಡಿ, ಬೇರೆ ಬೇರೆ ಬ್ಯಾಂಕಿಂಗ್ ಪೋರ್ಟಲ್ಗೆ ಲಾಗಿನ್ ಮಾಡುವ ಅಗತ್ಯವಿಲ್ಲದೆ. ಇದು ಸಮಯವನ್ನು ಉಳಿಸುವುದಷ್ಟೇ ಅಲ್ಲ, ಪಾವತಿಗಳ ಮೇಲೆ ಉತ್ತಮ ನಿಯಂತ್ರಣ, ಸ್ವಯಂಚಾಲಿತ ಲೆಡ್ಜರ್ ನವೀಕರಣಗಳು ಮತ್ತು ಸುರಕ್ಷಿತ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಖಚಿತಪಡಿಸುತ್ತದೆ. ಈಗ ಖರೀದಿ ಮಾಡ್ಯೂಲ್ನ ಅಂತಿಮ ವೈಶಿಷ್ಟ್ಯವಾದ ಖರೀದಿ ಯೋಜನೆಯನ್ನು ಅನ್ವೇಷಿಸೋಣ. ಖರೀದಿ ಯೋಜನೆ ಒಂದು ಮಾರಾಟ ಗುರಿ ಯೋಜನೆಯಂತೆ ಕಾರ್ಯನಿರ್ವಹಿಸುತ್ತದೆ, ಆದರೆ ಮಾರಾಟ ಗುರಿಯನ್ನು ತಲುಪಿದ ಮಾರಾಟಗಾರನಿಗೆ ಬಹುಮಾನ ನೀಡುವ ಬದಲು ಪೂರೈಕೆದಾರರಿಂದ ಖರೀದಿ ಗುರಿಗಳನ್ನು ಸಾಧಿಸಿದ ನಿಮ್ಮ ಏಜೆಂಟ್ಗಳಿಗೆ ಬಹುಮಾನ ನೀಡಲಾಗುತ್ತದೆ. ಉದಾಹರಣೆಗೆ, ಒಂದು ಏಜೆಂಟ್ ತಿಂಗಳಲ್ಲಿ 2 ಲಕ್ಷ ರೂಪಾಯಿಗಳಷ್ಟು ಖರೀದಿಗಳನ್ನು ಪ್ರಾಪ್ತಿಪಡಿಸಲು ಸಹಾಯ ಮಾಡಿದರೆ, ನೀವು ಅವರಿಗೆ 3% ಕಮಿಷನ್ ಅಥವಾ ವಿಶೇಷ ಪ್ರೋತ್ಸಾಹ ನೀಡಲು ಬಯಸಬಹುದು. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನೀವು ಅಲೆಗಿಂಗ್ ಬುಕ್ಸ್ನ ಖರೀದಿ ಯೋಜನೆ ವೈಶಿಷ್ಟ್ಯವನ್ನು ಬಳಸಿ ನಿರ್ವಹಿಸಬಹುದು. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಯೋಜನೆ ಟೆಂಪ್ಲೇಟ್ ಟ್ಯಾಬ್ನಡಿಯಲ್ಲಿ ಇರುವ ಡ್ರಾಪ್ ಡೌನ್ ಮೆನು ಮೇಲೆ ಕ್ಲಿಕ್ ಮಾಡಿ ಮತ್ತು ಆಡ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಯೋಜನೆಗೆ ಹೆಸರನ್ನು ನೀಡಿ, ಉದಾಹರಣೆಗೆ ನ್ಯೂ ಸ್ಕೀಮ್ ಎಂದು ಹೆಸರಿಡಿ. ಸಿಸ್ಟಮ್ ಸ್ವಯಂಚಾಲಿತವಾಗಿ ಯೋಜನೆ ಕೋಡ್ ಅನ್ನು ರಚಿಸುತ್ತದೆ. ಭವಿಷ್ಯದಲ್ಲಿ ನೀವು ಯೋಜನೆಯನ್ನು ನಿಷ್ಕ್ರಿಯಗೊಳಿಸಲು ಬಯಸಿದರೆ ಕೇವಲ ಇನ್ಆಕ್ಟಿವ್ ಚೆಕ್ಬಾಕ್ಸ್ ಅನ್ನು ಟಿಕ್ ಮಾಡಿ. ನೀವು ಯೋಜನೆಯನ್ನು ಎಲ್ಲ ಏಜೆಂಟ್ಗಳಿಗೆ ಸಾಮಾನ್ಯ ಗುರಿಯಾಗಿ ಅನ್ವಯಿಸಬಹುದು ಅಥವಾ ಪ್ರತಿ ಏಜೆಂಟ್ಗಾಗಿ ಪ್ರತ್ಯೇಕ ಗುರಿಗಳನ್ನು ನಿಗದಿಪಡಿಸಬಹುದು. ನಿಮ್ಮ ವ್ಯವಹಾರವು ಅನೇಕ ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಮತ್ತು ಯೋಜನೆ ನಿರ್ದಿಷ್ಟ ಶಾಖೆಗೆ ಮಾತ್ರ ಅನ್ವಯಿಸಬೇಕೆಂದು ಬಯಸಿದರೆ ಬ್ರಾಂಚ್ ಸ್ಪೆಸಿಫಿಕ್ ಆಯ್ಕೆಯನ್ನು ಟಿಕ್ ಮಾಡಿ. ಮುಂದೆ ಗುರಿ ಯಾರಿಗೆ ಎಂಬುದನ್ನು ಆಯ್ಕೆ ಮಾಡಿ. ಇದು ಏಜೆಂಟ್, ವಿತರಕರು ಅಥವಾ ಪಾರ್ಟಿ ವರ್ಗಕ್ಕೆ ಇರಬಹುದು. ನಂತರ ಗುರಿಯನ್ನು ಯಾವ ಆಧಾರದ ಮೇಲೆ ನಿಗದಿಪಡಿಸಬೇಕೆಂದು ಆಯ್ಕೆ ಮಾಡಿ. ನೀವು ಯೋಜನೆಯನ್ನು ಒಟ್ಟು ಮೊತ್ತ, ನಿರ್ದಿಷ್ಟ ವಸ್ತುಗಳು, ವಸ್ತು ಗುಂಪುಗಳು ಅಥವಾ ನಿರ್ದಿಷ್ಟ ಬ್ರ್ಯಾಂಡ್ಗಳ ಮೇಲೆ ಅನ್ವಯಿಸಬಹುದು.
ಅದಾದ ನಂತರ ಗುರಿಯ ಪ್ರಕಾರವನ್ನು ನಿರ್ಧರಿಸಿ. ಅದು ಪ್ರಮಾಣ, ಪ್ಯಾಕಿಂಗ್ ಪ್ರಮಾಣ, ಒಟ್ಟು ಪ್ಯಾಕಿಂಗ್ ಪ್ರಮಾಣ, ಬಿಲ್ ಮೊತ್ತ ಅಥವಾ ತೆರಿಗೆಯೋಗ್ಯ ಮೌಲ್ಯ ಆಧಾರಿತವಾಗಿರಬಹುದು. ಈಗ ಅವಧಿಯನ್ನು ನಿಗದಿಪಡಿಸಿ. ನೀವು ಮಾಸಿಕ, ತ್ರೈಮಾಸಿಕ ಅಥವಾ ಕಸ್ಟಮ್ ಅವಧಿಯ ಯೋಜನೆಗಳನ್ನು ರಚಿಸಬಹುದು. ನಂತರ ಸ್ಲ್ಯಾಬ್ಗಳ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಉದಾಹರಣೆಗೆ, ನೀವು 50,000 ರೂಪಾಯಿಗೆ 2% ಪ್ರೋತ್ಸಾಹ ಮತ್ತು 1,00,000 ರೂಪಾಯಿಗೆ 5% ಪ್ರೋತ್ಸಾಹ ನೀಡಲು ಬಯಸಿದರೆ ನೀವು ಅನೇಕ ಸ್ಲ್ಯಾಬ್ಗಳನ್ನು ಹೊಂದಿಸಬಹುದು. ಅದೇ ರೀತಿ, ಪ್ರೋತ್ಸಾಹವನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ಆಯ್ಕೆ ಮಾಡಿ. ಅದು ನಿಗದಿತ ಮೊತ್ತವಾಗಿರಬಹುದು ಅಥವಾ ಪ್ರತಿ ಘಟಕ ಅಥವಾ ಪ್ರಮಾಣಕ್ಕೆ ಶೇಕಡಾವಾರು ಆಗಿರಬಹುದು. ಎಲ್ಲವೂ ಮುಗಿದ ಮೇಲೆ ಕೇವಲ ಸೇವ್ ಬಟನ್ ಕ್ಲಿಕ್ ಮಾಡಿ. ಯೋಜನೆಯನ್ನು ಅನ್ವಯಿಸಲು ನೀವು ರಚಿಸಿದ ಯೋಜನೆಯನ್ನು ಕ್ಲಿಕ್ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿ. ಈಗ ಏಜೆಂಟ್ ಹೆಸರನ್ನು ಮತ್ತು ಗುರಿ ಅವಧಿಯನ್ನು ಆಯ್ಕೆ ಮಾಡಿ, ನಂತರ ಡಿಸ್ಪ್ಲೇ ಕ್ಲಿಕ್ ಮಾಡಿ. ಈಗ ನೀವು ಆಯ್ಕೆ ಮಾಡಿದ ಏಜೆಂಟ್ ಮತ್ತು ಅವಧಿಗೆ ಯೋಜನೆ ಗುರಿ ಗ್ರಿಡ್ ಅನ್ನು ನೋಡಬಹುದು. ಉದಾಹರಣೆಗೆ, ಏಪ್ರಿಲ್ ತಿಂಗಳಲ್ಲಿ ನೀವು 5,000 ರೂಪಾಯಿ ಗುರಿಯನ್ನು ಮತ್ತು 500 ರೂಪಾಯಿ ಪ್ರೋತ್ಸಾಹವನ್ನು ಹೊಂದಿಸಬಹುದು. ಈ ರೀತಿಯಾಗಿ ಪ್ರತಿ ಏಜೆಂಟ್ಗೆ ಪ್ರತಿ ಅವಧಿಗೆ ಸ್ಪಷ್ಟವಾದ ಗುರಿ ಮತ್ತು ಬಹುಮಾನ ಇರುತ್ತದೆ. ಎಲ್ಲವನ್ನೂ ಸಂರಚಿಸಿದ ನಂತರ ಕೇವಲ ಸೇವ್ ಕ್ಲಿಕ್ ಮಾಡಿ. ಈಗ ನೀವು ಪರ್ಚೇಸ್ ಬಿಲ್ ರಚಿಸುವಾಗ ಬಿಲ್ಲಿನಲ್ಲಿ ಏಜೆಂಟ್ ಅನ್ನು ಆಯ್ಕೆ ಮಾಡಿ. ನೀವು ಸಂರಚಿಸಿದ ಯೋಜನೆಯ ಆಧಾರದ ಮೇಲೆ ವ್ಯವಸ್ಥೆ ಸ್ವಯಂಚಾಲಿತವಾಗಿ ಪ್ರೋತ್ಸಾಹ ಅಥವಾ ಕಮಿಷನ್ ಅನ್ನು ಲೆಕ್ಕಹಾಕುತ್ತದೆ. ಯೋಜನೆಯ ಕಾರ್ಯಕ್ಷಮತೆಯನ್ನು ವೀಕ್ಷಿಸಲು ಮತ್ತು ಟ್ರ್ಯಾಕ್ ಮಾಡಲು ಪರ್ಚೇಸ್ ಮಾಡ್ಯೂಲ್ಗೆ ಹೋಗಿ ಪರ್ಚೇಸ್ ಸ್ಕೀಮ್ ಇವಾಲ್ಯುಯೇಷನ್ ಆಯ್ಕೆ ಮಾಡಿ. ಇಲ್ಲಿ ಯೋಜನೆ, ಏಜೆಂಟ್ ಹೆಸರು ಮತ್ತು ಅವಧಿಯನ್ನು ಆಯ್ಕೆ ಮಾಡಿ. ನಂತರ ಡಿಸ್ಪ್ಲೇ ಕ್ಲಿಕ್ ಮಾಡಿ. ನೀವು ಗುರಿ ಮೌಲ್ಯ, ನಿಜವಾದ ಖರೀದಿ, ಲೆಕ್ಕಹಾಕಿದ ಪ್ರೋತ್ಸಾಹವನ್ನು ನೋಡಬಹುದು. ನಮ್ಮ ಡೆಮೊದಲ್ಲಿ ಈ ಏಜೆಂಟ್ಗೆ ಯಾವುದೇ ಪರ್ಚೇಸ್ ಬಿಲ್ ನಮೂದಿಸಿಲ್ಲದ ಕಾರಣ ಕ್ಷೇತ್ರಗಳು ಪ್ರಸ್ತುತ ಖಾಲಿಯಾಗಿವೆ. ಆದರೆ ನೀವು ಏಜೆಂಟ್ ಹೆಸರುಗಳೊಂದಿಗೆ ಪರ್ಚೇಸ್ ಬಿಲ್ಲುಗಳನ್ನು ಬುಕ್ ಮಾಡಲು ಪ್ರಾರಂಭಿಸಿದ ನಂತರ ಈ ಮೌಲ್ಯಮಾಪನ ಪರದೆ ಸ್ವಯಂಚಾಲಿತವಾಗಿ ಕಾರ್ಯಕ್ಷಮತೆಯನ್ನು ತೋರಿಸುತ್ತದೆ. ಹೀಗಾಗಿ ನೀವು ಅಲೈನ್ ಬಾಕ್ಸ್ ಅನ್ನು ಬಳಸಿಕೊಂಡು ಏಜೆಂಟ್ ಪ್ರಕಾರ ಪರ್ಚೇಸ್ ಪ್ರೋತ್ಸಾಹಗಳನ್ನು ನಿರ್ವಹಿಸಬಹುದು, ಪ್ರಗತಿಯನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ಕಾರ್ಯಕ್ಷಮತೆಗೆ ಬಹುಮಾನ ನೀಡಬಹುದು. ಇದರಿಂದ ನಾವು ಈಗ ಅಲೈನ್ ಬಾಕ್ಸ್ನಲ್ಲಿ ಸಂಪೂರ್ಣ ಪರ್ಚೇಸ್ ಮಾಡ್ಯೂಲ್ ಅನ್ನು ಪೂರ್ಣಗೊಳಿಸಿದ್ದೇವೆ. ನಾವು ವೆಂಡರ್ ನಿರ್ವಹಣೆ, ಪರ್ಚೇಸ್ ಆರ್ಡರ್ಗಳು, ಗ್ರನ್ಸ್, ಪರ್ಚೇಸ್ ಬಿಲ್ಲುಗಳು, ರಿಟರ್ನ್ಗಳು ಮತ್ತು ಡೆಬಿಟ್ ಕ್ರೆಡಿಟ್ ನೋಟುಗಳು, ಬಲ್ಕ್ ಇನ್ವಾಯ್ಸಿಂಗ್, ಆನ್ಲೈನ್ ಪೇಮೆಂಟ್ಗಳು ಮತ್ತು ಕೊನೆಗೆ ಪರ್ಚೇಸ್ ಸ್ಕೀಮ್ಗಳವರೆಗೆ ಎಲ್ಲವನ್ನೂ ಒಳಗೊಂಡಿದ್ದೇವೆ. ಈ ಸಮಗ್ರ ಟ್ಯುಟೋರಿಯಲ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಅಲೈನ್ ಬಾಕ್ಸ್ ಬಳಸಿ ನಿಮ್ಮ ಪರ್ಚೇಸ್ ಕಾರ್ಯಾಚರಣೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇದು ನಿಮಗೆ ಸಹಾಯವಾಗುತ್ತದೆ ಎಂದು ನಾವು ಆಶಿಸುತ್ತೇವೆ.